ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಎಲ್ಲರ ಪ್ರೀತಿಯ ಗುರುಗಳು ಆಗಿರತಕ್ಕಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನಮನಗಳು. ಈ ವೇದಿಕೆಯನ್ನು ನಿರ್ಮಾಣ ಮಾಡಿ ನಮಗೆಲ್ಲರಿಗೂ ಸದಾ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಮಹಾವತಾರ್ ಫೌಂಡೇಶನ್ನ ಫೌಂಡರ್ ಆಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್ ಹಾಗೂ ಲಕ್ಷ್ಮೀ ರಂಗನಾಥ್ ಮೇಡಮ್ ಅವರಿಗೂ ಸಹ ನಮನಗಳು. ಹಾಗೆಯೇ ನನ್ನ ತಂದೆ ತಾಯಿಗೆ ಪ್ರಣಾಮವನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವೇದಿಕೆಯಲ್ಲಿರುವ ಪ್ರತಿಯೊಬ್ಬರಿಗೂ ಸಹ ಹೃದಯಪೂರ್ವಕ ಸ್ವಾಗತ. ಈ ದಿನ ಮಾರ್ಚ್ 16ನೇ ತಾರೀಕು ಸೋಮವಾರ ದಿನ ನಮ್ಮ ಮಹಾವತಾರ್ ಫೌಂಡೇಶನ್ ವತಿಯಿಂದ ನಡೆಯತಕ್ಕಂತಹ 41 ದಿನಗಳ ಮಂಡಲ ಕಾರ್ಯಕ್ರಮದ 5ನೇ ಬ್ಯಾಚಿನ 10ನೇ ದಿನ ಇದಾಗಿದೆ. ಇವತ್ತು ನಮ್ಮ ಗುರುಗಳು ಜ್ಞಾನ ಹಂಚಿಕೆಗೆ ಬರಬೇಕು. ಗುರುಗಳು ಇವತ್ತು ತಾನೇ ಆಂಧ್ರ ಪ್ರದೇಶದಿಂದ ಬಂದಿರುವ ಕಾರಣ ಧ್ಯಾನದ ನಂತರ ಅವರು ಜಾಯಿನ್ ಆಗ್ತಾರೆ. ಮೊದಲನೇದಾಗಿ ನಾವು ಧ್ಯಾನವನ್ನು ಮಾಡೋಣ. ತದನಂತರ 9:40ಕ್ಕೆ ನಾವು ಜ್ಞಾನ ಹಂಚಿಕೆಯನ್ನು ಪಡ್ಕೊಳ್ಳೋಣ. ಈಗಾಗಲೇ ಧ್ಯಾನವನ್ನು ಮಾಡಿ ಅನುಭವ ಇರುವವರು ಧ್ಯಾನಕ್ಕೆ ಸಿದ್ಧರಾಗಿ, ಎಲ್ಲರೂ ಸಹ ಒಂದು ಲೋಟ ನೀರನ್ನು ಸೇವಿಸಿ, ಒಂದು ಲೋಟ ನೀರನ್ನು ತಮ್ಮ ಪಕ್ಕದಲ್ಲಿ ಇಟ್ಟುಕೊಂಡು ಧ್ಯಾನದ ನಂತರ ಪ್ರಾಣಶಕ್ತಿಯನ್ನು ಹೊಂದಿರತಕ್ಕಂಥ ನೀರನ್ನು ಸೇವಿಸೋಣ. ಕನ್ನಡಕ ಧರಿಸಿರುವವರು ತಮ್ಮ ಕನ್ನಡಕವನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಧ್ಯಾನದ ನಂತರ ಅದನ್ನು ಧರಿಸ್ಕೊಳ್ಳಿ. ಮಂಚ ಅಥವಾ ಸೋಫಾ ಅಥವಾ ಕುರ್ಚಿಯ ಮೇಲೆ ಕಾಲನ್ನು ಕೆಳಗೆ ನೀಡಿ ಕೂತಿರತಕ್ಕಂಥವರು ತಮ್ಮ 2 ಕಾಲುಗಳನ್ನು ಕ್ರಾಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಹಾಗೆಯೇ ತಮ್ಮ 2 ಕೈಗಳನ್ನು ಉಷಾಸ್ ಮುದ್ರೆಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಎಲ್ಲರೂ ಸಹ ತಮ್ಮ ಲಾಕ್ ಮಾಡಿದ ಕೈಗಳನ್ನು ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಕೊಂಡು ಕೂತ್ಕೊಳ್ಳಿ. ಎಲ್ಲರ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಕೆಳಗಡೆ ನೆಲದಲ್ಲಿ ಕೂತಿರತಕ್ಕಂಥವರು ಖಾಲಿ ನೆಲದ ಮೇಲೆ ಕೂತಿರದೆ ಒಂದು ಮೃದುವಾದ ಬಟ್ಟೆ ಅಥವಾ ಮ್ಯಾಟನ್ನು ಹಾಕ್ಕೊಂಡು ಕೂತ್ಕೊಳ್ಳಿ. ಇದರ ಉದ್ದೇಶ ಏನು ಅಂತಂದರೆ, ನಾವು ಏನು ಧ್ಯಾನವನ್ನು ಮಾಡ್ತೇವೆ, ನಮಗೇನು ಎನರ್ಜಿ ಬರುತ್ತೆ, ಇದನ್ನು ಖಾಲಿ ನೆಲದಲ್ಲಿ ಕೂತಾಗ ಈ ಭೂಮಿ ತಾಯಿ ಅದನ್ನು ಆಕರ್ಷಿಸುವಂಥ ಶಕ್ತಿಯನ್ನು ಹೊಂದಿದೆ. ಆದ ಕಾರಣ ನಮ್ಮ ಶರೀರದಲ್ಲಿ ಬರುವುದಕ್ಕಿಂತ ಅದು ಭೂಮಿಗೆ ಹೋಗ್ತದೆ. ಆದ ಕಾರಣ ಖಾಲಿ ನೆಲದಲ್ಲಿ ಕೂತ್ಕೊಳ್ಳದೆ ಒಂದು ಮ್ಯಾಟ್ ಅಥವಾ ಬಟ್ಟೆಯ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡತಕ್ಕಂಥದ್ದು. ಎಲ್ಲರ 2 ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಳ್ಳಿ. ಹಾಗೆಯೇ ಎಲ್ಲರ ಮನಸ್ಸನ್ನು ಸಹ ಹಾಗೆ ಮೃದುವಾಗಿ ಮುಚ್ಚಿಕೊಳ್ಳಿ. ಅಂದರೆ ಯಾವುದೇ ಆಲೋಚನೆ ಬೇಡ, ಯಾವುದೇ ಜಪ ತಪ ನಾಮಸ್ಮರಣೆ ಶ್ಲೋಕ ಯಾವುದು ಸಹ ಬೇಡ. ನಾವು ಮಾಡತಕ್ಕಂತಹ ಧ್ಯಾನ ಆನಾಪಾನ ಸತಿ ಧ್ಯಾನ. ನಾವಿಲ್ಲಿ ಕೇವಲ ನಾವು ತೆಗೆದುಕೊಳ್ಳತಕ್ಕಂಥ ಉಸಿರು, ನಾವು ಹೊರಗೆ ಬಿಡತಕ್ಕಂತಹ ಉಸಿರು, ಈ 2ನ್ನು ಗಮನಿಸತಕ್ಕಂಥದ್ದು. ಇದನ್ನು ಗಮನಿಸಿದಾಗ ಆಗತಕ್ಕಂತಹ ಮಿಲನವೇ ಸತಿ ಧ್ಯಾನ. ಈ ಧ್ಯಾನವನ್ನು ಮಾಡಿದಾಗ ಕೆಲವರು ಹೇಳ್ತಾರೆ, ಈ ಉಸಿರಾಟವನ್ನು ಗಮನಿಸಿದಾಗ ಧ್ಯಾನ ಆಗ್ತಾ ಇಲ್ಲ ಅಂತ ಹೇಳತಕ್ಕಂಥದ್ದು. ಒಂದು ವೇಳೆ ತಾವು ಧ್ಯಾನಕ್ಕೆ ಕುಳಿತಾಗ ನೇರವಾಗಿ ತಾವು ಶೂನ್ಯ ಸ್ಥಿತಿಗೆ ಹೋದಂಥ ಪಕ್ಷದಲ್ಲಿ ನೀವು ವಾಪಸ್ ಈ ಒಂದು ಉಸಿರಾಟವನ್ನು ಮೂಗಿನ ಮುಖಾಂತರ ನೀವು ಗಮನಿಸತಕ್ಕಂಥ ಅಗತ್ಯ ಇಲ್ಲ. ಆದರೆ ಆಲೋಚನೆಗಳು ಬಂದಾಗ ನಾವು ವಾಪಸ್ ನಮ್ಮ ಉಸಿರಾಟವನ್ನು ಗಮನಿಸಬೇಕು. ಆದ ಕಾರಣ ಇದನ್ನು ನಾವು ಉಸಿರಾಟವನ್ನು ಮಾಡ್ತಾ ಅಥವಾ ಅದನ್ನೇ ಗಮನಿಸುತ್ತಾನೆ ಇರಬೇಕು ಅಂತ ಇಲ್ಲ. ನಾವು ಶೂನ್ಯ ಸ್ಥಿತಿಗೆ ಹೋಗುವಂತಹ ನಮಗೆ ಎನರ್ಜಿ ಇದ್ದಲ್ಲಿ ಹಾಗೇನೆ ಗಮನಿಸದೇ ನಾವು ಶೂನ್ಯ ಧ್ಯಾನಕ್ಕೆ ಹೋಗಬಹುದು. ನಾವು 40 ನಿಮಿಷಗಳ ಧ್ಯಾನವನ್ನು ಮಾಡೋಣ. 30 ನಿಮಿಷಗಳು ನಾವು ಸಂಗೀತದೊಂದಿಗೆ ಧ್ಯಾನವನ್ನು ಮಾಡಿ ನಂತರ 10 ನಿಮಿಷ ನಾವು ಶೂನ್ಯ ಧ್ಯಾನವನ್ನು ಮಾಡೋಣ. ಎಲ್ಲರೂ ಸಹ ಶಾಂತವಾಗಿ ತಟಸ್ಥ ಮನಸ್ಸಿನಿಂದ ಧ್ಯಾನವನ್ನು ಮಾಡೋಣ.
Hi, coach. Yeah. I actually had a query. There's a friend of mine and she
ಮಾಸ್ಟರ್ಸ್, ಇನ್ನು ಕೇವಲ 5 ನಿಮಿಷಗಳ ಶೂನ್ಯ ಧ್ಯಾನವನ್ನ ಮುಂದುವರಿಸೋಣ. ಯಾರು ಸಹ ಕಣ್ಣು ತೆರೆಯಬೇಡಿ. ಮಾಸ್ಟರ್ಸ್, ಇನ್ನು ಕೇವಲ 1 ನಿಮಿಷದ ಶೂನ್ಯ ಧ್ಯಾನವನ್ನ ಮುಂದುವರಿಸೋಣ. ಯಾರು ಸಹ ಕಣ್ಣು ತೆರೆಯಬೇಡಿ.
ಮಾಸ್ಟರ್ಸ್ 10 ಸೆಕೆಂಡುಗಳ ಶೂನ್ಯ ಧ್ಯಾನ. ಎಲ್ಲರೂ ಸಹ ಧ್ಯಾನದಿಂದ ದೇಹ ಎಚ್ಚರಿಕೆಗೆ ಬನ್ನಿ. ಎಲ್ಲರೂ ಸಹ ಧ್ಯಾನದಿಂದ ದೇಹ ಎಚ್ಚರಿಕೆಗೆ ಬನ್ನಿ. ಯಾರು ಸಹ ಕಣ್ಣು ತೆರೆಯಬೇಡಿ. ಒಂದು, 2, 3, 4, 5. ನಿಧಾನವಾಗಿ ತಮ್ಮ ಕೈಗಳನ್ನು ಬಿಡಿಸಿಕೊಂಡು ಹಾಗೆಯೇ ಕಾಲುಗಳನ್ನು ಸಹ ಬಿಡಿಸಿಕೊಂಡು ತಮ್ಮ ಹಸ್ತವನ್ನು ಎರಡೂ ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 5, 4, 3, 2, 1. 0. ನಿಧಾನವಾಗಿ ಮುಗುಳ್ನಗುವಿನೊಂದಿಗೆ ತಮ್ಮ ಎರಡೂ ಹಸ್ತಗಳನ್ನು ನೋಡುತ್ತಾ ಎರಡೂ ಕಣ್ಣುಗಳನ್ನು ತೆರೆಯಿರಿ. ಎಲ್ಲರೂ ಸಹ ತಮ್ಮ ಲೈಟ್ ಹಾಗೂ ವಿಡಿಯೋಗಳನ್ನು ಆನ್ ಮಾಡಿಕೊಳ್ಳಿ. ಧ್ಯಾನವನ್ನು ಮಾಡಿದ ಎಲ್ಲ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳು. ಹಾಗೆಯೇ ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೆ ಧನ್ಯವಾದಗಳು. ಧ್ಯಾನಕ್ಕೆ ಸಹಕರಿಸಿದ ನಮ್ಮ ಶರೀರಕ್ಕೆ ಕೃತಜ್ಞತೆಯನ್ನು ಚಪ್ಪಾಳೆಯೊಂದಿಗೆ ಸಲ್ಲಿಸೋಣ. ಮಾಸ್ಟರ್ಸ್ ಸರ್ ಜಾಯಿನ್ ಆಗ್ತಾರೆ ಸದ್ಯದಲ್ಲೇ. ಧ್ಯಾನ ಇವತ್ತು ಧ್ಯಾನದಲ್ಲಿ ಯಾರಿಗಾದ್ರೂ ಡಿಸ್ಟರ್ಬೆನ್ಸ್ ಆಯ್ತಾ? ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅನ್ಮ್ಯೂಟ್ ಕೊಡಬಹುದು. ಧ್ಯಾನದಲ್ಲಿ ಡಿಸ್ಟರ್ಬೆನ್ಸ್ ಆಯ್ತಾ ಇವತ್ತು? ಲಕ್ಷ್ಮೀಬಾಯಿ ಹೆಗಡೆ, ಓ ಸರ್ ಬಂದಿದ್ದಾರೆ. ಓಕೆ, ಏನಿಲ್ಲ, ನಾನು ಏನು ಹೇಳಲಿಕ್ಕೆ ಹೊರಟೆ ಅಂದರೆ ಇವತ್ತು ಮ್ಯೂಸಿಕ್ನಲ್ಲೇ ಸಮುದ್ರದ್ದು ಶಬ್ದವನ್ನು ಕೊಟ್ಟಿದ್ರು. ಆದ ಕಾರಣ ಕೆಲವರಿಗೆ ಡಿಸ್ಟರ್ಬ್ ಆಗಿರಬಹುದು. ಅದು ತಮ್ಮ ಗಮನಕ್ಕೆ ಬಂತ ಹೇಳಕ್ಕೆ ನಾನು ಕೇಳಿದೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ಸೊ ಇವತ್ತಿನ ಜ್ಞಾನ ಹಂಚಿಕೆಯನ್ನು ಮಾಡಲಿಕ್ಕೆ ನಮಗೆಲ್ರಿಗೂ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟು ಸದಾವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಫೌಂಡರ್ ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್ ನಮ್ಮೊಟ್ಟಿಗೆ ಹಾಜರಾಗಿದ್ದಾರೆ. ಸರ್ಗೆ ಈ ವೇದಿಕೆಯ ಪರವಾಗಿ, ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಓವರ್ ಟು ಯು ಸರ್. ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದಗಳು. ಎಲ್ಲರಿಗೂ ಶುಭ ಸಂಜೆ. ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರು ಮತ್ತು ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಮಾತಾರ ಬಾಬಾಜಿ ಅವರಿಗೆ ಪ್ರತ್ಯೇಕ ನಮನಗಳು ಸಲ್ಲಿಸ್ತಾ ಇದನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸಿ. ಓಕೆ ಫ್ರೆಂಡ್ಸ್, ಇಷ್ಟುವರೆಗೂ ಅದ್ಭುತವಾದ ಧ್ಯಾನ ಮಾಡಿದ್ವಿ. ಇವತ್ತು ಈಗಾಗಲೇ ನಾವು ಒಂದು ಧ್ಯಾನವನ್ನು ಉಪಯೋಗಿಸಿಕೊಂಡು ನಮ್ಮಲ್ಲಿ ಅನೇಕ ಹಾರ್ಮೋನ್ಗಳನ್ನು ಪ್ರಭಾವಿತ ಮಾಡಬಹುದು ಅಂತ ತಿಳ್ಕೊಂಡಿದ್ವಿ. ಅದರಲ್ಲಿ ಪ್ರಧಾನವಾಗಿ ಮೆಲಟೋನಿನ್, ಆಯ್ತಾ, ಸೆರಟೋನಿನ್, DHA, ಗ್ರೋತ್ ಹಾರ್ಮೋನ್, ಆಯ್ತಾ. ಸೊ ಇಂಥ ಅದ್ಭುತವಾದ ಹಾರ್ಮೋನ್ಸ್, ಮತ್ತೆ ಓಪಿಯಾಯ್ಡ್ಸ್, ಎಂಡೋರ್ಪಿನ್ಸ್, ಡೋಪಮಿನ್, ಇಂಥ ಅನೇಕ ಹಾರ್ಮೋನ್ಸ್, ನ್ಯೂರೋ ಟ್ರಾನ್ಸ್ಮಿಟರ್ಸ್ ನಮ್ಮಲ್ಲಿ ಉತ್ಪನ್ನ ಆಗುವಂಥ ಎಲ್ಲ ಈ ಹಾರ್ಮೋನ್ಗಳ ಮೇಲೆ ಪ್ರಭಾವಿತ ತೋರಿಸ್ತದೆ ಇದು ನೇರವಾಗಿ. ಅದಕ್ಕೆ ಇದು ಸೈಂಟಿಫಿಕ್ ಆಗಿ ಈಗಾಗಲೇ ರಿಸರ್ಚ್ ಮಾಡ್ತಾನೆ ಬಂದಿದ್ದಾರೆ. ಸೊ ಇದರಲ್ಲಿ ಮೊನ್ನೆ ನಾನು ಹೇಳುವಾಗ ಒಂದು DHEA ಅಂತ ಒಂದು ಹೇಳಕ್ಕೆ ಪ್ರಯತ್ನ ಮಾಡಿದ್ವಿ.
ಸೊ ಈ DHE ಅನ್ನೋದು ಪ್ರಧಾನವಾಗಿ ನಮ್ಮನ್ನು ಒಂದು ರೀತಿಯಲ್ಲಿ ಅಂದ್ರೆ ಯೌವನತ್ವ ಅನ್ನೋದು ಹಾಗೆ ಹಿಡಿಯಕ್ಕೆ ಅಂತಂದ್ರೆ ಯಾವುದೇ ವೃದ್ಧಾಪ್ಯ ಲಕ್ಷಣಗಳು ಬರಬಾರದು ಅಂತ ಆ ಉದ್ದೇಶದಿಂದ ಈ ಹಾರ್ಮೋನ್ ಅನ್ನು ಅದು ಉತ್ಪನ್ನ ಮಾಡತ್ತೆ. ಆಯ್ತಾ? ಸೊ ಅಂದ್ರೆ ಯಾವಾಗ್ಲೂ ನಾವು ಹೆಂಗಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಸೊ ನಮ್ಮಲ್ಲಿ ಅನೇಕ ವಿಷಯಗಳಿದೆ. ಸೊ ನಾವು ಅಂದ್ರೆ ಆ ಯೌವನತ್ವವನ್ನು ಮೇಂಟೈನ್ ಮಾಡ್ಬೇಕಂದ್ರೆ ಧ್ಯಾನದಿಂದ ಹೇಗೆ ಮೇಂಟೈನ್ ಮಾಡೋದು, ಇಲ್ಲಾಂದ್ರೆ ಇತರ ಅನೇಕ ಜಾಗರೂಕತೆಯಲ್ಲಿ ಅನೇಕ ಸ್ಟೆಪ್ಸ್ ತಗೋಬೇಕಾಗತ್ತೆ. ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಈ ಮೆಡಿಟೇಷನ್ ಅಂತ ಏನಿದೆಯೋ ಇದರಲ್ಲಿ ಪ್ರಧಾನವಾಗಿ ಏನಂತಂದ್ರೆ ಎಲ್ಲದನ್ನು ಒಂದು ಮೆಡಿಟೇಷನ್ ಇಂದ ಸಾಧಿಸ್ಬೋದು. ಯೌವನತ್ವ ಕಂಪ್ಲೀಟ್ ಆಗಿ ಸಾಧಿಸ್ಬೋದು. ಅದನ್ನ ಹೇಗೆ ಅದು ಹೇಗೆ ನಮಗೆ ಪರಿಣಾಮ ತೋರಿಸ್ತಂತ ಅಂತ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಇವತ್ತು. ಸೊ ಮೊದಲನೇದಾಗಿ ಸೊ ಇಂಥ ಯೌವನತ್ವವನ್ನು ಸಾಧಿಸಬೇಕು ಅಂತಂದ್ರೆ ಪ್ರಧಾನವಾಗಿ ಏನ್ ಮಾಡ್ಬೇಕಂದ್ರೆ ನಮ್ಮ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಅನ್ಕೊಂಡಿದ್ವಲ್ಲ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದ್ರೆ ಅಂತಸ್ರಾವಿಕ ಗ್ರಂಥುಗಳು. ಈ ಈ ಅಂತಸ್ರಾವಿಕ ಗ್ರಂಥುಗಳೇನಿದೆಯೋ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಪಾಲನೆ ಮಾಡಬೇಕು. ಅದಕ್ಕೆ ಬೇಕಾಗಿರುವಂಥದ್ದು ಏನು ಅಂತ ನೋಡಕ್ ಹೋದ್ರೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಖಂಡಿತವಾಗಿ ಅನೇಕ ಬದಲಾವಣೆ ಬರಲೇಬೇಕಾಗತ್ತೆ. ಮೊದಲನೇದು ಒಳ್ಳೆ ಆಹಾರ, ಅಂದ್ರೆ ಒಂಥರ ನ್ಯೂಟ್ರಿಯೆಂಟ್ ಡೈಟ್ ತಗೋಬೇಕಾಗತ್ತೆ. ಆಮೇಲೆ ಅಂದ್ರೆ ಅದರಲ್ಲಿ ಈ ಯಾವುದೇ ರೀತಿಯಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಕಡಿಮೆ ಇರಬೇಕು. ಈಗಾಗಲೇ ನಾವು ತಿಳ್ಕೊಂಡಿದ್ವಿ ಸ್ಯಾಚುರೇಟೆಡ್, ನಾನ್ ಸ್ಯಾಚುರೇಟೆಡ್ ಫ್ಯಾಟ್ ಅಂದ್ರೆ ಒಂಥರ ಈಗ ಕೊಬ್ಬರಿ ಎಣ್ಣೆ ಇಂಥವೆಲ್ಲ ಅದೆಲ್ಲ ಒಳ್ಳೆ ಫ್ಯಾಟ್. ಕೆಟ್ಟದನ್ನೋದು ಯಾವುದೇ ರೀತಿಯಲ್ಲಿ, ಉದಾಹರಣೆಗೆ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ತಿಂತ ಹೋದ್ರೆ ಅದು ಉತ್ಪನ್ನ ಮಾಡೋಂಥ ಆ ಏನಿದೆಯೋ ಆ ಫ್ಯಾಟ್ ಏನಿದೆಯೋ ಅದು ಒಳ್ಳೇದಲ್ಲ. ಒಂಥರ ಅದು ಕೆಟ್ಟ ಕೊಲೆಸ್ಟ್ರಾಲ್ ಆಗಿ ಪರಿಣಾಮ ಆಗುತ್ತೆ. ಆ ರೀತಿಯಲ್ಲಿ ಅದು ಮೊದಲನೇದು. ಅಂದ್ರೆ ಒಳ್ಳೆ ನ್ಯೂಟ್ರಿಯೆಂಟ್ ಫುಡ್ ತಗೊಂಡ್ರೆ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸು ಸರಿಯಾದ ಸ್ಥಿತಿಯಲ್ಲಿ ಇರ್ತವೆ. ಇಲ್ಲ ಅಂದ್ರೆ ನಿಮ್ಮ ಎಂಡೋಕ್ರೈನ್ ಗ್ಲ್ಯಾಂಡ್ಸು ಸೊ ಹೆಚ್ಚು ಕಮ್ಮಿ ಆಗುತ್ತೆ. ಎಷ್ಟು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇದೆ ನಮ್ಮಲ್ಲಿ? ಯಾರನ್ನ ಹೇಳಿ, ಹ್ಯಾಂಡ್ ರೈಸ್ ಮಾಡಿ. ಟೋಟಲ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಎಷ್ಟಿದೆ ಮೇಲಿಂದ ಕೆಳಗೆವರೆಗೂ ಹೇಳಿ, ಹ್ಯಾಂಡ್ ರೈಸ್ ಮಾಡಿ. 12 ಹೇಳಿಮ್ಮ. 12 ಸರ್, 12 ಇಲ್ಲ, ರಾಂಗ್. ಜಾಸ್ತಿ ಇದೆ. 12 ಅಲ್ಲ. ಸೊ 10 ಹಾ, ಮೇನು 7 ಇದಾವ ಗುರುಜಿ. ಹಾ 14 ಮೇನ್ 7 ಗ್ಲ್ಯಾಂಡ್ಸ್ ಇದಾವ ಗುರುಜಿ. ಅದೇ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಎಷ್ಟಿದೆ Seven. ಅದರ ಹೆಸರುಗಳು ಮೇಲಿಂದ ಕೆಳಗೆವರೆಗೆ ಹೇಳಿ. ಒಂದೊಂದು ಚಕ್ರಕ್ಕೂ ಕನೆಕ್ಟೆಡ್ ಆಗಿ ಹೇಳ್ತಾ ಹೋಗಿ. ಪಿಟ್ಯೂಟರಿ, ಪೀನಲ್, ಆಮೇಲೆ ಥೈರಾಯ್ಡ್. ಅಲ್ಲ ಅಲ್ಲ ಅಲ್ಲ, ಅದು ರಾಂಗ್. ನೀವು ಹೇಳ್ತಾ ಇರೋದು ಇನ್ ಸ್ವಲ್ಪ ಮಿಸ್ಟೇಕ್ ಇದೆ, ಸರಿಪಡಿಸಿ. ಫಸ್ಟ್ ಯಾವ್ದು ಬರುತ್ತೆ? ಸ್ಟಾರ್ಟಿಂಗ್ ಮೇಲಿಂದ ಬನ್ನಿ. ಅದಕ್ಕೂ Inner gland. ಆ ಗ್ರಂಥಿ ಹೇಳುವಾಗ ಅದಕ್ಕೆ ಸಂಬಂಧಿತ ಚಕ್ರನ ಹೇಳ್ಬೇಕು ನನಗೆ. ಸಹಸ್ರಾರ ಚಕ್ರ ಮೇಲಿಂದ. ಹೇಳಿ. ಮತ್ತೆ ಆಜ್ಞಾ ಚಕ್ರ. ಇಲ್ಲ 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 ಇಲ್ಲ, ಚಕ್ರ ಮತ್ತೆ ಗ್ಲ್ಯಾಂಡ್ ಕನೆಕ್ಟ್ ಮಾಡಿ ಹೇಳಿ. ಚಕ್ರಗಳು ಹೇಳುವ ಸರ್. ನೆಕ್ಸ್ಟ್ ಯಾರು ಹೇಳ್ತೀರಿ? ಹಾ ಅಂದ ಮೇಡಮ್, ಹೇಳ್ತಾ ಹೋಗಿ. ಪೀನಲ್ ಗ್ಲ್ಯಾಂಡ್ ಸಹಸ್ರಾರ ಚಕ್ರ ಗುರುಜಿ. ಎಸ್, ಗುಡ್. ಪಿಟ್ಯೂಟರಿ ಗ್ಲ್ಯಾಂಡ್ ಆಜ್ಞಾ ಚಕ್ರ. ವೆರಿ ಗುಡ್. ಥೈರಾಯ್ಡ್ ಗ್ಲ್ಯಾಂಡ್ ವಿಶೇಷ ವಿಶುದ್ಧಿ ಚಕ್ರ. ಓಕೆ. ಆಮೇಲೆ ಅನಾಹತ ಚಕ್ರ ಹಾರ್ಟ್ ಬರ್ತಿತ್ತು. ಹೇಳಿ. ಇನ್ಯಾರಿಗಾರ ಗೊತ್ತಿದೆಯಾ ಇಲ್ಲಿ? ಮೆಸೇಜ್ ಮಾಡಿ, ಟೈಪ್ ಮಾಡಿ. ಥೈಮಸ್ ಗ್ಲ್ಯಾಂಡ್. ಹೋಗಿ ಮುಂದಕ್ಕೆ ಹೋಗಿ. ಥೈಮಸ್ ಮತ್ತೆ Next. ಮಣಿಪುರ ಚಕ್ರ. ಮಣಿಪುರ ಚಕ್ರ ಅದು ಮೇಧೋಚಿಕರ ಗ್ರಂಥಿ ಅಂತಾರೆ ಗುರುಜಿ ಕನ್ನಡದಲ್ಲಿ.
ಹಾ, ಮೇದೋಜಕರ ಗ್ರಂಥಿ. ಮೇಧೋಜೀರಕ ಗ್ರಂಥಿ ಕರೆಕ್ಟ್, ಬಟ್ ಇಂಗ್ಲಿಷ್ ಅಲ್ಲಿ ಹೇಳಿ ಸ್ವಲ್ಪ ಎಲ್ಲರಿಗೂ. ನಾವೆಲ್ಲ ಕನ್ನಡದಲ್ಲಿ ಆರ್ ಎನ್ ಐಸ್, ನಾನು ಹೇಳ್ತಿಲ್ಲ ಮೊನ್ನೆ, ಆರ್ ಎನ್ ಐಸ್. ನಾವು ಎನ್ ಆರ್ ಐಸ್ ಅಲ್ಲ, ನಾವು ಆರ್ ಎನ್ ಐಸ್. ಮತ್ತೆ ಇಂಡಿಯನ್ಸ್ ಅಲ್ಲ ನಾವು, ಭಾರತೀಯರು ಅಲ್ಲ ನಾವು. ಯಾರು ರೆಸಿಡೆಂಟ್ ನಾನ್ ಇಂಡಿಯನ್ಸ್. ನಾನ್ ಇಂಡಿಯನ್ಸ್. ಇಲ್ಲೇ ಇರ್ತೀವಿ ಬಟ್ ಎಲ್ಲ ನಾವು ಇಂಡಿಯನ್ಸ್ ಅಲ್ಲ. ಸಾರಿ ಟು ಸೇ ದಿಸ್. ಓಕೆ, ನೆಕ್ಸ್ಟ್ ಹೇಳಿ. ಪ್ಯಾನ್ಕ್ರಿಯಾಸ್ ಗ್ಲ್ಯಾಂಡ್. ನೆಕ್ಸ್ಟ್ ಗುರುಜಿ ನೆಕ್ಸ್ಟ್ ನಂತರ ಕೆಳಗೆ ಹೋಗಿ. ಇದು ಸ್ವಾದಿಷ್ಟಾನ. ಸ್ವಾದಿಷ್ಟಾನ. ಹಾ, ಸ್ವಾದಿಷ್ಟಾನಕ್ಕೆ ಯಾವುದು? ಅಡ್ರಿನಲ್ ಗ್ಲ್ಯಾಂಡ್. ಸ್ವಾದಿಷ್ಟಾನಕ್ಕೂ ಅಡ್ರಿನಲ್ ಬರಲ್ಲ. ನೆಕ್ಸ್ಟ್ ಬೇರೆ ಬೇರೆ ಯಾವುದು? ಮೂಲಾಧಾರ. ಸ್ವಾದಿಷ್ಟಾನ ಏನಿದೆ ಅದು? ಸೆಕ್ಸುವಲ್ ಸೆಂಟರ್. ಸೆಕ್ಸುವಲ್ಸ್ ಅದೇ ಸೆಕ್ಸುವಲ್ ಗ್ಲ್ಯಾಂಡ್ಸ್ ಯಾವುದು ಹೇಳಿ? ಎರಡು ಬರ್ತಾವ. ಲೈಂಗಿಕ ಗ್ರಂಥಿಗಳು ಯಾವುದು? ಜೆನೆಟಿಕ್. ಹ್ಮ್ ಇನ್ಯಾರಿಗಾನ ಐಡಿಯಾ ಇದೆಯಾ? ಪ್ರೊಟೆಸ್ಟ್ ಗ್ಲ್ಯಾಂಡ್ ಇರ್ಬೇಕು. ಯಾವುದು? ಜೆನೆಟಿಕ್ ಗ್ಲ್ಯಾಂಡ್ ಅಂತ ಸರ್. ಜೆನೆಟಿಕ್ ಗ್ಲ್ಯಾಂಡೇ ಇಲ್ಲ ಅದು. ಗ್ಲ್ಯಾಂಡ್ ಇಲ್ಲ. ಅಂತ ಗ್ಲ್ಯಾಂಡ್ ಯಾವುದಿಲ್ಲ. ಸೊ ನಿಮ್ಗೆಲ್ಲ ಐ ಥಿಂಕ್ ನಾವು ಟೆಸ್ಟ್ ಕಂಡಕ್ಟ್ ಮಾಡಲೇಬೇಕು. ಏನು ಮಾಡೋಕ್ಕಾಗಲ್ಲ. ನೀವು ಓದಿ ಟೆಸ್ಟ್ ಬಂದು ಟೆಸ್ಟ್ ಈ ತರ ಮಾಡಿದ್ರೇನೆ ಐ ಥಿಂಕ್ ಒಳ್ಳೇದಂತ ಅನಿಸ್ತದೆ ನೋಡಿದ್ರೆ. ಯೂರಿನರಿ ಇದೆಯಾ ಸರ್? ಯೂರಿನರಿ ಇಲ್ಲ. ಇಲ್ಲ. ಓಕೆ, ಸೆಕ್ಸುವಲ್ ಗ್ಲ್ಯಾಂಡ್ಸ್ ಇರೋದು ಟೆಸ್ಟಟಿಸ್, ಓವರೀಸ್, ಆಯ್ತಾ? ಗೋನಾಡ್ಸ್ ಅಂತ ಕರಿತೀವಿ ನಾವು, ಗೋನಾಡ್ಸ್. ಓಕೆ, ಟೆಸ್ಟ್ ಅಂದ್ರೆ ಅಲ್ಲಿರುವಂಥದ್ದು ಟೆಸ್ಟಟಿಸ್, ಓವರೀಸ್ ಅಂತ ಎರಡು ಅವಯವಗಳಿರೋದು. ಅಲ್ಲಿ ಈ ಗ್ರಂಥಿಗಳೇ ಅಂತಂದ್ರೆ ಈ ಪರ್ಟಿಕ್ಯುಲರ್ ಗ್ರಂಥಿಗಳೇ ಗೋನಾಡ್ಸ್ ಅಂತ ಕರಿತೀವಿ ನಾವು, ಗೋನಾಡ್ಸ್. ಓಕೆ, ಅದನ್ನು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ಸ್ವಾದಿಷ್ಟಾನ ಸಂಬಂಧ. ನೆಕ್ಸ್ಟ್ ಕೆಳಗಡೆ ಹೋದ್ರೆ ಲಾಸ್ಟ್ ಮೂಲಾಧಾರ ಚಕ್ರ. ಮೂಲಾಧಾರ ಕರೆಕ್ಟು, ಬಟ್ ಗ್ರಂಥಿ ಯಾವುದು? ರೈಟ್, ಅಡ್ರಿನಲಿನ್. ಯಾವುದು? ಅಡ್ರಿನಲಿನ್. ಅಡ್ರಿನಲ್ ಗ್ಲ್ಯಾಂಡ್. ಅಡ್ರಿನಲಿನ್ ಅಂತ ಗ್ಲ್ಯಾಂಡ್. ಸೊ ಇದು ಬರೋಂಥದ್ದು. ಸೊ ಈ ರೀತಿಯಲ್ಲಿ ಮೇಲಿಂದ ಕೆಳಗೆವರೆಗೂ ಪೂರ್ತಿಯಾಗಿ ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಓಕೆ, ಸೊ ಈ ಗ್ರಂಥಿಗಳಲ್ಲಿ ಎಲ್ಲಾದ್ರೂ ಏನಾದ್ರೂ ವ್ಯತ್ಯಾಸ ಆದ್ರೆ, ಆಯ್ತಾ, ಸೊ ನಮಗೂ ಖಂಡಿತವಾಗಿ ನಮ್ಮಲ್ಲಿ ಆ ಗ್ರಂಥಿಗಳ ಕೆಲಸದಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಖಂಡಿತ ನಮ್ಮಲ್ಲಿ ಸೈಕಲಾಜಿಕಲ್ ಮತ್ತೆ ಫಿಸಿಯಲಾಜಿಕಲ್ ಅಂದ್ರೆ ಭೌತಿಕ, ಮಾನಸಿಕವಾಗಿ ರೋಗಗಳು ಶುರು ಆಗತ್ತೆ. ಇನ್ನು ಆಧ್ಯಾತ್ಮಿಕ ಪಕ್ಕಿಟ್ಬಿಡಿ, ಆಧ್ಯಾತ್ಮಿಕ ಅಲ್ಲಿ ಹೋಗೋಕೆ ಸಾಧ್ಯವಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಮಾನಸಿಕ ಈ ದೈಹಿಕ ಪ್ರಾಬ್ಲಮ್ಸೇ ಹೆಚ್ಚಾಗತ್ತೆ. ನಾವು ಅಲ್ಲಿ ತಪ್ಪಿಸ್ಕೊಳಕ್ಕೆ ಆಗಲ್ಲ. ಆಯ್ತಾ, ಇಲ್ಲಿ ನೋಡಿ. ಸೊ ನಾನು ಹೇಳ್ತಾ ಹೋಗ್ತೀನಿ, ಏನೇನು ನಾವು ಸ್ಟೆಪ್ಸ್ ತಗೊಂಡ್ರೆ ಸ್ವಲ್ಪ ಮಟ್ಟಕ್ಕನ್ನ ಅಟ್ಲೀಸ್ಟ್ ಈ ಪೂರ್ತಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅನ್ನು, ಅಂತಸ್ರಾವ ಗ್ರಂಥಿಗಳನ್ನು ಮೇಂಟೈನ್ ಮಾಡಬಹುದು ಅಂತ ಒಂದು ಮಾಹಿತಿ ಕೊಡ್ತೀನಿ. ಅದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇದು ಮೆಡಿಕಲ್ ಪರವಾಗಿ ಏನಿರ್ತದೆ ಅಂತ ನಾನು ಹೇಳ್ತೀನಿ. ತದನಂತರ ಮೆಡಿಟೇಷನ್ ಅಲ್ಲಿ ಯಾವ ರೀತಿಯಲ್ಲಿ ನಾವು ಮಾಡ್ಕೋಬೇಕು ಅದು ಸ್ವಲ್ಪ ಹೇಳ್ತೀನಿ. ಅವಾಗ ನಿಮ್ಗೆ ಒಂದು ಇವತ್ತಿನ ಕ್ಲಾಸ್ಗೆ ಅದು ಅಷ್ಟು ಸಬ್ಜೆಕ್ಟ್ ನಾವು ತಿಳ್ಕೊಳ್ಳೋಣ ಸಾಕು. ಆಯ್ತಾ, ಎಲ್ಲ ತಿಳ್ಕೊಂಡು ಓವರ್ಫ್ಲೋ ಆಗಿದೆ ಅಂತ ಅನಿಸ್ತದೆ ನನಗೆ, ಅಲ್ವಾ? ಸೊ ನಾವು ತಿಳ್ಕೊಂಡು ಓವರ್ಫ್ಲೋ ಆಗಿದೆ ಅಂತ ಅನಿಸ್ತಾ ಇದೆ ನನಗೂ. ಯಾಕಂದ್ರೆ ಕ್ವಶನ್ ಕೇಳಿದ್ರೆ ಯಾವ ಆನ್ಸರ್ ಬರ್ತಾ ಇಲ್ಲ, ಎಲ್ಲ ಮಿಸ್ಟೇಕ್ಸ್ ಬರ್ತಾ ಇದೆ, ಅದರಲ್ಲಿ ಪರಿಪೂರ್ಣತೆ ಇಲ್ಲ. ಓಕೆ, ಎಫಿಷಿಯನ್ಸಿ ಇಲ್ಲ. ಸೊ ಇಂಥದ್ದು ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ನಾವು ಚೆನ್ನಾಗಿ ಕಲಿಬೇಕು. ನಾವೆಲ್ಲ ಸ್ಟೂಡೆಂಟ್ಸ್, ಆಯ್ತಾ? ಸೊ ನಾವೆಲ್ಲರೂ ಸ್ಟೂಡೆಂಟ್ಸು, ವಿದ್ಯಾರ್ಥಿಗಳು, ಜೀವನ ಶಾಸ್ತ್ರಕ್ಕೆ ವಿದ್ಯಾರ್ಥಿಗಳು. ನೀವೇನೋ ಓದಿರ್ಬೋದು, ಅದು ಬೇರೆ ವಿಷಯ. PhD, MSc, ಒಂದು ಇಂಜಿನಿಯರಿಂಗು, ಇನ್ನೇನೋ ಓದಿರ್ಬೋದು. ಅದು ಪ್ರಾಪಂಚಿಕ ವಿದ್ಯೆ. ಅಲ್ಲಿ ಬುಕ್ ಖತಮಾಯಿತು, ನಾವು ಖತಮಾಯಿತು, ಅಲ್ವಾ? ಬುಕ್ ಖತಮಾಯಿತು, ಅಲ್ಲಿಗೆ ನಿಮ್ಮ ಓದೋದು ಖತಮಾಯಿತು.
ಅಲ್ಲಿಂದ ಮುಂದಕ್ಕೆ ಹೋಗೋಗಿಲ್ಲ, ಹೋಗೋದು ಬೇಕಾಗಿಲ್ಲ, ಹೋಗ್ಬೇಕಂತ ಅನಿಸಲ್ಲ ಫಸ್ಟ್ ಆಫ್ ಆಲ್. ಬಟ್ ಇಲ್ಲಿ ಹಾಗಿಲ್ಲ. ಈ ಶಾಸ್ತ್ರ, ಜೀವನ ಶಾಸ್ತ್ರ ಒಂದು ಆಧ್ಯಾತ್ಮಿಕ ಶಾಸ್ತ್ರ. ಆಯ್ತಾ? ಇಡೀ ಜೀವನವೇ ನಾವು ಓದುವಂಥದ್ದು. ಜೀವನ ಪರ್ಯಾಂತ ಓದ್ತಾ ಇದ್ರು, ಆಯ್ತಾ, ಕೊನೆಯ ಶ್ವಾಸವರು ಓದ್ತಾ ಇದ್ರು ಇದು ಸಾಕಾಗಲ್ಲ. ನೆನ್ಪಿಟ್ಕೊಳ್ಳಿ. ನೀವು ನೆಕ್ಸ್ಟ್ ಜನ್ಮಕ್ಕೆ ಬಂದ್ರು ನಿಮ್ಮ ಲೈಬ್ರರಿ ಹಂಗೆ ಇಟ್ಕೊಂಡು ನೀವು ಮತ್ತೆ ಮತ್ತೆ ಹೋಗಿ ಮತ್ತೆ ಬರ್ಬೋದು. ಆಯ್ತಾ? ಅಷ್ಟು ಪುಸ್ತಕಗಳು, ಅಷ್ಟು ಗ್ರಂಥಗಳು ಈ ಭೂಮಿ ಮೇಲೆ ಇದೆ. ಅಷ್ಟು ಜ್ಞಾನವನ್ನು ಕೊಟ್ಟಿದ್ದಾರೆ ಮಹಾನ್ ಯೋಗಿಗಳು. ನಾವು ಅದರಲ್ಲಿ ಎಷ್ಟು ಪಡಿತಾ ಇದೀವಿ? ಸ್ವಲ್ಪ ಪಡೆಯಕ್ಕೂ ಇಷ್ಟು ಕಷ್ಟಪಡ್ತಾ ಇದ್ರೆ ಇನ್ನೇನು ಹೇಳ್ಬೇಕು ನಾನು, ಹೇಳಿ. ಎಷ್ಟು ಸರಿ ಟೀಚ್ ಮಾಡಿರ್ತೀವಿ, ಚಕ್ರ 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 ಅಂತಾನೆ ಇರ್ತೀವಿ. ಆ ಚಕ್ರಗಳ ಬಗ್ಗೆ ಒಂದು ರೀತಿ ಅಲ್ಲ, ಎಷ್ಟು ರೀತಿಗಳು ಟೀಚ್ ಮಾಡಿರ್ತೀವಿ ಗೊತ್ತಿಲ್ಲ. ಅದು ಜಸ್ಟ್ ಹೆಸರುಗಳು ಕೇಳ್ತಾ ಇದ್ವಿ. ಅದು ಇನ್ನೂ ಏನ್ ಮಾಡ್ತದೆ, ಹೇಗೆ ಮಾನಸಿಕವಾಗಿ, ಭೌತಿಕವಾಗಿ, ಅಂದ್ರೆ ಆಧ್ಯಾತ್ಮಿಕವಾಗಿ ಏನೇನ್ ಮಾಡ್ಬೋದು ಅಂತ ಎಲ್ಲ ತಿಳ್ಕೊತಾ ಹೋದ್ರೆ, ನಾವು ಅದು ಕೇಳ್ತಾ ಹೋದ್ರೆ ಎಷ್ಟು ಮಟ್ಟಕ್ಕೆ ಅದು ನಿಮ್ಮಿಂದ ಆನ್ಸರ್ಸ್ ಕೊಡ್ತದೋ ಗೊತ್ತಿಲ್ಲ. ಆಯ್ತಾ? ಅದಕ್ಕೋಸ್ಕರವೇ ಪದೇ ಪದೇ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಓದಬೇಕು, ಕೇಳಿಸ್ಕೋಬೇಕು, ಪದೇ ಪದೇ ಮನನ ಮಾಡ್ಕೋಬೇಕು. ನಮ್ಮ ಜೀವನದಲ್ಲಿ ಇದು ಮಾತ್ರವೇ ನಮಗೆ ಜೀವನ ಸಾರ್ಥಕತೆ ಕೊಡೋದು, ಯಾವುದು ಕೊಡೋದಿಲ್ಲ. ನಿಮ್ಗೆ ಎಷ್ಟೇ ಸಂಸಾರ ಇರಲಿ, ಸಂಪದೆ ಇರಲಿ, ಆಯ್ತಾ, ಜಂಜಾಟಗಳಿರಲಿ, ಒಂದು ನಿಮ್ಮ ಕೀರ್ತಿ ಇರಲಿ, ಪ್ರತಿಷ್ಠೆ ಇರಲಿ, ನಿಮ್ಗೆ ಯಾವುದು ಸಂತೃಪ್ತಿ ಕೊಡೋದಿಲ್ಲ. ಆ ಸಂತೃಪ್ತಿ ಕೊಡೋದು, ಆ ಆತ್ಮತೃಪ್ತಿ ಕೊಡೋದು ಓನ್ಲಿ ಒಂದು ಜ್ಞಾನ, ಧ್ಯಾನ ಅಷ್ಟೇ. ಇದನ್ನು ನಾವು ಸರಿಯಾಗಿ ಮಾಡಿಲ್ಲ ಅಂದ್ರೆ ನಾವು ಪದೇ ಪದೇ ಇದು ಮಾಡಕ್ಕನೆ ಎಷ್ಟೋ ಜನ್ಮಗಳು ತಗೋಬೇಕಾಗತ್ತೆ. ಆಯ್ತಾ? ಸರಿಯಾಗಿ ನಾವು ಕಲ್ಸ್ಕೊಂತ ಇಲ್ಲ ಅಂದ್ರೆ ನಾವೆಲ್ಲರೂ ಮಾಸ್ಟರ್ ಆಗ್ಬೇಕಂತ ಹೇಳ್ತಾನೇ ಇದ್ದೀನಿ ನಾನು. ಆಯ್ತಾ? ನಮ್ಗೆ ನೆನಪಿನ ಶಕ್ತಿ ಕಡಿಮೆ ಇದ್ರು ಅದನ್ನ ಹೆಚ್ಚು ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ, ಆಯ್ತಾ, ಒಂದು ಕಡೆ ಜ್ಞಾನ ಮುದ್ರೆ ಯಾವಾಗಲೂ ಇಟ್ಕೊಂಡು, ಸ್ಮರಣೆ ಮುದ್ರೆ ಮಾಡಿಕೊಂಡು, ಆಯ್ತಾ, ಪದೇ ಪದೇ ಮಾಡಿಕೊಂಡು, ಓದಿರೋದು ಹಾಗೆ ಮಸ್ತಿಷ್ಕದಲ್ಲಿ ಇಟ್ಕೊಂಡು, ಆಯ್ತಾ, ಅದನ್ನು ಮತ್ತೆ ಅನಲೈಸ್ ಮಾಡಿಕೊಂಡು ಒಂದಕ್ಕೂ ಇನ್ನೊಂದು ಕನೆಕ್ಟ್ ಮಾಡ್ತಾ, ಚಕ್ರಗಳೇನು, ಹಾರ್ಮೋನ್ಸ್ ಏನು, ಆಯ್ತಾ, ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನು, ಆಮೇಲೆ ಒಳಗಡೆ ನಮ್ಮ ಎಥ್ರಿಕ್ ಬಾಡಿ ಏನು, ಪ್ರಾಣಶಕ್ತಿ ಏನು, ಪ್ರಾಣಮಯ ಕೋಶ ಏನು, ಮನೋಮಯ ಕೋಶ, ಎಲ್ಲದಕ್ಕೂ ಒಂದಕ್ಕೊಂದು ಕನೆಕ್ಟ್ ಮಾಡ್ಕೊಂತ ನಾವೇ ಅದರಲ್ಲಿ ಮಾಸ್ಟರ್ಸ್ ಆಗ್ಬೇಕು. ಆಯ್ತಾ? ಇನ್ನು ಯಾರೋ ಬಂದು ಮಾಸ್ಟರ್ ಮಾಡಲ್ಲ, ನಮ್ಮನ್ನ ಯಾರೋ ಬಂದು ಮಾಸ್ಟರ್ ಮಾಡಲ್ಲ, ನಾವೇ ಆಗ್ಬೇಕು. ಜಸ್ಟ್ ದಾರಿ ತೋರಿಸ್ತಾರೆ, ಈ ದಾರಿ ಪ್ರಯಾಣ ಮಾಡಿ ಅಂತ ಅಷ್ಟೇ. ಆಮೇಲೆ ಆಗ್ಬೇಕಾಗಿರೋದು ನಾವು. ಅರ್ಥ ಆಯ್ತಾ? ಸೊ ಇಲ್ಲಿ ಈಗ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅನ್ನು ಕ್ರಿಯಾಶೀಲಕವಾಗಿ ಸಕ್ರಿಯಗೊಳಿಸ್ಕೋಬೇಕು ಅಂತಂದ್ರೆ ಫಿಸಿಕಲ್ ಆಗಿ ಏನೇನ್ ಮಾಡ್ಬೋದು ಅಂತ ಒಂದು 5 ಪಾಯಿಂಟ್ಸ್ ಅಲ್ಲಿ ನಾನು ತಿಳಿಸ್ತೀನಿ. ಆಮೇಲೆ ಅದ್ರ ಆಧ್ಯಾತ್ಮಿಕವಾಗಿ ಏನ್ ಮಾಡ್ಬೋದು, ಭೌತಿಕವಾಗಿ ಏನ್ ಮಾಡ್ಬೋದು, ಆಧ್ಯಾತ್ಮಿಕವಾಗಿ ಏನ್ ಮಾಡ್ಬೋದು ಮಾಡಿದ್ರೆ ನಾವು ಅಂದ್ರೆ ಒಂದು ರೀತಿಯಲ್ಲಿ ಎಲ್ಲ ಅಂತಸ್ರಾವಿ ಗ್ರಂಥಿಗಳು ಸಕ್ರಿಯಗೊಳಿಸ್ಕೊಳ್ಳುವಂತ ಪರಿಸ್ಥಿತಿ. ಅದು ಸಕ್ರಿಯವಾಗಿ ಕೆಲಸ ಮಾಡಿದ್ರೇನೆ ನಮ್ಮಲ್ಲಿ ಎಲ್ಲಾ ಉನ್ನತೀಕರಣ ಆಗತ್ತೆ, ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ. ನೆನ್ಪಿಟ್ಕೊಳ್ಳಿ, ಈ ಭೂಮಿಯಲ್ಲಿ ಎಷ್ಟು ಎಲ್ಲಾ ಮಾನವಗಳು ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಈ ಅಂತಸ್ರಾವಿ ಗ್ರಂಥಿಗಳ ಅಸಕ್ರಿಯವಾಗಿ ಅಂದ್ರೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಅಸಮತೋಲ್ಯವಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ಕಷ್ಟಗಳೆಲ್ಲ. ನಾನು ಎಷ್ಟೋ ಪದೇ ಈ ವಿಷಯವನ್ನು ಹೇಳ್ತಾನೆ ಇದ್ದೆ. ಆಯ್ತಾ? ಸೊ ಇವತ್ತು ಮೊದಲನೇ ಸ್ಟೆಪ್ ಅಲ್ಲಿ ಭೌತಿಕವಾಗಿ ಏನ್ ಮಾಡ್ಬೋದು ಅಂತಂದ್ರೆ, ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಒಳ್ಳೆ ಆಹಾರ, ಸಾತ್ವಿಕ ಆಹಾರ, ಒಳ್ಳೆ ಪೋಷಕಾಂಶಗಳಿರುವಂತ ಆಹಾರ ನಾವು ತಿನ್ನಲೇಬೇಕು. ಆಯ್ತಾ? ಒಳ್ಳೆ ಕೊಬ್ಬು ಅಂತಂದ್ರೆ ಹೇಳ್ಬೇಕಂದ್ರೆ, ಒಳ್ಳೆ ಕೊಬ್ಬು ಅಂದ್ರೆ ಈ ಕೋಕೋನಟ್ ಆಯಿಲ್ ಆಗ್ಲಿ, ಒಂದು A2 ಘೀ ಆಗ್ಲಿ, ಅಲ್ವಾ, ದೇಶೀಯ ತುಪ್ಪ ಇದೆಲ್ಲ, ಅಂತ ತುಪ್ಪ ಇವೆಲ್ಲ ತಿನ್ಬೇಕು. ಚೆನ್ನಾಗಿದ್ರೆ ಅದೆಲ್ಲ ನಮಗೆ ಬೇಕಾಗಿರುವಂತ ಪೋಷಕಾಂಶಗಳು ಹೋಗತ್ತೆ. ಎರಡನೇದೇನಂತಂದ್ರೆ ಎಕ್ಸಸೈಸ್. ನಾನು ಎಷ್ಟೋ ಸರಿ ಹೇಳಿರ್ತೀನಿ, ಮೂವ್ಮೆಂಟ್ ಅಂತ.
ಮೂಮೆಂಟ್ ಇಲ್ಲ ಅಂದ್ರೆ ಕಷ್ಟ. ಮೂಮೆಂಟ್ ಅಲ್ಲಿ ಏನ್ ಬರ್ತದೆ? ಪ್ರಧಾನವಾಗಿ ಯೋಗ, ಪ್ರಾಣಾಯಾಮ ಅಲ್ವಾ, ನಡೆಯೋದು, ಚೆನ್ನಾಗಿ ನಡೆಯೋದು. ಇದೆಲ್ಲ ಇರುವಾಗ ಏನಾಗತ್ತಂದ್ರೆ, ಇದು ನೀವು ಮಾಡಿದ್ರೆ ಪರ್ಟಿಕ್ಯುಲರ್ಲಿ ಏನ್ ಮಾಡ್ತದೆ ಅಂದ್ರೆ ಹೈಪೋಥಾಲಮಸ್ ಅಂತ ಅದನ್ನು ಆಕ್ಟಿವೇಟ್ ಮಾಡುತ್ತೆ. ಹೈಪೋಥಾಲಮಸ್ ಅಂತ ಅನ್ಕೊಂತೀವಲ್ಲ, ಹೈಪೋಥಾಲಮಸ್ಸೇ ಪ್ರಧಾನ ಕಾರಣ ಯಾವುದಕ್ಕೆ? ಒಂದು ಗ್ರೋತ್ ಹಾರ್ಮೋನ್ಗೆ ಮತ್ತೆ ಹಾರ್ಮೋನಲ್ ಬ್ಯಾಲೆನ್ಸ್ಗೆ. ಈ ಎರಡಕ್ಕನ್ನು ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡಕ್ಕೆ, ಗ್ರೋತ್ ಹಾರ್ಮೋನ್ ಉತ್ಪತ್ತಿ ಮಾಡಕ್ಕೆ ಪ್ರಧಾನವಾಗಿ ನಮ್ಮ ಹೈಪೋಥಾಲಮಸ್ ಆ ಅದರ ಸೆನ್ಸಿಟಿವಿಟಿಯನ್ನು ಇಂಪ್ರೂವ್ ಮಾಡಬೇಕಂತಂದ್ರೆ ಎಕ್ಸಸೈಸ್ ತುಂಬಾ ಉಪಯೋಗ ಆಗುತ್ತೆ. ಆಯ್ತಾ? ಗ್ರೋತ್ ಹಾರ್ಮೋನ್ ಉದ್ದೇಶ ನಿಮಗೆಲ್ಲ ಗೊತ್ತು, ನಾನು ಈಗಾಗಲೇ ಹೇಳ್ಕೊಟ್ಟಿದೆ. ಗ್ರೋತ್ ಹಾರ್ಮೋನ್ ಉತ್ಪನ್ನ ಸರಿಯಾದ ರೀತಿಯಲ್ಲಿ ಆಗಿದ್ರೆ, ಎಸ್ಪೆಷಲಿ ನಿದ್ದೆ ಮಾಡುವಾಗ ಆಗತ್ತೆ. ಆದರೆ ಎಕ್ಸಸೈಸ್ ಮಾಡಿದರೆ ನಮ್ಮಲ್ಲಿ ಆ ಕದಲಿಕೆ, ಆ ನಡಿಕೆ, ಯೋಗ ಪ್ರಾಣಾಯಾಮ ಮಾಡುವಾಗ ಖಂಡಿತ ಅದು ಉತ್ಪನ್ನ ಆಗತ್ತೆ ನೈಟಲ್ಲಿ. ಅದು ಉತ್ಪತ್ತಿ ಆಗಿದ್ರೆ ನಮ್ಮ ಇಡೀ ಬಾಡಿಯಲ್ಲಿರುವಂತ ಎಲ್ಲ ಸೆಲ್ಸ್ ಅನ್ನು ರಿಪೇರ್ ಮಾಡೋಂಥ ಕೆಲಸ ಮಾಡುತ್ತೆ. ಅವಾಗ ನಾವು ಖಂಡಿತ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ. 3ನೇ ಪಾಯಿಂಟ್ ಏನಂತಂದ್ರೆ, ನಾವು ಪ್ರತ್ಯೇಕವಾಗಿ ನಾವು ತಿನ್ನುವಂಥ ಆಹಾರದಿಂದ ನಮ್ಮ ದೇಹ ಹೇಗಂತಂದ್ರೆ ಒಂದು ರೀತಿಯಲ್ಲಿ ಹಾರ್ಮೋನ್ಸ್ ಅಂದ್ರೆ ನಮ್ಮ ಹಾರ್ಮೋನ್ಗಳನ್ನು ಸ್ಥಿರೀಕರಣ ಮಾಡೋದು. ಹೇಗಂತ ಅವ್ರು ಹೇಳ್ತಾ ಹೋಗ್ತಾರೆ, ಯಾವ ಹಾರ್ಮೋನ್ಸ್ ಹೆಂಗ್ ಕೆಲಸ ಮಾಡ್ತಾವಂದ್ರೆ, ಒಂದು ಹಾರ್ಮೋನ್ ಹೆಸರು ನೋಡಿದ್ರೆ ಆರ್ಗಿನೈನ್ ಅಂತ. ಆರ್ಗಿನೈನ್ ಇದು ಒಂಥರ ಈಗಾಗಲೇ ಹೇಳ್ಕೊಟ್ಟಿದ್ವಲ್ಲ, ಗ್ರೋತ್ ಹಾರ್ಮೋನ್ ಅಂತ. ಅಂದ್ರೆ ಬೆಳವಣಿಗೆ ಉಪಯೋಗ ಆಗುವಂತ ಹಾರ್ಮೋನ್ ಹೆಸರು ಆರ್ಗಿನೈನ್. ನೋಡಿ, ಇನ್ನೊಂದು ಹಾರ್ಮೋನ್ ಇದೆ, ಅದೇನ್ ಮಾಡತ್ತಂದ್ರೆ ಈ ಒತ್ತಡೆಯನ್ನು ಕಡಿಮೆ ಮಾಡುವಂತ ಹಾರ್ಮೋನ್. ನೋಡಿ, ಅದರ ಹೆಸರು ಜಿನ್ಸೆಂಗ್. ಇವೆಲ್ಲ ಕೇಳಿಲ್ಲ ನಾವು ಯಾವಾಗಲೂ. ಆಯ್ತಾ? ನೆಕ್ಸ್ಟ್ ಬಂದು ನಮ್ಮ ಹೈಪೋಥಾಲಮಿಕ್, ಅಂದ್ರೆ ನಮ್ಮ ಸಹಸ್ರಾರ ಏರಿಯಾ, ಅಲ್ಲಿ ಹೈಪೋಥಾಲಮಸ್ ಇರೋದು. ಅದರ ಹೆಲ್ತ್ ಅನ್ನು ಚೆನ್ನಾಗಿಟ್ಟೋದು, ಅಂದ್ರೆ ಇನ್ಕ್ರೀಸ್ ಮಾಡೋದು, ಹೆಚ್ಚು ಮಾಡೋಂಥದ್ದು. ಅದರ ಹೆಸರು ಫಾಸ್ಫಾಟಿಡೈಲ್ ಸೆರಿನ್ ಅಂತ. ಫಾಸ್ಫಾಟಿಡೈಲ್ ಸೆರಿನ್ ಅಂತ ಇದೊಂದು ಹಾರ್ಮೋನ್. ಇಂಥ ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಉತ್ಪನ್ನ ಆಗುವಂತ ಸ್ಥಿತಿ ನಾವು ಕಲ್ಪಿಸ್ಕೋಬೇಕು. ಈ ಹಾರ್ಮೋನ್ಸ್ ಎಲ್ಲ ಉತ್ಪನ್ನ ಆದ್ರೆ ನಮ್ಮಲ್ಲಿ ತುಂಬಾ ಆರೋಗ್ಯ ಚೆನ್ನಾಗಿರ್ತದೆ. ಆದ್ರೆ ಅರ್ಥ ಏನಂತಂದ್ರೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಸರಿಯಾದ ರೀತಿಯಲ್ಲಿ ಇದ್ರೆ ನೀವೆಲ್ಲ ಉತ್ಪನ್ನ ಆಗೋದು, ಇಲ್ಲಾಂದ್ರೆ ಉತ್ಪನ್ನ ಆಗೋದಿಲ್ಲ. ಬಟ್ ಒಂದೊಂದು ಏನ್ ಮಾಡತ್ತೆ ಅಂತ ನಾನು ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಯ್ತಾ? ಅದೇ ರೀತಿಯಲ್ಲಿ ಇನ್ನು ನಾವು ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ಪೋಷಕಾಂಶಗಳು ಕೊಡ್ತಾ ಹೋದ್ರೆ, ಆಯ್ತಾ, ನಮ್ಗೆ ಏನ್ ಮಾಡುತ್ತೆ ಇನ್ನು ಅಂತಂದ್ರೆ, ನಮ್ಮ ಒಳಗಡೆ ಇನ್ನು ಅನೇಕ ಇತರ ಹಾರ್ಮೋನ್ಗಳನ್ನು ಉತ್ಪನ್ನ ಮಾಡುತ್ತೆ. ಎಸ್ಪೆಷಲಿ ಅದಕ್ಕೆ ಬೇಕಾಗಿರುವಂತ ನಮಗೆಲ್ಲ ಗೊತ್ತಿರುವಂತ ಪೋಷಕಾಂಶಗಳು, ವಿಟಮಿನ್ ಇ, ಸಿ, ಮತ್ತೆ ಸೆಲಿನಿಯಂ, ಮೆಗ್ನೀಷಿಯಂ, ಜಿಂಕು, ಒಮೆಗಾ 3 ಫ್ಯಾಟಿ ಆಸಿಡ್ಸು, ಇಂಥವೆಲ್ಲ ಕೊಡ್ಬೇಕು ನಾವು. ಫ್ಲಾಕ್ಸ್ ಸೀಡ್ಸು, ಇವೆಲ್ಲ ಕೊಡ್ತಾ ಹೋದ್ರೆ ನಮ್ಮ ದೇಹ ಒಳಗಡೆ ಇನ್ನು ಮಿಕ್ಕಿರುವಂತ ಯಾವುದೇ ತರ ಹಾರ್ಮೋನ್ಗಳಿದ್ರು ಎಲ್ಲ ಸರಿಯಾದ ರೀತಿಯಲ್ಲಿ ಉತ್ಪನ್ನ ಆಗತ್ತೆ. ಆಯ್ತಾ? ಇನ್ನು ಹೇಳ್ತಾರೆ, ಅಂದ್ರೆ 4ನೇ ಪಾಯಿಂಟ್ ಹೇಳ್ತಾರೆ, ಏನ್ ಮಾಡ್ಬೋದು ಅಂತಂದ್ರೆ, ನಾವು ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಯಾವ ರೀತಿಯಲ್ಲಿ ಅಂತಂದ್ರೆ, ತುಂಬಾ ಜನ DHA ಮತ್ತೆ ಮೆಲಟೋನಿನ್, ಇನ್ನು ಇತರ ಹಾರ್ಮೋನ್ಸ್ ಆಚೆ ಕಡೆಯಿಂದ ತಗೊಂತಾರೆ. ಆಯ್ತಾ? ಪರ್ಚೇಸ್ ಮಾಡ್ಕೊಂತಾರೆ. ಮೆಲಟೋನಿನ್ ಪರ್ಚೇಸ್ ಮಾಡ್ತಾರೆ, DHA ಪರ್ಚೇಸ್ ಮಾಡ್ತಾರೆ, ಸಿಗತ್ತೆ. ನೀವು ಹೋಗಿ ಅಮೆಜಾನ್ ಅಲ್ಲಿ ಓಡಿ, ಒಂದು ಜಸ್ಟ್ ಹೊಡಿದ್ರೆ ಮೆಲಟೋನಿನ್ ಮತ್ತೆ ಅಲ್ಲಿ DHA ಅಂತ ಹೊಡೆದ್ರೆ ನೇರವಾಗಿ ಬರುತ್ತೆ. ಅವೆಲ್ಲ ಸಪ್ಲಿಮೆಂಟ್ ಸಿಗತ್ತೆ ನಿಮ್ಗೆ, ಅಂಥದ್ದೆಲ್ಲ ಮಾಡ್ಕೋಬಹುದು. ಅದನ್ನು ಬೇಕಾಗಿಲ್ಲ, ನಾನು ಹೇಳ್ತೀನಿ ಹೇಗೆ ಅಂತ. ನೆಕ್ಸ್ಟು, ಮಹಿಳೆಯರಲ್ಲಿ ಎಸ್ಪೆಷಲಿ ಈಸ್ಟ್ರೋಜನ್ ಅದನ್ನು ಆಚೆ ಕಡೆಯಿಂದ ಸಪೋರ್ಟ್ ತಗೊಂತಾರೆ, ನೆನ್ಪಿಟ್ಕೊಳ್ಳಿ. ಆಯ್ತಾ? ಸೊ ಈ ರೀತಿಯಲ್ಲಿ ಈ ಹಾರ್ಮೋನಲ್ ರೀಪ್ಲೇಸ್ಮೆಂಟ್ ಇರ್ತದಲ್ಲ, ಈ ಹಾರ್ಮೋನಲ್ ರೀಪ್ಲೇಸ್ಮೆಂಟ್ ಥೆರಪಿ ಮಾಡ್ಕೊತಾ ಇರ್ತಾರೆ. ಅದೇ ಪುರುಷರಲ್ಲಿ ಟೆಸ್ಟೋಸ್ಟಿರಾನ್, ಆಯ್ತಾ, ಅದೇ
ಮಹಿಳೆಯರಲ್ಲಿ ಈಸ್ಟ್ರೋಜನ್, ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಮತ್ತೆ ಗ್ರೋತ್ ಹಾರ್ಮೋನ್ ಇವೆಲ್ಲ ಸಹ ಆಚೆ ಕಡೆಯಿಂದ ತಗೊಂಡು ಅದನ್ನ ರಿಪ್ಲೇಸ್ಮೆಂಟ್ ಥೆರಪಿ ತರ ಮಾಡ್ಕೊತಾ ಇರ್ತಾರೆ. ಆಯ್ತಾ? ಇಷ್ಟೆಲ್ಲ ಮಾಡ್ಕೊಂಡಿದ್ರೆ ಅವಾಗ ಏನಾಗತ್ತೆ, ಆ ದೇಹ ಅಂದ್ರೆ ಇದೆಲ್ಲ ಇಂಥವೆಲ್ಲ ನಾವು ಮಾಡ್ತಾ ಇರುವಾಗ ದೇಹ ಅದರಲ್ಲಿರುವಂಥ ಎಂಡೋಕ್ರೈನ್ ಗ್ಲ್ಯಾಂಡ್ಸು ಎಲ್ಲ ಪರಿಪಕ್ವವಾಗಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನಮಗೆ ಯಾವುದೇ ತೊಂದರೆಗಳು ಆಗೋದಿಲ್ಲ. ಮಾನಸಿಕ, ಬೌದ್ಧಿಕ, ಈ ಆಧ್ಯಾತ್ಮಿಕ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗ್ತಾ ಇರ್ತದೆ. ಆದರೆ ಒಂದು ಮಾತ್ರ ನಾವು ಇಲ್ಲಿ ನೆನಪಿಟ್ಕೋಬೇಕಾಗಿರೋದು, ಒಂದು ಗಮನಿಸ್ಬೇಕಾಗಿರುತ್ತೆ ಅಂತಂದ್ರೆ, ಇವೆಲ್ಲ ಯಾವುದು ಬೇಕಾಗಿಲ್ಲ, ಒಂದೇ ಒಂದು ಥೆರಪಿ ಮಾಡ್ಕೊಂಡ್ರೆ ಸಾಕು ಅಂತ ಅನ್ಕೊಂಡ್ರೆ ಅದು ಏನಂತ ನಾವು ಕರಿತೀವಿ ಅಂದ್ರೆ ಅದನ್ನು ಮೆಡಿಕಲ್ ಮೆಡಿಟೇಷನ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ? ಮೆಡಿಕಲ್ ಮೆಡಿಟೇಷನ್ ಅಂದ್ರೆ ಒಂಥರ ಈ ಔಷಧಕ್ಕಾಗಿ ಧ್ಯಾನ ಅಂತ ನಾವು ಇಷ್ಟವರೆಗೂ ಏನ್ ಸಬ್ಜೆಕ್ಟ್ ಹೇಳ್ಕೊಂತ ಇದೀವೋ ಇದು ಅತಿ ಸುಲಭವಾದ ರೀತಿಯಲ್ಲಿ ಅದು ಮಾಡತ್ತೆ. ಯಾವ ರೀತಿಯಲ್ಲಿ ಮಾಡತ್ತೆ? ಈ ನಾವು ಯಾವಾಗ ಧ್ಯಾನ ಮಾಡ್ತಾ ಹೋಗ್ತೀವೋ ಸರಿಯಾದ ರೀತಿಯಲ್ಲಿ ಸರಿಯಾದ ಧ್ಯಾನ, ಆಯ್ತಾ, ನಮ್ಮ ಏಜ್ಗೆ ತಕ್ಕ ಎಷ್ಟು ಸಮಯ ಕೊಡಬೇಕು ಅಷ್ಟು ಕೊಡ್ತಾ ಹೋದ್ರೆ, ನಿಮ್ಗೆ ಗೊತ್ತಿರುವಂತ ವಿಷಯ, ನಮ್ಮ ಧ್ಯಾನ ಮಾಡುವಾಗ ಅದು ಎಲ್ಲಿಂದ ಪ್ರಭಾವಿತ ಮಾಡ್ತಾ ಹೋಗ್ತದೆ ಅಂತ ಎಲ್ಲರಿಗೂ ಗೊತ್ತು. ಸೊ ಅದು ಸ್ಟಾರ್ಟ್ ಮಾಡೋದೇ, ಧ್ಯಾನ ವರ್ಕ್ ಮಾಡೋದೇ ನಮ್ಮ ಒಳಗಡೆ ಇರುವಂತ ಭೌತಿಕ ದೇಹ ಒಳಗಡೆ ಬರಕ್ ಮುಂಚೆ ಅದು ಎಲ್ಲೆಲ್ಲಿ ಪ್ರಭಾವ ತೋರಿಸ್ತಾ ಹೋಗ್ತದೆ ಅಂತ ನೋಡಿದ್ರೆ, ನಮ್ಮಲ್ಲಿ 5 ಶರೀರಗಳಿದೆ. ಆಯ್ತಾ? ಎಷ್ಟು ಶರೀರಗಳಿದೆ? 5 ಬಾಡೀಸ್ ಇದೆ. ಆಯ್ತಾ? ಆ 5 ಶರೀರಗಳು ಹೇಳಿ ನೋಡೋಣ, ಯಾರು ಹೇಳ್ತಾರೆ? 5 ಬಾಡೀಸ್ ಯಾವ್ದು? ಹ್ಯಾಂಡ್ ರೈಸ್ ಮಾಡಿ. ಸುಭದ್ರಾ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ. ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ. ಏನಮ್ಮ ಫಸ್ಟ್ ಯಾವುದು? ಇವು ಸ್ಥೂಲ. ಸ್ಥೂಲ ಅಂದ್ರೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿ. ಭೌತಿಕ ದೇಹಕ್ಕೆ ಸ್ಥೂಲ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್. ಸೂಕ್ಷ್ಮ ಶರೀರ, ಕಾರಣ ಶರೀರ. ಸೂಕ್ಷ್ಮ ಶರೀರಕ್ಕೂ ಡೈರೆಕ್ಟ್ ಹೋಗ್ಬಿಡಮ್ಮ. ಒಂದು ಒಳ್ಳೆ ವರ್ಡ್, ಒಳ್ಳೆ ಪದ, ಅರ್ಥ ಆಗೋ ಪದ ಹೇಳಿ. ಸೂಕ್ಷ್ಮ ಶರೀರ ಅಂದ್ರೆ ಎಷ್ಟು ಜನಕ್ಕೆ ಅರ್ಥ ಆಗತ್ತೆ? ಎತ್ತರಳು ಅಂತ ಹೇಳಿದ್ರು, ಎತ್ತರಳು ಪರವಾಗಿಲ್ಲ, ಸ್ವಲ್ಪ ನೀಟಾಗಿ ಅರ್ಥ ಮಾಡೋ ರೀತಿಲಿ ಹೇಳಿ. ಸ್ಥೂಲ ಶರೀರ, ಅನ್ನಮಯ ಕೋಶ, ಈ ತರ ಹೇಳಕ್ಕಾಗಲ್ಲ. ಹೇಳಿ. ಸ್ಥೂಲ ಶರೀರ ಅನ್ನಮಯ ಕೋಶ, ಸೂಕ್ಷ್ಮ ಶರೀರ ಪ್ರಾಣಮಯ ಕೋಶ, ಕಾರಣ ಶರೀರ ಕಾರಣ ಶರೀರವರೆಗೂ ಹೋಗಬಾರ್ದು, ಇನ್ನು ಮೇಲೆ ಇರೋದು ಅದು. ನೆಕ್ಸ್ಟ್, ಅದಕ್ಕೆ ಮುಂಚೆ ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಸರಿ, ಓಕೆ, ನಾನು ಹೇಳ್ತೀನಿ. ಸೊ ಅಲ್ಲಿ ನೀವು ಹೇಳೋದ್ರಲ್ಲಿ ಸ್ವಲ್ಪ ಮಧ್ಯದಲ್ಲಿ ಒಂದು ಸ್ವಲ್ಪ ಮಿಸ್ ಆಯ್ತು. ಸೊ ಕೆಳಗಿಂದ ಹೋದ್ರೆ ಅನ್ನಮಯ ಕೋಶ ಭೌತಿಕ ದೇಹ ಅಲ್ವಾ? ನೆಕ್ಸ್ಟ್ ಪ್ರಾಣಮಯ ಕೋಶ, ಅದು ಸೂಕ್ಷ್ಮ ಶರೀರ ಅಂತ ನೀವು ಹೇಳ್ಕೊಂಡ್ರೆ ಅದು ಆಸ್ಟ್ರಲ್ ಬಾಡಿ ಅಂತ ನೀವು ಕರಿತೀರಿ ಅಲ್ವಾ? ಅದಕ್ಕಿಂತ ಆಸ್ಟ್ರಲ್ ಬಾಡಿ ಅಂದ್ರೆ 2 ಬರುತ್ತೆ ಅಲ್ಲಿ. ಒಂದು ಎಮೋಷನಲ್ ಬಾಡಿ, ನೆಕ್ಸ್ಟ್ ಮೆಂಟಲ್ ಬಾಡಿ, 2 ಬರುತ್ತೆ ಅಲ್ಲಿ. ಆಯ್ತಾ? ಅದಕ್ಕೋಸ್ಕರ ನಾವೇನಂತ ಹೇಳ್ತೀವಿ ಅಂದ್ರೆ, ಸೂಕ್ಷ್ಮ ಶರೀರ ಅಂತ ಕರೆಯುವಾಗ ನಾವು ಆದಷ್ಟು ಮನೋಮಯ ಕೋಶ, ಅದರಲ್ಲಿ ಎಮೋಷನಲ್ ಬಾಡಿ, ಭಾವೋದ್ರೇಕ ಶರೀರ 2 ಬರುತ್ತೆ. ಅದಕ್ಕೂ ಮುಂಚೆ ಎಥಿರಲ್ ಬಾಡಿ ಅಂದ್ರೆ ಅದು ಸೂಕ್ಷ್ಮ ಶರೀರನೇ. ಎಲ್ಲ ಸೂಕ್ಷ್ಮ ಶರೀರಗಳೇ, ಮೇಲೆ ಇರೋದಂತ ಎಲ್ಲ ಸೂಕ್ಷ್ಮ ಶರೀರಗಳೇ. ಒಂದು ಭೌತಿಕ ದೇಹ ಬಿಟ್ರೆ, ಅನ್ನಮಯ ಕೋಶ ಬಿಟ್ರೆ ಮಿಕ್ಕಿದವೆಲ್ಲ ಸೂಕ್ಷ್ಮ ಶರೀರಗಳೇ. ಆಯ್ತಾ? ಆ ಸೂಕ್ಷ್ಮ ಶರೀರಗಳು ಯಾವ ಶರೀರಗಳಂತ ಹೇಳ್ತಾ ಹೋಗ್ಬೇಕು, ಅದು ಕರೆಕ್ಟ್ ಆಗಿ ಇರ್ಬೇಕು. ಅಂದ್ರೆ ಅಲ್ಲಿ ಇರುವಂತ ಒಂದು ಆರ್ಡರ್ ಅಲ್ಲಿ ಹೇಳ್ತಾ ಹೋದ್ರೆ ಅವಾಗ ಅರ್ಥ ಆಗತ್ತೆ ಎಲ್ಲರೂ. ಆಯ್ತಾ? ಈಗ ಸೂಕ್ಷ್ಮ ಶರೀರ ಅಂತ ಫಿಸಿಕಲ್ ಬಾಡಿ ದಾಟಿದ್ರೆ ಅಂತಂದ್ರೆ, ಅನ್ನಮಯ ಕೋಶ ಬಿಟ್ಟಿದ್ರೆ ನೆಕ್ಸ್ಟ್ ಬರೋದೆಲ್ಲ ಸೂಕ್ಷ್ಮ ಶರೀರಗಳೇ. ಎಲ್ಲರೂ ಸೂಕ್ಷ್ಮವಾಗಿರ್ತವೆ. ಅದ್ರಲ್ಲಿ ಏನೇನು
ಅಂದ್ರೆ ಪ್ರಧಾನವಾಗಿ ಪ್ರಾಣಮಯ ಕೋಶ, ಅದು ಸೂಕ್ಷ್ಮವಾಗಿರುತ್ತೆ, ಕಣ್ಣೆ ಕಾಣಿಸಲ್ಲ. ಬಟ್ ನೋಡ್ಬೋದು, ನಿಮ್ಮ ಆಹಾರ ನೋಡ್ಬೋದು. ನಿಮ್ಮ ಅಂದ್ರೆ ನಾವು ಕೂತ್ಕೊಂಡು ತದೇಕವಾಗಿ ನೋಡಿದ್ರೆ ನಿಮ್ಮ ಆಹಾರ ಕಾಣಿಸ್ತದೆ ಅಲ್ವಾ? ಅದು ಸಾಧ್ಯವಿದೆ ಅಷ್ಟುವರೆಗೂ. ಅದರಿಂದ ನೆಕ್ಸ್ಟ್ ಹೋಗೋದು ಮನೋಮಯ ಕೋಶ. ಮನಸ್ಸು ಕಾಣಿಸ್ತದ? ಮನಸ್ಸು ಕಾಣಿಸೋದಿಲ್ಲ. ಅದು ನೆಕ್ಸ್ಟ್, ಅದು ಸೂಕ್ಷ್ಮ ಶರೀರವೇ. ಆಯ್ತಾ? ಅದರಿಂದ ವಿಜ್ಞಾನಮಯ ಕೋಶ, ನೆಕ್ಸ್ಟ್ ಆನಂದಮಯ ಕೋಶ. ಆಯ್ತಾ? ಸೊ ಇವೆಲ್ಲ ಒಂದೊಂದು ಆ ರೀತಿಯಲ್ಲಿ ಮುಂದಕ್ಕೆ ಹೋದ್ರೆ, ಈ ಮನೋಮಯ ಕೋಶ ದಾಟಿದ ಮೇಲೆ ನೀವು ಹೇಳಿದ್ರಲ್ಲ, ಕಾರಣ ಶರೀರ, ಮಹಾಕಾರಣ ಶರೀರ, ಈ ಎರಡು ಅವೇ. ವಿಜ್ಞಾನಮಯ ಕೋಶ ಕಾರಣ ಶರೀರ ಆಗಿದ್ರೆ, ಮತ್ತೆ ಮಹಾಕಾರಣ ಶರೀರ ಅಂದ್ರೆ ಅಲ್ಲಿ ಆನಂದಮಯ ಕೋಶ ಆಗಿರ್ತದೆ. ಇವೆಲ್ಲ ಹಾಗೆ ಹಾಗೆ ಮುಂದಕ್ಕೆ ಹೋದ್ರೆ, ಅನುರಾಧ ಮೇಡಮ್ ಮೀಟ್ ಮಾಡ್ಕೊಳ್ಳಿ. ಎಸ್, ಹಾಗೆ ಮುಂದಕ್ಕೆ ಹೋದ್ರೆ ಏನಾಗುತ್ತೆ, ನೆಕ್ಸ್ಟ್ ಬರೋದೇ ವಿಶ್ವಮಯ ಶರೀರ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಕೊನೆ ಶರೀರ ಬಂದು, ಕೊನೆ ಶರೀರ ಏನಿರ್ತದೆ, ನಿರ್ವಾಣಮಯ ಕೋಶ, ನಿರ್ವಾಣ ಶರೀರ ಅಂತ ಹೇಳ್ತೀವಿ. ಈ ಎರಡು ಶರೀರಗಳು ಏನಾಗತ್ತೆ, ಎಲ್ಲರಿಗೂ ಕಾಮನ್ ಆಗಿರ್ತವೆ. ಯಾವ? ವಿಶ್ವಮಯ ಶರೀರ ಮತ್ತೆ ನಿರ್ವಾಣಮಯ ಶರೀರ ಎರಡು ಎಲ್ಲರಿಗೂ ಕಾಮನ್ ಆಗಿರ್ತದೆ. ಅದು ಇಂಡಿವಿಜುವಲ್, ಒಂದೊಂದು ಆತ್ಮಗೂ ಸಪರೇಟ್ ಅಲ್ಲ. ಆ ಎರಡನ್ನು ಏನಾಗತ್ತೆ, ಯಾರಾದ್ರೂ ಸಮಾಧಿ ಸ್ಥಿತಿ ಹೊಂದಿರ್ತಾರೋ ಅವರೆಲ್ಲರೂ ಸಹ ವಿಶ್ವಮಯ ಶರೀರ ಮತ್ತೆ ಆ ಕೊನೆಯ ಶರೀರ, ಆ ಪೂರ್ಣ ಶರೀರ ಏನಿದೆಯೋ ಆ ಶರೀರವನ್ನು ನಿರ್ವಾಣಮಯ ಕೋಶ ಅಂತ ನಿರ್ವಹಿಸಿದ ಆ ಎರಡನ್ನು ಉತ್ತೇಜನ ಮಾಡ್ಕೊಂಡಿರ್ತಾರೆ. ಅವಾಗ ಪರಿಪೂರ್ಣತ್ವ ಹೊಂದಿರ್ತಾರೆ. ಆಯ್ತಾ? ಸೊ ಆ ರೀತಿಯಲ್ಲಿ, ಸೊ ಈ ಶರೀರದಲ್ಲಿ ಅಂದ್ರೆ ಯಾವಾಗ ನಾವು ಧ್ಯಾನ ಮಾಡ್ತೀವೋ, ಧ್ಯಾನ ಮಾಡುವಾಗ ಏನಾಗುತ್ತೆ ಅಂದ್ರೆ, ಫಸ್ಟ್ ಧ್ಯಾನ ಅನ್ನೋದು ಎಲ್ಲಿಂದ ಶುರು ಮಾಡ್ತದೆ ಅಂದ್ರೆ ಆನಂದಮಯ ಕೋಶದಲ್ಲಿ. ಆಯ್ತಾ? ಈ ಸಬ್ಜೆಕ್ಟ್ ನಾನು ಈಗಾಗಲೇ ಹೇಳಿದೆ, ಮತ್ತೊಂದ್ಸರಿ ಸ್ವಲ್ಪ ರಿಪೀಟ್ ಮಾಡ್ತೀನಿ ಈಗ ಸದ್ಯಕ್ಕೆ. ಸೊ ಇಲ್ಲೇನಾಗತ್ತಂದ್ರೆ, ಈ ಮೆಡಿಕಲ್ ಮೆಡಿಟೇಷನ್ ಅಂತ ಕರೆಯುವಾಗ ಒಂದು ಔಷಧ ಆಗಿ ಈ ಧ್ಯಾನ ಹೇಗೆ ಕೆಲಸ ಮಾಡ್ತಾ ಹೋಗ್ತದೆ ಅಂತ ನೋಡಿದ್ರೆ, ನಾವಿಷ್ಟೆಲ್ಲ ನೋಡಿ, 1 2 3 4 ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಆಹಾರವನ್ನು ಮತ್ತೆ ಅನೇಕ ಸ್ಟೆಪ್ಸ್ ಕರೆಕ್ಟಾಗಿ ಪಾಲನೆ ಮಾಡಿದ್ರೆ, ಕರೆಕ್ಟಾಗಿ ಪೋಷಕಾಂಶ ಕೊಟ್ಟು ಒಳ್ಳೆ ರೀತಿಯಲ್ಲಿ ಜೀವನ ಶೈಲಿ ಇಟ್ಕೊಂಡ್ರೆ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಚೆನ್ನಾಗಿ ಕೆಲಸ ಮಾಡ್ತವೆ. ಅದೇನಾದ್ರೂ ಅಪ್ಪಿತಪ್ಪಿ ಆದ್ರೆ ಖಂಡಿತ ಜೀವನ ಅಸ್ತವ್ಯಸ್ತವಾಗತ್ತೆ. ಸೊ ನಾವು ಅನ್ಕೋಬಹುದು ಇದು ಯಾವ ರೀತಿಯಲ್ಲಿ ಆಗತ್ತಂದ್ರೆ, ಒಂದು ಎಕ್ಸಾಂಪಲ್ ನಿಮಗೆ. ಈಗ ಒಂದು ವ್ಯಕ್ತಿ, ಆ ವ್ಯಕ್ತಿಗೆ ಒಂಥರ ಜ್ವರ ಬರ್ತಾ ಇದೆ, ನೆಗಡಿ ಜ್ವರ, ಮೈಕೈ ಎಲ್ಲ ಫುಲ್ ಬಾಡಿ ಪೇನ್ಸು, ಏನ್ ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ? ಡಾಕ್ಟರ್ ಹತ್ರ ಹೋದ್ರೆ ಮೆಡಿಸಿನ್ ಕೊಡ್ತಾರೆ, ಅದು ಸ್ವಲ್ಪ ಉಪಶಮನ ಅಂತಂದ್ರೆ ರಿಲೀಫು, ಮತ್ತೆ ಸ್ಟಾರ್ಟ್ ಆಗತ್ತೆ, ಅದು ಹೋಗೋದೇ ಇಲ್ಲ. ಆದ್ರೆ ನಾವು ಏನ್ ಅನ್ಕೊಂತೀವಿ ಅಂದ್ರೆ, ಆ ವ್ಯಕ್ತಿಗೆ ಏನೋ ಒಂಥರ ವೈರಸ್ ಆಗಿದೆಯೋ, ಫ್ಲೂ ಆಗಿದೆಯೋ, ಈ ರೀತಿಯಲ್ಲಿ ನಾವು ತಿಳ್ಕೊಂತಾ ಇರ್ತೀವಿ. ಆದ್ರೆ ಅವರನ್ನು ನೀವು ಕೂರಿಸಿ ಕರೆಕ್ಟಾಗಿ ಮಾತಾಡಿದ್ರೆ ಅವ್ರ ಲೈಫ್ ಹೇಗಿದೆ ಅಂತ ಒಂದ್ಸರಿ ಪೂರ್ಣ ಚಿತ್ರ ನೀವು ನೋಡಕ್ ಹೋದ್ರೆ ಅಲ್ಲಿ ಬೇರೆ ಇರ್ತವೆ ಕಾರಣಗಳು. ಅರ್ಥ ಆಯ್ತಾ? ಹೇಗಿರ್ತವೆ ಅಂದ್ರೆ ಆಶ್ಚರ್ಯ ಆಗುತ್ತೆ ನಮ್ಗೆ. ಆ ವ್ಯಕ್ತಿ ಆಕ್ಚುಲಿ ಅಂದ್ರೆ ಸಣ್ಣ ವಯಸ್ಸಿಂದನೇ ಆ ವ್ಯಕ್ತಿಗೆ ಅವನು ಏನಂತ ಆಗ್ಬೇಕು ಅಂತಂದ್ರೆ, ಅವ್ರು ಲಾಯರ್ ಆಗ್ಬೇಕು ಅಂತ ಆಸೆ ಇರ್ತದೆ. ಅವರು ಈ ಮನೆಯಲ್ಲಿ ಏನ್ ಮಾಡಿರ್ತಾರೆ, ಫೋರ್ಸ್ ಮಾಡಿ 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 ಆಯ್ತಾ, ಅಂದ್ರೆ ಆಕ್ಚುಲಿ ಸಾರಿ, ಅವ್ರು ಆರ್ಟಿಸ್ಟ್ ಆಗ್ಬೇಕಂತ ಅವ್ರಿಗೆ ಆಸೆ ಇರೋದು. ಮನೆಯಲ್ಲಿ ಏನಂದ್ರೆ ಫೋರ್ಸ್ ಮಾಡಿ 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 ಅವ್ರನ್ನ ಲಾಯರ್ ಮಾಡಿರ್ತಾರೆ. ಅರ್ಥ ಆಯ್ತಲ್ಲ? ಈಗ ಹೆಂಗಿರ್ತದೆ ಅಂದ್ರೆ, ಪರಿಸ್ಥಿತಿ ಹೆಂಗಿರ್ತದೆ ಅಂದ್ರೆ, ಅಲ್ಲಿ ಮಿಸ್ ಮ್ಯಾಚ್ ಆಗಿದೆ. ಆಯ್ತಾ? ಅವರಲ್ಲಿ ಇರುವಂತ ಆಸೆ ಒಂದು, ಅವ್ರು ಆಗಿರೋದು ಇನ್ನೊಂದು. ಸಮಾಜಕ್ಕೋಸ್ಕರ, ಕುಟುಂಬಕ್ಕೋಸ್ಕರ ಅವರು ಲಾಯರ್ ವೃತ್ತಿ ಮಾಡ್ತಾನೆ ಇರ್ತಾರೆ, ಆದ್ರೆ ಅವ್ರ ಹೊರಗಡೆ ತೃಪ್ತಿ ಇಲ್ಲ. ಆಯ್ತಾ? ಸೊ ಯಾವಾಗ ಇದು ಅರ್ಥ ಮಾಡ್ಕೊಂತೀವೋ ಅವಾಗ ಏನಾಗುತ್ತೆ ಗೊತ್ತಾ, ಅವರ ಶಕ್ತಿ ಕೆಳಗೆ ಚಕ್ರದಲ್ಲಿ ಬ್ಲಾಕ್ ಆಗಿರುತ್ತೆ, ಸ್ಟಕ್ ಆಗಿರ್ತದೆ, ಮುಂದಕ್ಕೆ ಹೋಗಲ್ಲ. ಉದಾಹರಣೆಗೆ ಮೂಲಾಧಾರ ಚಕ್ರ. ಆಯ್ತಾ? ಮೂಲಾಧಾರ ಚಕ್ರ ಕೆಳಗೆ 3 ಚಕ್ರಗಳಿದೆಯಲ್ಲ, ಈ 3 ಚಕ್ರಗಳಿಂದ ಅದು ಮೇಲಕ್ಕೆ ಹೋಗಲ್ಲ, ಪ್ರವಾಹನೆ ಮಾಡಲ್ಲ ಶಕ್ತಿ. ಯಾವಾಗ್ಲೂ ಅಷ್ಟೇ, ಎಲ್ಲಾ ಚಕ್ರಗಳಿಂದ ಸೊ ಸುಲಭವಾಗಿ ಆ ಶಕ್ತಿ ಫ್ಲೋ ಆಗ್ತಾ ಇದ್ರೆ ಯಾವ ರೋಗ ಬರಲ್ಲ.
ಯಾರಿಗೂ ಯಾರೋಗೂ ಬರಲ್ಲ, ನೆನ್ಪಿಟ್ಕೊಳ್ಳಿ. ನಮಗೆ ಪ್ರಾಬ್ಲಮ್ ಬರೋದು ಏನಂತಂದ್ರೆ ಎಸ್ಪೆಷಲಿ ಮಣಿಪುರ ಚಕ್ರ ಇದೆಯಲ್ಲ, ಇಲ್ಲಿ ಅತ್ಯಂತ ಬ್ಲಾಕ್ಗಳು ಇರ್ತವೆ. ಅಲ್ಲೇ ಹೆಚ್ಚಿನ ಪರಿಣಾಮದಲ್ಲಿ ಬ್ಲಾಕ್ಸ್ ಆಗೋದು ಮಣಿಪುರ ಚಕ್ರ. ಮಣಿಪುರ ಚಕ್ರ ಕೆಟ್ಟೋದ್ರೆ ಎಲ್ಲ ರೋಗ ಬಂದೇ ಬಂತು. ಅದು ಸಾಧ್ಯವೇ ಇಲ್ಲ. ಅಂದ್ರೆ ರೋಗಗಳು ಹೆಚ್ಚಾಗ ಕಾರಣ ಮಣಿಪುರ ಚಕ್ರಲ್ಲಿ ಬ್ಲಾಕ್ಸ್ ಅಷ್ಟೇ. ಅಲ್ಲಿ ಏನು ಒಂದು ರೀತಿಯಲ್ಲ, ನಾವು ಏನೇನು ಅಂದ್ರೆ ನಮ್ಮ ಜೀವನದಲ್ಲಿ ಏನೇನೋ ನಮ್ಮ ಲಕ್ಷಣಗಳಿದೆಯೋ ಎಲ್ಲಾನು ಅದನ್ನು ನಿರ್ದೇಶ ಮಾಡುತ್ತೆ. ನಾವು ಅನ್ಕೋಬಹುದು ಅಲ್ಲಿ ಹೊಟ್ಟೆ ಪ್ಲೇಸು ಅಂತ ಅನ್ಕೊಂತೀವಿ. ನಾನು ಈಗಾಗಲೇ ಹೇಳಿದೆ, ಸೆಕೆಂಡ್ ಬ್ರೈನ್ ಸಹ. ಅಂದ್ರೆ ನಮ್ಮ ಚೈತನ್ಯವು ಅಲ್ಲಿ ಹರಿವಿರ್ತವೆ. ಅಂದ್ರೆ ಚೈತನ್ಯ ಅರಿವು ಅನ್ನೋದು ಅಲ್ಲಿರ್ತವೆ. ಅಂತ ಪ್ಲೇಸ್ ಅನ್ನು ನಾವು ಯಾವ ರೀತಿಯಲ್ಲಿ ಇಟ್ಕೋಬೇಕು ಅಂತ ನೋಡಿದ್ರೆ, ಆ ಮಣಿಪುರ ಚಕ್ರವನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ನಾವು ಮಾಡ್ಕೋಬೇಕು. ಅದಕ್ಕೂ ಅನೇಕ ಪದ್ಧತಿಗಳು ಹೇಳ್ಕೊಟ್ಟಿದ್ವಿ ನಾವು. ಮಣಿಪುರ ಚಕ್ರವನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಸಕ್ರಿಯಗೊಳಿಸ್ಕೋಬಹುದು ಅಂತ ಈಗಾಗಲೇ ಹೇಳಿದ್ವಿ ಅಲ್ವಾ. ಆ ರೀತಿಯಲ್ಲಿ ಈಗ ನಾನು ಹೇಳಿದಂಥ ವ್ಯಕ್ತಿಗೆ ತೊಂದರೆ ಏನಾಗಿದೆ ಅಂದ್ರೆ, ಅವ್ರಿಗೆ ಎಷ್ಟು ಡಾಕ್ಟರ್ಸ್ ಹತ್ರ ಹೋದ್ರು ಮತ್ತೆ ಪದೇ ಬರ್ತಾನೆ ಇದೆ. ಅವ್ರು ಮಾಡ್ಬೇಕಾಗಿರೋದು ಏನಂತಂದ್ರೆ, ಅವ್ರನ್ನ ಕೂರಿಸಿ ಎಲ್ಲಾ ಚಕ್ರಗಳು ಆಕ್ಟಿವೇಟ್ ಮಾಡೋದು ಮಾಡಿ ಸಾಕಷ್ಟೇ. ಒಂದೊಂದು ಚಕ್ರ ಕೆಳಗೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಅದನ್ನು ಆಕ್ಟಿವೇಟ್ ಮಾಡಿ, ಅವಾಗ ಶಕ್ತಿ ಅಲ್ಲಿಂದ ಬ್ಲಾಕ್ ಆಗಿರೋದು ಮೇಲೆ ಫ್ಲೋ ಆಗತ್ತೆ. ಯಾವಾಗ ಮೇಲೆ ಫ್ಲೋ ಆಗತ್ತೋ ಅಲ್ವಾ, ಅವರ ಎಲ್ಲಾ ಚಕ್ರಗಳು ಕರೆಕ್ಟ್ ಆಗಿ ಎಲ್ಲಾ ಚಕ್ರಗಳಿಗೆ ಶಕ್ತಿ ಫ್ಲೋ ಆಗ್ತಾ ಇದೆಯೋ, ಎಲ್ಲಾ ಅವಯವಗಳ ಆರೋಗ್ಯ ಆಟೋಮ್ಯಾಟಿಕ್ ತನ್ನಂತದೇ ಇಂಪ್ರೂವ್ ಆಗುತ್ತೆ. ನೋಡಿ, ಅವ್ರಿಗೆ ಪ್ರಾಬ್ಲಮ್ ಇರೋದು ನಿಜವಾಗಿ ವೈರಸ್ಸೋ ಫ್ಲೂನೋ ಇನ್ನೊಂದು ಇಲ್ಲ. ಅಲ್ಲಿ ಅಂದ್ರೆ ಎನರ್ಜಿ ಸ್ಟ್ರಕ್ ಆಗಿರೋದು ಲೋಯರ್ ಚಕ್ರಾಸ್ ಅಲ್ಲಿ ಸ್ಟ್ರಕ್ ಆಗಿ ಕೂತ್ಕೊಂಡಿದೆ ಅಷ್ಟೇ. ಈಗ ಮೇಲೆಗೆ ಯಾವಾಗ ಒಂದು ಹೀಲರು ಆಯ್ತಾ, ಒಂದು ಹೀಲಿಂಗ್ ಮಾಡೋದು, ಇಲ್ಲಾಂದ್ರೆ ಸ್ವಲ್ಪ ಪದ್ಧತಿಗಳು ಹೇಳಿ ಅವ್ರಿಗೆ ಅಭ್ಯಾಸ ಮಾಡಿಸಿ, ಧ್ಯಾನ ಮಾಡಿಸಿ ದಿನ ಇಂಪ್ರೂವ್ಮೆಂಟ್ ಅಲ್ಲಿ ಆ ಚಕ್ರಗಳಿಂದ ಎಲ್ಲಾ ಚಕ್ರಗಳಿಂದ ಶಕ್ತಿ ಪ್ರವಾಹ ಸರಿಯಾದ ರೀತಿಯಲ್ಲಿ ಆಗಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಆ ಸಿಂಪ್ಟಮ್ ಆ ವ್ಯಾಧಿ ಲಕ್ಷಣಗಳೆಲ್ಲ ಹೊಟ್ಟೋಗ್ತದೆ. ಅವನು ಮತ್ತೆ ಸರಿ ಹೋಗ್ತಾನೆ. ಈಗ ಸರಿ ಆದ್ಮೇಲೆ ಅವನು ಅವಾಗ ಏನ್ ಮಾಡ್ಬೇಕು, ಅವ್ರ ಕೆರಿಯರ್ ಅನ್ನು ಅವಾಗ ಕರೆಕ್ಟ್ ಮಾಡ್ಕೋಬೇಕು. ನೋಡಿ, ನನಗೆ ಇರುವಂತ ಇಂಟ್ರೆಸ್ಟ್ ಇದು, ನಾನು ಹೀಗೆ ಹೋಗಿದ್ದೀನಿ, ಈಗ ಏನ್ ಮಾಡ್ಬೇಕು ಅಂತ ಅವ್ರು ಮತ್ತೆ ಕಾನ್ಫ್ಲಿಕ್ಟ್ ಆಗ್ಬಾರ್ದು. ಲೈಫಲ್ಲಿ ಏನ್ ಗೊತ್ತಾ, ಕಾನ್ಫ್ಲಿಕ್ಟ್ ಅಂತಂದ್ರೆ ಅಲ್ಲೊಂಥರ ಕ್ಲಿಷ್ಟ ಪರಿಸ್ಥಿತಿ ಕ್ರಿಯೇಟ್ ಆಗತ್ತೆ. ನಾನು ಇದು ಮಾಡ್ಬೇಕಾಯ್ತು, ಇದು ಮಾಡ್ತಾ ಇದ್ದೆ, ಎರಡು ಒಂದಾನೆ ಇಲ್ಲ. ಅವಾಗ ಖಂಡಿತ ಯಾವಾಗ ಇದನ್ನ ಏನಂತ ಕರಿತೀವಿ ಅಂದ್ರೆ ಅಲೈನ್ಮೆಂಟ್ ಅಂತ ಕರಿತೀವಿ. ಇಟ್ಸ್ ಕಾಲ್ಡ್ ಅಲೈನ್ಮೆಂಟ್. ನಿಮ್ಮ ಜೀವನ ಉದ್ದೇಶ ಏನು, ನೀವು ಮಾಡ್ತಾ ಇರೋಂಥದ್ದು ಏನು. ಎರಡು ಅಲೈನ್ಮೆಂಟ್ ಇಲ್ಲ ಅಂದ್ರೆ ಪ್ರತಿನಿತ್ಯ ಒಂಥರ ಕಾನ್ಫ್ಲಿಕ್ಟ್. ಅವಾಗ ನಿಮ್ಮ ಜೀವನದಲ್ಲಿ ಇಂಥ ಅನೇಕ ಪರಿಸ್ಥಿತಿಗಳನ್ನು ಎದುರ್ಕೋಬೇಕಾಗತ್ತೆ. ನಾವು ಅದು ರೋಗ ಅನ್ಕೊಂತೀವಿ, ರೋಗ ಅಲ್ಲ. ಅಲ್ಲಿ ನಿಮ್ಮ ಶಕ್ತಿ ಬ್ಲಾಕ್ ಆಗಿದೆ. ಯಾಕಂದ್ರೆ ನಿಮ್ಮ ಉದ್ದೇಶ, ನೀವು ಮಾಡುವಂಥದ್ದು ಎರಡು ಒಂದಿಲ್ಲ. ನಿಮ್ಮ ಜೀವನ ಉದ್ದೇಶ ಏನು, ಪರ್ಪಸ್ ಆಫ್ ಲೈಫ್ ಏನು, ನೀವು ಅಲ್ಲಿ ಏನ್ ಮಾಡ್ತಾ ಇದ್ರಿ, ಬೋತ್ ಆರ್ ನಾಟ್ ಅಲೈನ್ಡ್ ಈಚ್ ಅದರ್. ಅವಾಗ ನಿಮಗೆ ಕಾನ್ಫ್ಲಿಕ್ಟ್ ಆಫ್ ಎನರ್ಜಿ ಗೆಟ್ ಸ್ಟಕ್, ದೆನ್ ಇಟ್ ಡಸಂಟ್ ಫ್ಲೋ ಥ್ರೂ ಆಲ್ ದ ಚಕ್ರಾಸ್, ದೆನ್ ಯು ವಿಲ್ ಬಿ ಡೆಫಿನೆಟ್ಲಿ ಅಂಡರ್ ದ ಡಿಫ್ರೆಂಟ್ ಕೈಂಡ್ ಆಫ್ ಡಿಸೀಸಸ್ ವಿಲ್ ಬಿ ಅಟ್ಯಾಕ್ಟ್. ಹೀಗೆ ಆಗ್ತಾ ಇರ್ತದೆ ಪ್ರತಿಯೊಂದರ ಜೀವನದಲ್ಲಿ. ಆಯ್ತಾ, ನಾವು ಧ್ಯಾನ ಮಾಡುವಾಗ ಏನಾಗತ್ತಂದ್ರೆ, ಆನಂದಮಯ ಕೋಶದಿಂದ ಅಲ್ಲಿಂದ ಶುರುವಾಗಿ ವಿಜ್ಞಾನಮಯ ಕೋಶ, ಆಯ್ತಾ, ಆನಂದಮಯ ಕೋಶದಲ್ಲಿ ನಾವು ಧ್ಯಾನ ಮಾಡುವಾಗ ನಮ್ಗೆ ಒಂಥರ ಬ್ಲಿಸ್ ಎಲ್ಲಿಂದ ಬರುತ್ತೆ. ಬ್ಲಿಸ್ ಅನ್ನೋದು ಆನಂದಮಯ ಕೋಶದಲ್ಲಿ ಅಲ್ಲಿ ಒಂದೊಂತ ಆ ಎಟರ್ನಲ್ ಸಂತೋಷ ಏನಿದೆಯೋ ಅಲ್ಲಿ ಸಿಗತ್ತೆ ನಮ್ಗೆ. ಅಂತಂದ್ರೆ ಅದಕ್ಕೆ ಇದು ಆನಂದಮಯ ಕೋಶ ಅಂತ ಕರೆಯೋದು. ಅದು ಉನ್ನತವಾದ ಕೋಶ. ಶರೀರ ಧ್ಯಾನ ಮಾಡುವಂಥವ್ರಿಗೆ ಅದು ಆಕ್ಟಿವೇಟ್ ಆಗುತ್ತೆ. ಆಯ್ತಾ, ಒಂದು ವಿಜ್ಞಾನಮಯ ಕೋಶವನ್ನು ನಾವು ಜ್ಞಾನದಿಂದ ಬೆಳೆಸ್ಕೋಬೇಕು. ಹೆಚ್ಚಿನ ರೀತಿಯಲ್ಲಿ ಜ್ಞಾನದಿಂದ ನಾವು ಬೆಳೆಸ್ಕೋಬೇಕು. ಅದು 4ನೇ ಶರೀರ ಆಗತ್ತೆ. 4ನೇ ಶರೀರ. ನೆಕ್ಸ್ಟು ನೀವು ಧ್ಯಾನ ಮಾಡುವಾಗ ಏನಾಗತ್ತಂದ್ರೆ, ನೇರವಾಗಿ ಧ್ಯಾನ ಮಾಡುವಂಥವ್ರು ಒಂದು ರೀತಿಯಲ್ಲಿ ಪ್ರಾಣಮಯ ಕೋಶ, ಮನೋಮಯ ಕೋಶನು ದಾಟಿ ಹೋಗ್ತಾರೆ. ಮನೋಮಯ ಕೋಶ
ಆಟೋಮೆಟಿಕ್ ಆಗಿ ಕ್ಲೀನ್ಸ್ ಆಗುತ್ತೆ. ಫಸ್ಟ್ ಧ್ಯಾನ ಮಾಡುವಾಗ ಪೂರ್ತಿ ಕ್ಲೀನ್ಸ್ ಆಗುತ್ತೆ. ಅದು ಕ್ಲೀನ್ಸ್ ಆಗುವಾಗ ನಮಗೆ ತನ್ನಂತ ಅದೇ ಆ ವಿಶ್ವಶಕ್ತಿ ಪ್ರವಾಹ ಒಳಗಡೆ ಆಗತ್ತೆ. ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ನಾವು ಯಾವಾಗ ಧ್ಯಾನ ಮಾಡ್ತಾ ಮಾಡ್ತಾ ಹೋಗ್ತೀವೋ ನಮ್ಮ ಫಸ್ಟ್ ಈ ಪೀನಿಯಲ್ ಗ್ಲ್ಯಾಂಡ್ ಇದೆಯಲ್ಲ ಅದನ್ನು ಆಕ್ಟಿವೇಶನ್ ಇಲ್ಲಾಂದ್ರೆ ಅದರಲ್ಲಿ ಕ್ರಿಯಾಶೀಲತೆ ಸ್ಟಾರ್ಟ್ ಆಗ್ತದೆ. ಅಷ್ಟುವರೆಗೂ ಸ್ಟಾರ್ಟ್ ಆಗೋದೇ ಇಲ್ಲ. ಇದೊಂಥರ ಯಾವ ಥರ ಅಂದ್ರೆ, ಇದು ಡೋರ್ವೇ ಟು ದ ಕಾನ್ಶಿಯಸ್ನೆಸ್ ಅಂತ ಕರಿತೀವಿ ನಾವು. ಡೋರ್ವೇ ಟು ದ ಕಾನ್ಶಿಯಸ್ನೆಸ್ ಒಂಥರ ಎಂಟ್ರಿ ಪಾಯಿಂಟ್. ಯಾವುದಕ್ಕೆ? ನಮ್ಮ ಚೈತನ್ಯಕ್ಕೆ, ಅರಿವಿಗೆ. ಅಷ್ಟುವರೆಗೂ ನಿಮ್ಮ ಚೈತನ್ಯ, ನಿಮ್ಮ ಅರಿವು ಅನ್ನೋದು ನಿಮಗೆ ಗೊತ್ತೇ ಆಗಲ್ಲ. ಯಾವಾಗ? ನಿಮ್ಮ ಪೀನಿಯಲ್ ಗ್ಲ್ಯಾಂಡ್ ಸಹಸ್ರಾರದಲ್ಲಿದೆಯಲ್ಲ, ಆ ಪೀನಿಯಲ್ ಗ್ಲ್ಯಾಂಡ್ ಸಕ್ರಿಯಗೊಳಿಸೋವರೆಗೂ ನಿಮಗೆ ಅರ್ಥನೇ ಆಗೋದಿಲ್ಲ. ಸ್ಪಿರಿಚುವಾಲಿಟಿ ಅಂದ್ರೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅದು ಏನು ಅಂತ ನನಗೆ ಐಡಿಯಾನೇ ಇಲ್ಲ, ಅದು ಹತ್ರನೂ ಹೋಗೋಕ್ಕಾಗಲ್ಲ ಅವರು. ಆಯ್ತಾ? ಸೊ ಯಾವಾಗಲೂ ಇನ್ನೊಂದೇನಂದ್ರೆ, ಚಕ್ರಗಳು ಅನ್ನೋಂಥದ್ದು ಯಾವಾಗಲೂ ನಾವು ಸಮಾಂತರ ಅಂತ ಕರಿತೀವಿ, ಯಾವುದೇ ಒಂಥರ ವರ್ಟಿಕಲ್ ಅಂತಲೂ ಕರೆಯಲ್ಲ. ಅಂತಂದ್ರೆ ಸೊ ಈ ಚಕ್ರ ಆದ್ಮೇಲೆ ಈ ಚಕ್ರ, ಈ ಚಕ್ರ ಆದ್ಮೇಲೆ ಈ ಚಕ್ರ ಅಂತ ಏನಿಲ್ಲ. ಆಯ್ತಾ? ಸೊ ಎಲ್ಲ ನಾಡಿಗಳು ಮೇಲಿಂದ ಕೆಳಗೆ ಪ್ರವಾಹ ಆಗ್ತಾನೆ ಇರ್ತವೆ. ಆಯ್ತಾ? ನಾವು ಮಾಡಬೇಕಾಗಿರೋದೇನೆಂದ್ರೆ, ಧ್ಯಾನ ಸಾಧನೆ ಮಾಡ್ತಾ ಇದ್ರೆ ಆ ಶಕ್ತಿ ಸಕ್ರಿಯವಾಗಿ ಎಲ್ಲಾ ಚಕ್ರಗಳಿಗೂ ಸೇರ್ತಾ ಇದ್ರೆ, ಪ್ರತಿ ಚಕ್ರದಲ್ಲಿ ಆ ಶಕ್ತಿ ಒಂಥರ ಹೇಗಿರ್ತದೆ ಅಂದ್ರೆ, ಒಂಥರ ಸ್ವಿರ್ಲಿಂಗ್ ಅಂತ ಹೇಳ್ತೀವಲ್ಲ ನಾವು. ಸ್ವಿರ್ಲಿಂಗ್ ಅಂದ್ರೆ ಏನು? ವಿರ್ಲಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಒಂಥರ ಸುಡಿಗುಂಡ ಅಂತ ಹೇಳ್ತೀವಿ ಏನೋ, ಆ ಥರ ಸುಡ್ತಾ ಇರ್ತದೆ, ಕಂಟಿನ್ಯೂಸ್ ಸುಡ್ತಾ ಇರ್ತದೆ ಶಕ್ತಿ ಆ ಚಕ್ರ ಹತ್ರ. ಅದು ಆ ರೀತಿಯಲ್ಲಿ ಸುಡ್ತಾ ಇರುವಾಗ ಅದೇನಾಗತ್ತೆ, ಪ್ರಾಣಮಯ ಕೋಶದಿಂದ ನೇರವಾಗಿ ನಮ್ಮ ಫಿಸಿಕಲ್ ಬಾಡಿ ಟ್ರಾನ್ಸ್ಫರ್ ಆಗತ್ತೆ. ಶಕ್ತಿ ಮೇಲೆಯಿಂದ ಬರೋದಾಗ್ಲಿ, ಬಂದಿರುವಂತ ಶಕ್ತಿ ಈ ಸಹಸ್ರಾರದಿಂದ ಒಳಗಡೆ ಪ್ರವೇಶ ಆದ್ರೆ ಆ ಶಕ್ತಿಯೇ ಪ್ರತಿ ಚಕ್ರಕ್ಕೂ ಬರುವಾಗ ಆ ಚಕ್ರದಲ್ಲಿ ಯಾವಾಗ ರೊಟೇಟ್ ಆಗ್ತಾ ಇರ್ತದೋ ಅದು ನೇರವಾಗಿ ಹೋಗೋದೇ ಫಿಸಿಕಲ್ ಬಾಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಫಿಸಿಕಲ್ ಬಾಡಿಯಲ್ಲಿ ಆಟೋಮೆಟಿಕ್ ಆಗಿ ಎಲ್ಲ ಆರ್ಗಾನ್ಸ್, ಅವಯವಗಳಿಗೆ ಆ ಶಕ್ತಿ ಸಂಪಾದನೆ ಆಗುತ್ತೆ. ಆಟೋಮೆಟಿಕ್ ಆಗಿ ಪ್ರತಿಯೊಂದು ಅವಯವ ಶಕ್ತಿ ಇರುವಾಗ ಚೆನ್ನಾಗಿ ಕೆಲಸ ಮಾಡ್ತವೆ. ಆ ಪ್ರಾಣಶಕ್ತಿನೇ ನಾವು ನಿಜವಾಗಿ ಹೇಳ್ಬೇಕಂದ್ರೆ, ನಮ್ಮ ದೇಹ ಒಳಗಡೆ ಆ ಪ್ರಾಣಶಕ್ತಿನೇ ಏನಂತ ಕರಿತೀವಿ? ಪ್ರತಿರಕ್ಷಕ ವ್ಯವಸ್ಥೆ, ರೋಗ ನಿರೋಧಕ ಶಕ್ತಿ ಅಂತ ಕರಿತಾ ಇರ್ತೀವಿ. ಅದಕ್ಕೆ ಪ್ರಾಣಶಕ್ತಿ ಅಷ್ಟು ಮುಖ್ಯವಾದದ್ದು. ಪ್ರತಿ ಚಕ್ರಕ್ಕೆ ಆ ಪ್ರಾಣಶಕ್ತಿ ಬೇಕೇ ಬೇಕು. ಅದು ವಿಶ್ವಶಕ್ತಿಯಿಂದ ನಾವು ಪಡೆಯಬಹುದು. ಆಯ್ತಾ? ವಿಶ್ವಶಕ್ತಿಯಿಂದ ಪಡಿತಾ ಇಲ್ಲ ಅಂತಂದ್ರೆ ಪ್ರಧಾನವಾಗಿ ನಮ್ಮ ಮೂಗಿಯಿಂದ ಹೋಗುವಂತ ಶ್ವಾಸದಿಂದ ಪಡಿತಾ ಇರ್ತೀವಿ, ಸೂರ್ಯನಿಂದ ಪಡಿತಾ ಇರ್ತೀವಿ, ಸಸ್ಯಗಳಿಂದ ಪಡೆಯಬಹುದು, ಭೂಮಿಯಿಂದ ಪಡೆಯಬಹುದು. ಆ ಶಕ್ತಿ ಅನ್ನೋದು ಪ್ರಾಣಶಕ್ತಿಯಲ್ಲಿ ಅಂದ್ರೆ ಆ ಪ್ರಾಣಶಕ್ತಿ ಅಂತದ್ದು, ಆ ವಿಶ್ವಶಕ್ತಿ ಅನ್ನೋದು ಎಲ್ಲ ಕಡೆ ಇರ್ತದೆ. ಒಂದು ಕಡೆ ಇಲ್ಲಿ ಇದೆ ಇಲ್ಲಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಪ್ರತಿ ಅಣುವಲ್ಲಿ ಈ ಪ್ರಾಣಶಕ್ತಿ ಅಡಗಿರ್ತದೆ, ವಿಶ್ವಶಕ್ತಿ ಅಡಗಿರ್ತದೆ. ಆದ್ರೆ ನಮ್ಗೆ ಇಂಥ ಸೋರ್ಸಸ್ ಇಂಥ ಎಲ್ಲಾದ ಕಡೆಯಿಂದ ಬರ್ತಾ ಇರ್ತದೆ. ಆದ್ರೆ ಅತಿ ಮುಖ್ಯವಾದದ್ದು ನಮಗೆ ವಿಶ್ವಶಕ್ತಿ ಸಹಸ್ರದಿಂದ ಬರೋದು. ಅದನ್ನು ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಾವು ಈ ಶ್ವಾಸ ಅನ್ನೋದು ನಿಲ್ಲಿಸ್ಬೇಕು. ನಿಲ್ಸೋದಂದ್ರೆ ಪೂರ್ತಿ ನಿಲ್ಸಕ್ ಸಾಧ್ಯವಿಲ್ಲ. ಪೂರ್ತಿ ನಿಲ್ಸಿದ್ರೆ ಮತ್ತೆ ಅದೇನಾಗತ್ತೆ, ಸಾವಾಗತ್ತೆ. ಅಲ್ಲಿ ನಿಧಾನ ಮಾಡಿ, ಬರೋ ಹೋಗುವಂತ ಶ್ವಾಸ ಇದೆಯಲ್ಲ ಅದು ನಿಧಾನ ಮಾಡಿ. ಅವಾಗ ಏನಾಗತ್ತೆ, ಯಾವಾಗ ಇದು ಹೋಗುವಂತ ಶ್ವಾಸ ನಿಧಾನ ಮಾಡ್ತೀವೋ ಆಟೋಮೆಟಿಕ್ ಆಗಿ ಮನೋಮಯ ಕೋಶ ನಿಧಾನವಾಗತ್ತೆ. ಒನ್ಸ್ ಮನೋಮಯ ಕೋಶ ನಿಧಾನವಾದ್ರೆ ನಮ್ಗೆ ಅಡ್ಡನೇ ಇಲ್ಲ. ಯಾವುದಕ್ಕೆ? ವಿಶ್ವಶಕ್ತಿ ಈ ಪೀನಿಯಲ್ ಗ್ಲ್ಯಾಂಡ್ ಇಂದ ಪ್ರವೇಶ ಮಾಡಿ ಒಳಗಡೆ ಹೋಗೋಕೆ ಯಾವ ಅಡ್ಡ ಇಲ್ಲ. ಇಷ್ಟೇ ಇರೋದು ಕಾನ್ಸೆಪ್ಟ್. ಸೊ ಈ ರೀತಿಯಲ್ಲಿ ನಾವು ಶಕ್ತಿಯನ್ನು ಪ್ರತಿ ಚಕ್ರಕ್ಕೆ ತಗೊಂಡು ಆ ಚಕ್ರದಿಂದ ಫಿಸಿಕಲ್ ಬಾಡಿಯಲ್ಲಿ ಅಂದ್ರೆ ಎಥ್ರಿಯಲ್ ಬಾಡಿ ಆ ಪ್ರಾಣಮಯ ಕೋಶದಿಂದ ಈ ಫಿಸಿಕಲ್ ಬಾಡಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೇಕು. ಅವಾಗ ಆ ರೀತಿ ಟ್ರಾನ್ಸ್ಫರ್ ಮಾಡುವಾಗ ಖಂಡಿತವಾಗಿ ಏನಾಗುತ್ತೆ, ಒಂದೊಂದು ಚಕ್ರದಿಂದ ಒಂದೊಂದು ಆರ್ಗಾನ್ಸ್ ಕನೆಕ್ಟ್ ಆಗ್ಬಿಟ್ಟಿದೆ, ಆಲ್ರೆಡಿ ಕನೆಕ್ಟ್ ಆಗಿವೆ. ಯಾವ ರೀತಿಯಲ್ಲಿ ಅಂದ್ರೆ, ಈ ತಲೆಭಾಗ ಪೀನಿಯಲ್ ಗ್ಲ್ಯಾಂಡ್ ಅಂತ ಇದೆಯಲ್ಲ, ಇದು ಪೂರ್ತಿ ತಲೆ ನೋಡ್ಕೊತದೆ. ತಲೆಯಲ್ಲಿ ಬ್ರೈನಲ್ಲಿ ಅಂತ ಪ್ರತಿ ಸೆಲ್, ಪ್ರತಿ ನ್ಯೂರಾನ್ ಅನ್ನು ಉತ್ತೇಜಗೊಳಿಸೋದು ಅದರಿಂದನೇ. ಪೀನಿಯಲ್ ಗ್ಲ್ಯಾಂಡ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಆ ಏರಿಯಾ ಎಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದು ಕಡೆ ನಮ್ಮ ಏನ್ಷಿಯಂಟ್ ಯೋಗೀಸ್ ಎಲ್ಲ ಚಕ್ರ ಅಂತ ಕರೀತಾರೆ,
ಈ ಫಿಸಿಕಲ್ ಬಾಡಿ ಮತ್ತೆ ಈ ಅನಾಟಮಿ ಓದಿರುವಂತ ಎಲ್ಲ ಸೈಂಟಿಸ್ಟ್ಗಳು, ಮೆಡಿಕಲ್ ವಿದ್ಯಾರ್ಥಿಗಳು, ಇವರು ಮೆಡಿಕಲ್ ಸೈಂಟಿಸ್ಟ್ಗಳು ಅದನ್ನು ಪೀನಿಯಲ್ ಗ್ಲ್ಯಾಂಡ್ ಅಂತ ಕರೀತಾರೆ ಅಷ್ಟೇ. ದೇರ್ ಇಸ್ ನೋ ಡಿಫರೆನ್ಸ್, ಎಲ್ಲೂ ಒಂದೇ. ಅಲ್ಲಿ ಬ್ರೈನ್ ಎಲ್ಲಾನು ಸರಿಪಡಿಸುವಂಥದ್ದು ಪೀನಿಯಲ್ ಗ್ಲ್ಯಾಂಡ್. ಹೈಪೋಥಾಲಮಸ್ ಆಗಲಿ, ಸೊ ಎಲ್ಲ ಪೂರ್ತಿ ನ್ಯೂರಾನ್ಸ್ ಎಲ್ಲಾನು ಉತ್ತೇಜಿತ ಮಾಡುವಂತ ಕೆಲಸ ಪೀನಿಯಲ್ ಗ್ಲ್ಯಾಂಡ್ ಮಾಡುತ್ತೆ ನೋಡಿ. ಅದು ಇನ್ನೊಂದು ಪೀನಿಯಲ್ ಗ್ಲ್ಯಾಂಡ್ ಇರುವಂತ ವೈಶಿಷ್ಟ್ಯ ಏನಂದ್ರೆ, ಬ್ರೈನ್ ಒಂದು ಚೆನ್ನಾಗಿ ಆರೋಗ್ಯವಾಗಿ ಇಡೋದು ಅಂತಲ್ಲ, ಅದಕ್ಕಿಂತ ಉನ್ನತವಾದದ್ದು ನಮ್ಮ ಪೂರ್ಣ ಚೈತನ್ಯ ಕನೆಕ್ಟ್ ಮಾಡುವಂತ ವ್ಯವಹಾರ ಮಾಡುತ್ತೆ ನೋಡಿ. ಅದೊಂಥರ ಆಂಟಿನಾ, ನಮ್ಮ ರೇಡಿಯೋ ಕ್ಯಾಂಟೀನಾ, ಟಿವಿ ಕ್ಯಾಂಟೀನ್ ಇರ್ತದೆ ನೋಡಿ, ಆ ಥರದ ಆಂಟಿನಾ. ಆಂಟಿನಾ ಅಂದ್ರೆ ಏನ್ ಮಾಡುತ್ತೆ? ವಿಶ್ವದಿಂದ ಸಮಾಚಾರ ಅಂದ್ರೆ ಆ ಸೂಕ್ಷ್ಮಾತಿ ಸೂಕ್ಷ್ಮ, ಆ ಸೂಕ್ಷ್ಮ ಪ್ರಪಂಚದಿಂದ ಏನೇ ಮೆಸೇಜ್ಗಳು ಬಂದ್ರೆ ಈ ಪಿನಿಯಲ್ ಗ್ಲ್ಯಾಂಡ್ ಇಂದನೇ ಬರ್ಬೇಕು. ಅದೇ ಕನೆಕ್ಟಿವಿಟಿ ಅಂತ ಇತ್ತು. ಅದಕ್ಕೆ ಆತ್ಮಕ್ಕೆ ಮತ್ತೆ ದೇಹಕ್ಕೆ ವಾರಧಿ, ಒಂಥರ ಬ್ರಿಡ್ಜ್ ಅಂತ ಇತ್ತು. ಅಷ್ಟು ಸೂಕ್ಷ್ಮವಾಗಿರುವಂತ ಆ ಪಿನಿಯಲ್ ಗ್ಲ್ಯಾಂಡ್ ಇಷ್ಟು ಕೆಲಸ ಮಾಡತ್ತೆ, ಆಯ್ತಾ? ಸೊ ಅದು ಪ್ರತ್ಯೇಕವಾಗಿ ಫಿಸಿಕಲ್ ಅಂದ್ರೆ ಸೈಂಟಿಫಿಕ್ ಆಗಿ ಅದು ಹಾಗೆ ಆ ಟರ್ಮ್ ಪಿನಿಯಲ್ ಗ್ಲ್ಯಾಂಡ್ ಅಂತಾರೆ. ಇಲ್ಲಿ ಸಹಸ್ರಾರ ಚಕ್ರ ಅಂತ ನಾವು ಕರಿತೀವಿ ಅಷ್ಟೇ ಅಲ್ವಾ. 8ನೇ ಚಕ್ರ ಇದೆ, 8ನೇ ಚಕ್ರ. 7 ಚಕ್ರಗಳಾದ್ಮೇಲೆ 8ನೇ ಚಕ್ರ ಇದೆ. ಅದೇನಂತ ಹೇಳಕ್ ಹೋದ್ರೆ, ನಿಮ್ಮ ಸುತ್ತು ಇರುವಂತ ಹಾರ ಇದೆಯಲ್ಲ, ಆ ಹಾರವೇ 8ನೇ ಚಕ್ರ. ನಿಮ್ ಸುತ್ತು ಏನು ಹಾರ ಇದೆಯೋ, ಹಾರ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಅವರ ಅಂತ ಕರಿತೀವಲ್ಲ, ನಮ್ಮ ಸುತ್ತು ಒಂಥರ ವಲಯ ಕ್ಷೇತ್ರ ಇರ್ತದೆ, ಶಕ್ತಿ ಕ್ಷೇತ್ರ. ಅದನ್ನು 8ನೇ ಚಕ್ರ ಅಂತ ಕರೀಬಹುದು ಬೇಕಾದ್ರೆ, ಆಯ್ತಾ? ಸೊ ಇಲ್ಲಿ ಏನಾಗಿದೆ, ಆ ರೀತಿಯಲ್ಲಿ ಈ ಪಿಟ್ಯೂಟರಿ ಗ್ಲ್ಯಾಂಡ್ ತಗೊಂಡ್ರೆ ಅನಾಟಮಿ ಪರವಾಗಿ ಎಷ್ಟು ಕೆಲಸ ಮಾಡುತ್ತೆ? ಅನಾಟಮಿ ಪರವಾಗಿ ಇಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ನಾವು ಕರೆಯಕ್ಕೆ ಹೋದ್ರೆ, ಅದು ಪ್ರತಿ ಗ್ರಂಥಿಯನ್ನು ಪ್ರೇರೇಪಿತ ಮಾಡ್ತದೆ. ಪ್ರತಿ ಗ್ರಂಥಿಯನ್ನು ಸರಿಯಾದ ರೀತಿಯಲ್ಲಿ ಅಂದ್ರೆ ನಿಯಂತ್ರಣಗೊಳಿಸುವಂತ ಕೆಲಸ ಅದು ಮಾಡ್ತಾ ಇರ್ತದೆ. ಯಾವ ಯಾವ ಅಂದ್ರೆ ಯಾವ ಗ್ರಂಥಿ, ಯಾವ ಗ್ಲ್ಯಾಂಡು ಯಾವ ಸಮಯದಲ್ಲಿ ಏನು ಹಾರ್ಮೋನ್ ಅನ್ನು ಉತ್ಪನ್ನ ಮಾಡಬೇಕು, ಇದೇ ಇನ್ಸ್ಟ್ರಕ್ಷನ್ ಕೊಡೋದು. ನೋಡಿದ್ರ, ಅಷ್ಟು ಕೆಲಸ ಅದು ಕೊಟ್ಟಿದ್ದಾರೆ, ಮಾಡತ್ತೆ ಅದು. ಅದೇನಂತಂದ್ರೆ, ನಮ್ಗೆ ಚಕ್ರ ಪರವಾಗಿ ಹೋದ್ರೆ ಆಜ್ಞಾ ಚಕ್ರ ಅಂತ ಹೇಳಿದ್ದಾರೆ. ಆಜ್ಞೆ ಅಂದ್ರೆ ಏನು? ಕಮ್ಯಾಂಡ್. ಯಾರ ಕಮ್ಯಾಂಡು? ಆ ಪಿಟ್ಯೂಟರಿ ಗ್ಲ್ಯಾಂಡು ಪ್ರತಿ ಒಳಗಡೆ ಇರುವಂತ ಪ್ರತಿ ಗ್ರಂಥಿಯನ್ನು ಕಮ್ಯಾಂಡ್ ಮಾಡುತ್ತೆ. ಅದಕ್ಕೆ ಆಜ್ಞಾ ಚಕ್ರ. ನೋಡಿದ್ರ ಎಷ್ಟು ಸಿಮಿಲಾರಿಟಿ ಇದೆಯೋ. ಸ್ಪಿರಿಚುವಲ್ ಆಗಿ ಮಾತಾಡಕ್ ಹೋದ್ರೆ ಆಜ್ಞಾ ಚಕ್ರ ಅಂತ ಅಂದ ತಕ್ಷಣವೇ ನಾವು ಈ ವಿಶ್ವವನ್ನೇ ಆಜ್ಞೆ ಮಾಡ್ಬೋದು. ಅರ್ಥ ಆಯ್ತಾ? ನಮ್ನು ನಾವು ಆಜ್ಞೆ ಮಾಡ್ಕೋಬಹುದು, ಅಂದ್ರೆ ಒಂಥರ ಕಮ್ಯಾಂಡ್ ಮಾಡ್ಬೋದು, ಆರ್ಡರ್ ಮಾಡ್ಬೋದು. ಪಂಚಭೂತಗಳನ್ನೇ ಆರ್ಡರ್ ಮಾಡುವಂತ ಆ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿದೆ. ಯಾವಾಗ ಈ ಪಿಟ್ಯೂಟರಿ ಗ್ಲ್ಯಾಂಡು ಪೂರ್ತಿ ಪರಿಪಕ್ವ, ಪೂರ್ತಿ ಕ್ರಿಯಾಶೀಲಕ ಆಗಿದ್ರೆ. ಸ್ವಲ್ಪ ಕ್ರಿಯಾಶೀಲಕವಾಗಿದ್ರೆ ಸ್ವಲ್ಪ ಇರ್ತದೆ ಅಷ್ಟೇ. 3ನೇ ಕಣ್ಣು ಅಂತ ಹೇಳ್ತೀವಲ್ಲ, ಅದು ಇಲ್ಲೇ ಇರೋದು. ಅದೇ ಪಿಟ್ಯೂಟರಿ ಗ್ಲ್ಯಾಂಡ್ ಅಂದ್ರೆ ಅದೇ. ಯಾವಾಗ ಪಿಟ್ಯೂಟರಿ ಗ್ಲ್ಯಾಂಡು ಪೂರ್ತಿ ಓಪನ್ ಆಗತ್ತೋ, ಅಂದ್ರೆ ಪೂರ್ತಿ ಕ್ರಿಯಾಶೀಲಕ ಆಗತ್ತೋ, 3ನೇ ಕಣ್ಣು ಓಪನ್ ಆಗಿದೆ. ನಿಮ್ಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಅಂದ್ರೆ, ಆ ಗ್ರಂಥಿಯಿಂದ, ಆ ಚಕ್ರದಿಂದ ಇಡೀ ವಿಶ್ವ ಸಮಾಚಾರವೇ ನಿಮ್ಗೆ ಗೊತ್ತಾಗತ್ತೆ. ತ್ರಿಕಾಲ ಜ್ಞಾನ, ಭೂತ, ಭವಿಷ್ಯತ್, ವರ್ತಮಾನ 3 ನಿಮ್ಗೆ ಗೊತ್ತಾಗ್ಬಿಡ್ತವೆ. ಅಷ್ಟು ಸಾಮರ್ಥ್ಯ ಆ ಚಕ್ರ ಕೊಟ್ಟಿದ್ದಾರೆ, ಆಯ್ತಾ? ಅದು ಫಿಸಿಕಲ್ ಆಗಿ ಸೈಂಟಿಫಿಕ್ ಆಗಿ ಮಾತಾಡಕ್ ಹೋದ್ರೆ, ಇಟ್ ಈಸ್ ದ ಗ್ಲ್ಯಾಂಡ್ ವಿಚ್ ಕಂಟ್ರೋಲ್ಸ್ ಎವ್ರಿಥಿಂಗ್, ವಿಚ್ ಆರ್ಡರ್ ಆಲ್ ಅದರ್ ಗ್ಲ್ಯಾಂಡ್ಸ್ ಟು ಸೆಕ್ರೆಟ್, ರೈಟ್, the required hormones, required neurotransmitters across the body, inside the body. ಅದಕ್ಕೂ ಆ ಕೆಪಾಸಿಟಿ ಇದೆ, ಆಯ್ತಾ? ಅದೇ ರೀತಿಯಲ್ಲಿ ಪ್ರತಿ ಒಂದು ಗ್ರಂಥಿಗೆ ನೀವು ಚೆಕ್ ಮಾಡ್ತಾ ಹೋದ್ರೆ ಈ ಜ್ಞಾನ ನಾವು ಪದೇ 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 ಹೇಳ್ತಾ ಇರ್ತೀವಿ. ಒಂದು ರೀತಿಯಲ್ಲಿ ಇದನ್ನು ರಿಪೀಟ್ ಮಾಡಿ 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 ನಾವು ತಿಳ್ಕೋಬೇಕು, ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಇನ್ನೂ ಒಳಗಡೆ ಡೀಪ್ ಆಗಿ ಹೋಗ್ತಾನೆ ಇರ್ಬೇಕು ನಾವು ಪ್ರತಿನಿತ್ಯ, ಆಯ್ತಾ? ಅದು ಇಡೀ ಈ ಮುಖಭಾಗದಲ್ಲಿರುವಂತ ಈ ಎಂಟಿ ಅಂತ ಕರಿತೀವಲ್ಲ, ಅಂದ್ರೆ ನಮ್ಮ ಕಿವಿಗಳಾಗ್ಲಿ, ಕಣ್ಣುಗಳಾಗ್ಲಿ, ಬಾಯಿ ಆಗ್ಲಿ, ಇಡೀ ಈ ಭಾಗ ಎಲ್ಲ ಕಂಪ್ಲೀಟ್ ಈ ಭಾಗವನ್ನು ಆರೋಗ್ಯವಂತವಾಗಿ ಇರಕ್ಕೆ ಈ ಪಿಟ್ಯೂಟರಿ ಗ್ಲ್ಯಾಂಡು
ಕಂಪಲ್ಸರಿ ಅದಕ್ಕೂ ಅದು ಕ್ರಿಯಾಶೀಲವಾಗಿ ಕೆಲಸ ಮಾಡಲೇಬೇಕು. ಇಲ್ಲಾಂದ್ರೆ ತಕ್ಷಣವೇ ಕಣ್ಣುಗಳ ದೃಷ್ಟಿ, ಕಣ್ಣುಗಳ ಪ್ರಾಬ್ಲಮು, ಕಿವಿಗಳು ಕೇಳಿಸಲ್ಲ, ಆಯ್ತಾ, ಇಂಥ ಅನೇಕ ಪ್ರಾಬ್ಲಮ್ ಶುರು ಆಗ್ಬಿಡ್ತವೆ. ಈಗ ನೋಡಿದ್ರೆ ಪ್ರತಿಯೊಬ್ಬರಿಗೂ ನೋಡ್ತಾ ಇದೆಯಲ್ಲ, ಡಿಮೆನ್ಷಿಯಾ, ಆಲ್ಜಿಮೈರ್ಸು, ಆಯ್ತಾ, ಪ್ಯಾರಾಲಿಸಿಸು, ಇವೆಲ್ಲ ಯಾಕೆ ಆಗ್ತಾ ಇದೆ? ಈ ಪಿಟ್ಯೂಟರಿ ಗ್ಲ್ಯಾಂಡ್ ಇದೆಯಲ್ಲ, ಸಾರಿ ಪೀನಿಯಲ್ ಗ್ಲ್ಯಾಂಡ್ ಇದೆಯಲ್ಲ, ಅದು ಎಫೆಕ್ಟ್ ಆಗ್ತಾ ಇದೆ. ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನಿದ್ದೆ ಬರಲ್ಲ, ತುಂಬಾ ಜನ ನಿದ್ದೆ ಬರಲ್ಲ, ಇನ್ಸೋಮ್ನಿಯಾ, ಹೌದಾ? ಪ್ರತಿಯೊಂದಕ್ಕೂ ಭಯ, ಪ್ರತಿಯೊಂದಕ್ಕೂ ಭಯ, ಅದನ್ನು ಅಲ್ಲಿಂದನೇ ಶುರು ಆಗುತ್ತದೆ, ಆಯ್ತಾ? ಯಾವುದೇ ರೀತಿಯಲ್ಲಿ ನಮಗೆ ಪೀನಿಯಲ್ ಗ್ಲ್ಯಾಂಡ್ ಕೆಲಸ ಮಾಡಿಲ್ಲ ಅಂದ್ರೆ ನಮಗೆ ಒಂದು ರೀತಿಯಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ತಗೊಂಡ್ರೆ ಕಮಾಂಡಿಂಗ್ ಒಂದಿದೆ. ಇನ್ನು ಮೇಲಕ್ಕೆ ಹೋದ್ರೆ ಹೈಯರ್ ಕಾನ್ಸಿಯಸ್ನೆಸ್ ಕನೆಕ್ಟ್ ಆಗ್ಬೇಕಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಬೇಕೇ ಬೇಕು. ಆಮೇಲೆ ಪಿಟ್ಯೂಟರಿ ಗ್ಲ್ಯಾಂಡ್ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಾವು ಯಾವುದೇ ದೃಶ್ಯೀಕರಣ ಮಾಡ್ಕೊಂಡಕ್ಕೂ ನಮ್ಗೆ ಆ ಸಾಮರ್ಥ್ಯನೇ ಇಲ್ಲ. ನಾವು ನೋಡ್ತಾ ಇರ್ತೀವಿ, ಯಾವುದೋ ಒಂದು ಈ ರೀತಿಯಲ್ಲಿ ದೃಶ್ಯೀಕರಣ ಮಾಡ್ಕೊಳ್ಳಿ, ಹೀಗೆ ನಮ್ಮ ಜೀವನದಲ್ಲಿ ಇದೆಲ್ಲ ಆಗತ್ತೆ ಅಂತ ಒಂದು ರೀತಿಯಲ್ಲಿ ವಿಜುವಲೈಸೇಷನು, ದೃಶ್ಯೀಕರಣೆ, ಇಮ್ಯಾಜಿನೇಷನು, ಈ ಪವರ್ ಎಲ್ಲ ಒಟ್ಟು ಹೋಗ್ತದೆ. ಪಿಟ್ಯೂಟರಿ ಗ್ಲ್ಯಾಂಡ್ ಆಜ್ಞಾ ಚಕ್ರ ವರ್ಕ್ ಆಗಿಲ್ಲ ಅಂದ್ರೆ ನೋಡಿ, ನಿಮ್ಮ ಜೀವನ ತುಂಬಾ ಸುಂದರವಾಗಿದ್ರೆ ಎಲ್ಲಿದಪ್ಪ ಇಲ್ಲ ಅಂತ ಅಂದ್ರೆ ಅವ್ರಿಗೆ ಯಾವಾಗಲೂ ಡೌಟೇ, ಅವ್ರ ಮೇಲೆ ಅವ್ರಿಗೆ ಸೆಲ್ಫ್ ಡೌಟ್, ನಂಬಿಕೆನೇ ಇಲ್ಲ, ಸ್ವೀಯ ನಂಬಿಕೆ ಇಲ್ಲೇ ಇಲ್ಲ ಅವ್ರ ಹತ್ರ. ಇಷ್ಟೆಲ್ಲ ಆಗ್ತವೆ ಈ ಪಿಟ್ಯೂಟರಿ ಗ್ಲ್ಯಾಂಡ್ ಒಂದು ಸರಿಯಾಗಿ ಕೆಲಸ ಮಾಡಾಗುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ನೆಕ್ಸ್ಟ್ ಒಂದು ಗ್ರಂಥಿ ಅಂತೀನಿ, ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಓಕೆ, ನೆಕ್ಸ್ಟ್ ಈ ಕ್ಲಾಸಲ್ಲಿ ಇದ್ರ ಮುಕ್ತಾಯ ಮಾಡ್ಕೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಚರ್ಚೆ ಮಾಡೋಣ. ಈಗ ಇಲ್ಲಿ ಬನ್ನಿ, ಇಲ್ಲಿ ಬಂದ್ರೆ ಒಂದು ರೀತಿಯಲ್ಲಿ ಇದು ವಿಶುದ್ಧ ಚಕ್ರ. ಅಲ್ಲಿ ವಿಶುದ್ಧ ಚಕ್ರಕ್ಕೆ ಬರುವಾಗ ಅಲ್ಲಿರುವಂಥದ್ದೇ ಥೈರಾಯ್ಡ್ ಗ್ಲ್ಯಾಂಡ್, ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಅಂತ ಒಂದು 2 ಗ್ರಂಥಿಗಳಿವೆ. ನಾವು ವಿಶುದ್ಧಿ ಅಂತ ಕರಿತೀವಿ. ಅಲ್ಲಿ ಸೈಂಟಿಫಿಕ್ ಆಗಿ ಅನಾಟಮಿ ಅಂದ್ರೆ ಫಿಸಿಕಲ್ ಅನಾಟಮಿ ಗೊತ್ತಿರುವಂತ ಸೈಂಟಿಸ್ಟ್ಗಳು ಅದನ್ನು ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಅಂತ ಕರೀತಾರೆ. ಆ ಗ್ರಂಥಿಗಳು ಪರಿಪಕ್ವವಾಗಿ ಕ್ರಿಯಾಶೀಲಕವಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಾವು ನೋಡ್ತಾ ಇದ್ವಿ ಇತ್ತೀಚಿನ ಕಾಲದಲ್ಲಿ TH ಕೊರತೆ ಅಲ್ವಾ, ಥೈರಾಯ್ಡ್ ಹಾರ್ಮೋನ್ ಹೆಚ್ಚು ಕಮ್ಮಿ, ಹೈಪರ್ ಹೈಪೋ 2 ತರ ಇದೆ. ಅದು ಇಡೀ ದೇಹ ಲಕ್ಷಣಗಳೇ ಚೇಂಜ್ ಆಗ್ಬಿಡ್ತವೆ. ನೋಡಿದ್ರೆ ಒಂದು ಸ್ಮಾಲ್ ಗ್ರಂಥಿ ಆದ್ರೆ ದೇಹದಲ್ಲಿ ಎಷ್ಟೆಲ್ಲ ಮಾಡ್ತದೆ ನೀವು ಅರ್ಥ ಮಾಡ್ಕೊಳ್ಳಿ. ಇಡೀ ನಮ್ಮ ಜೀವನದಲ್ಲಿ ಅನೇಕ ಟೋಟಲಿ ಬಾಡಿ ಎಲ್ಲ ಇಡೀ ದೇಹವನ್ನು ಪ್ರಭಾವ ಮಾಡುತ್ತೆ, ಪ್ರಭಾವ ತೋರಿಸ್ತದೆ. ನಾವು ಏನೇ ತಿಂದ್ರೂ ಕ್ಯಾಲ್ಸಿಯಂ ಬಂದೇ ಬರ್ತದೆ ಅಲ್ವಾ? ಪ್ರತಿನಿತ್ಯ ನಾವು ಆಹಾರ ಸೇವನೆ ಮಾಡಿದ್ರೆ ಕ್ಯಾಲ್ಸಿಯಂ ಬರುತ್ತೆ. ಅದು ಕ್ಯಾಲ್ಸಿಯಂ ಸರಿಯಾದ ರೀತಿಯಲ್ಲಿ ನಿಮ್ಮ ಜೀವ ಕಣಗಳಿಗೆ ಹೋಗ್ಬೇಕು, ಜೀವಕೋಶಗಳಿಗೆ ಹೋಗ್ಬೇಕು. ಧ್ಯಾನ ಮಾಡಿಲ್ಲ, ನಿಮ್ಗೆ ಧ್ಯಾನದ ಅದು ಬಗ್ಗೆ ಹೋಗ್ಬೇಕಂದ್ರೆ ಅದು ಹೋಗಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರೋದು ಸರಿಯಾದ ರೀತಿಯಲ್ಲಿ ಥೈರಾಯ್ಡ್ ಗ್ರಂಥಿ ಕೆಲಸ ಮಾಡಲೇಬೇಕು. ದಿಸ್ ಈಸ್ ಕಾಲ್ಡ್ ಸಿಂಥಸೈಸಿಂಗ್ ದಿ ಕ್ಯಾಲ್ಸಿಯಂ ಮಿನರಲ್, ಪ್ರಾಪರ್ ಸಿಂಥಸೈಸೇಷನ್ ಆರ್ ದಿ ಪ್ರಾಪರ್ ಕ್ಯಾಲ್ಸಿಫಿಕೇಶನ್ ಅಂತ ಕರಿತೀವಿ ನಾವು. ಇದು ಆಗೋದಿಲ್ಲ ಬಿಕಾಸ್ ಆಫ್ ಥೈರಾಯ್ಡ್ ಗ್ರಂಥಿ. ಆ ಥೈರಾಯ್ಡ್ ಗ್ರಂಥಿಯಲ್ಲಿ ಆಗಿರುವಂತ ಒಂಥರ ಅಸ್ತವ್ಯಸ್ತ, ಹೆಚ್ಚಾಗಿ ಕಡಿಮೆಯಾಗಿ ಬ್ಯಾಲೆನ್ಸ್ ಆಗಿ ಸಮತೋಲ್ಯವಾಗಿ ಕೆಲಸ ಮಾಡ್ತಾರೆ. ಇಂಥವೆಲ್ಲ ಆಗ್ತವೆ. ನೋಡಿದ್ರ ತುಂಬಾ ಸಣ್ಣದಾಗ್ತಾರೆ, ವೆಯ್ಟ್ ಎಲ್ಲ ಲೂಸ್ ಆಗ್ತದೆ, ಆಯ್ತಾ? 2 ಕೈಯಲ್ಲಿ ಬೆವರು ಬರ್ತಾ ಇರ್ತದೆ, ನಾವು ನೋಡ್ತಾ ಇರ್ತೀವಿ. ತುಂಬಾ ಸಣ್ಣದಾಗ್ತಾರೆ, ಇರೋದು ವೆಯ್ಟ್ ಲಾಸ್ ಆಗ್ತಾನೆ ಇರ್ತದೆ, ಏನ್ ತಿಂದ್ರು ಲಾಸ್. ಕೆಳಗೆ ಬಿದ್ದೋದ್ರೆ ಸಣ್ಣಾಗಿ ಯಾವುದೋ ಒಂದು ಮುರಿದೋಗ್ತದೆ, ಸ್ನಾಯುಗಳು ವಡರ್ ಮೂಲೆಗಳು ಮುರಿದೋಗ್ತದೆ. ಯಾಕೆ ಫ್ರಾಕ್ಚರ್ ಆಗ್ತಾ ಇದೆ ಪದೇ ಪದೇ ಈ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ರು? ಸಿಂಪಲ್, ವೆರಿ ಸಿಂಪಲ್. ಬಿದ್ದಿದ್ವು ಅಂದ್ರೆ ಸಾಕು ಫ್ರಾಕ್ಚರ್ ಇತ್ತೀಚಿನ ಕಾಲದಲ್ಲಿ. ಯಾಕೆ ಅಂತಂದ್ರೆ ಈ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನೀವು ತಿನ್ನೋ ಆ ಕ್ಯಾಲ್ಸಿಯಂ ಸೇರ್ತಾ ಇಲ್ಲ, ಹೋಗ್ಬೇಕಾಗಿರುವಂತ ಪ್ರತಿ ಕಣಕ್ಕೆ ಹೋಗ್ತಾ ಇಲ್ಲ. ಏನ್ ಮಾಡೋದು? ಇಂಥ ಪರಿಸ್ಥಿತಿ ಉಂಟಾಗಿದೆ. ಇದರ
ಇನ್ನು ಸ್ವಲ್ಪ ಜನ ಈ ಈ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುತ್ತೆ ಒಂದ್ಸರಿ ಥೈರಾಯ್ಡ್ ಗ್ರಂಥಿ. ಅದು ಒಂಥರ ಹೈಪರ್ ಅಂತ ಕರೀತೀವಿ ನಾವು ಅಲ್ವಾ. ಅಲ್ಲೂ ಸಹ ತುಂಬಾ ವೆಯ್ಟ್ ಜಾಸ್ತಿ ಆಗ್ತಾರೆ. ಏನು ಸರಿಯಾಗಿ ತಿನ್ನಲ್ಲ, ಬಟ್ ವೆಯ್ಟ್ ಆಗ್ತಾನೆ ಇರ್ತಾರೆ, ವೆಯ್ಟ್ ಜಾಸ್ತಿ ಆಗ್ತಾನೆ ಇರ್ತಾರೆ. ಆ ಗ್ರಂಥಿ ಆ ರೀತಿಯಲ್ಲಿ ಪ್ರಭಾವ ತೋರಿಸ್ತದೆ ದೇಹದ ಮೇಲೆ. ಅಸಮರ್ಪಕವಾಗಿ ಕೆಲಸ ಮಾಡಿದ್ರೆ ಆ ರೀತಿಯಲ್ಲಿ ನೀವು ಅಂತ ಲಕ್ಷಣಗಳು ಉಂಟಾಗ್ತದೆ. ಇದಕ್ಕೆಲ್ಲ ಕಾರಣ ಆ ಗ್ರಂಥಿಯ ಅಸಮರ್ಪಕವಾದ ಕೆಲಸ, ಅಸಕ್ರಿಯವಾಗಿ ಕೆಲಸ ಮಾಡೋದು. ಇದಕ್ಕೆಲ್ಲ ನೋಡಿದ್ರೆ ಸ್ಪಿರಿಚುವಲ್ ಆಗಿ ನಾವು ಆಧ್ಯಾತ್ಮಿಕ ಮಾತಾಡುವಾಗ ವಿಶುದ್ಧ ಚಕ್ರ ಅಂತ ಕರಿತೇವೆ. ವಿಶುದ್ಧ ಅಂದ್ರೆ ವಿಶೇಷ ಶುದ್ಧಿ ಆಗಿರುವಂತ ಸ್ಥಿತಿ. ಅಂದ್ರೆ ನೀವು ಯಾವುದೇ ತಪ್ಪುಗಳು ಮಾತಾಡಿರದೆ, ಅಂದ್ರೆ ಒಂಥರ ಓನ್ಲಿ ಟ್ರೂತ್ ಮಾತ್ರ, ಸತ್ಯ ಮಾತ್ರ ನಿಮ್ಮಿಂದ ಬರುವಂಥದ್ದು, ಸತ್ಯವಾಗಿ ಮಾತಾಡೋದು, ಯಾವುದೇ ಒಳಗಡೆ ಇಟ್ಕೊಡೋದು, ಅದಿಮಿಟ್ಕೋಬಾರದು. ಎಲ್ಲ ಹೆಣ್ಮಕ್ಳು ಮಾಡೋಂಥದ್ದು ತುಂಬಾ ವಿಷಯಗಳನ್ನ ಅದಿಮಿಟ್ಕೊತಾರೆ, ಅದು ಪ್ರಾಬ್ಲಮ್ ಆಗ್ತಾ ಇದೆ. ಈ ಥೈರಾಯ್ಡ್ ಗ್ರಂಥಿಗೆ ಮೊದಲನೇ ಕಾರಣ ಅದೇ. ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಮೆನಿ ಥಿಂಗ್ಸ್ ವಿ ಆರ್ ಸಪ್ರೆಸ್, ಅದಿಮಿಟ್ಕೊಂತೀವಿ. ಅದೇ ಬಾಯಿಂದ ಆಚೆ ಕಡೆ ಇರಲ್ಲ, ಒಳಗಡೆನೆ ನುಂಗ್ತಾ ಇರ್ತೀವಿ ನಾವು. ಅದು ಕರೆಕ್ಟ್ ಅಲ್ಲ. ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ಎಲ್ಲ ಆಚೆ ಕಡೆ ಹೊಟ್ಟೋಗ್ತದೆ ಅದು. ಆಯ್ತಾ? ಆ ಫೀಲಿಂಗ್ಸು, ಭಾವೋದ್ರೇಕಗಳು ಹಂಗೆ ಇಟ್ಕೊಂಡು ಖಂಡಿತ ಎಫೆಕ್ಟ್ ಆಗೋದು ವಿಶುದ್ಧ ಚಕ್ರ. ಆಯ್ತಾ? ನೀವು ಎಕ್ಸ್ಪ್ರೆಸ್ ಮಾಡಿ, ನಿಮ್ಮ ಒಪಿನಿಯನ್ ಹೇಳಿ, ತಪ್ಪೋ ರೈಟು ಹೇಳಿ ಬಿಡ್ಬೇಕಷ್ಟೇ. ಅದು ನಮ್ಮ ಹೊರಗಡೆಯಿಂದ ಭಾವೋದ್ರೇಕ ಒಳಗಡೆಯಿಂದ ಆಚೆ ಕಡೆ ಹೋಯ್ತು, ಅವಾಗ ನಿಮ್ಗೆ ಏನು ತೊಂದರೆ ಕೊಡಲ್ಲ. ಆಯ್ತಾ? ಸೊ ಅನೇಕ ವ್ಯಕ್ತಿಗಳು ಅವ್ರಿಗೆ ಥೈರಾಯ್ಡು, ಪ್ಯಾರಾಥೈರಾಯ್ಡ್ ಎಲ್ಲ ಹೇಳ್ಕೊಂಡು ಬರ್ತಾರೆ. ಬಟ್ ಅವ್ರಿಗೆ ಅವ್ರನ್ನ ಕೂರಿಸಿ ಯಾವುದೇ ಒಂದು ಸೌಂಡ್ ಫ್ರೀಕ್ವೆನ್ಸಿಯಿಂದ ಅವ್ರಿಗಿರುವಂಥ ವಿಶುದ್ಧ ಚಕ್ರ ಬ್ಲಾಕ್ ಆಗಿರ್ತದಲ್ಲ, ಅದನ್ನು ಉತ್ತೇಜಿತ ಮಾಡಿದರೆ ನೇರವಾಗಿ ಅವ್ರಿಗಿರುವಂಥ ಥೈರಾಯ್ಡು, ಪ್ಯಾರಾಥೈರಾಯ್ಡ್ ಅವೆಲ್ಲರೂ ಸರಿ ಹೋಗ್ತವೆ, ಆಟೋಮೆಟಿಕ್ ಸರಿ ಹೋಗ್ತವೆ. ಆಯ್ತಾ? ಇದನ್ನು ಆಗ್ತದೆ ಅಂದ್ರೆ ಫ್ರೀಕ್ವೆನ್ಸಿ ಲೆವೆಲ್ ಅಲ್ಲಿ ಆ ವೈಬ್ರೇಷನ್ ಇಂದ ಅಂತ ಆ ವಿಶುದ್ಧ ಚಕ್ರವನ್ನು ನಾವು ಆಕ್ಟಿವೇಟ್ ಮಾಡ್ಬೋದು. ಆದರೆ ಇಲ್ಲಿ ಏನಾಗ್ತಂದ್ರೆ ಪರಿಣಾಮ ತೋರಿಸೋದು ಎಲ್ಲ ರೀತಿಯಲ್ಲಿದೆ. ಒಂದು ಆಹಾರ, ಈಗಾಗಲೇ ಹೇಳಿದ್ವಿ, ಆಹಾರದಿಂದನೂ ಪದೇ ಪದೇ ನಾವು ನಮ್ಮ ದೇಹದಲ್ಲಿ ಎಲ್ಲ ಉಂಟಾಗುವಂಥ ಸಮಸ್ಯೆಗಳು ನಾವು ತಂದುಕೊಡ್ತೀವಿ, ನಾವೇ ಕ್ರಿಯೇಟ್ ಮಾಡ್ಕೊತೀವಿ. ಆಹಾರ ಒಂಥರ ಸಮಗ್ರ ಆಹಾರ, ಒಂಥರ ಪೋಷಕಾಂಶ ಆಹಾರ, ಒಂದು ಶುದ್ಧ ಆಹಾರ. ಶುದ್ಧ ಆಹಾರ ನಾವು ತಿಂತಾ ಇಲ್ಲ ಅಂದ್ರೆ ಖಂಡಿತ ಅದು ಪ್ರತಿಯೊಂದು ಗ್ರಂಥಿಯನ್ನು ಪ್ರಭಾವಿತ ಮಾಡೇ ಮಾಡುತ್ತೆ. ಆಯ್ತಾ? ಬಟ್ ಅದು ಕ್ಲೀನ್ ಮಾಡ್ಕೊಂಡದು ಈ ಮೆಡಿಟೇಷನ್ ಅಂತ ಹೇಳುವಾಗ ನಾವು ಮಾಡುವಂಥ ಧ್ಯಾನದಿಂದ, ಪ್ರಾಣಶಕ್ತಿಯಿಂದನೇ ಇವೆಲ್ಲ ಸರಿಪಡಿಸ್ಕೊಂತ ಬರ್ತೀವಿ. ಮತ್ತೆ ತಿಂತಾ ಇರ್ತೀವಿ, ಮತ್ತೆ ಬ್ಲಾಕ್ ಆಗ್ತಾ ಇರ್ತದೆ ನೋಡಿ. ನಾವು ಅದಕ್ಕೆ ಇಲ್ಲಿ ಗಮನ ಕೊಡಬೇಕು, ಅಲ್ಲಿ ಗಮನ ಕೊಡಬೇಕು, ಎರಡು ಕಡೆ ಗಮನ ಕೊಡಬೇಕು. ಒಂದು ಭೌತಿಕ ಆಹಾರಕ್ಕೆ ಗಮನ ಕೊಡಿ. ಅದಕ್ಕೆ ಋಷಿ ಮುನಿಗಳು ಅವರೇನು ಸಣ್ಣ ಧ್ಯಾನ ಮಾಡಲ್ಲ, ಮಾಡೋದು ದೊಡ್ಡ ಧ್ಯಾನ ಮಾಡ್ತಾರೆ, ದೀರ್ಘವಾದ ಧ್ಯಾನ ಮಾಡ್ತಾರೆ. ಮತ್ತೆ ಯಾಕೆ ಅವರು ಆಹಾರ ಅವ್ರಿಷ್ಟ ಪ್ರಕಾರ ತಿನ್ಬೋದಲ್ಲ? ತಿನ್ನಲ್ಲ. ಇಷ್ಟ ಪ್ರಕಾರ ತಿಂತ ಹೋದ್ರೆ ಮತ್ತೆ ಗ್ರಂಥಿಗಳ ಪ್ರಭಾವ ನಮ್ಮ ಒಳಗಡೆ ಏನೂ ಇಲ್ಲ. ಈ ತಮಸಿಕ, ರಾಜಸಿಕ, ಸಾತ್ವಿಕ, ಶುದ್ಧ ಸಾತ್ವಿಕ ಈ ಗುಣಗಳೆಲ್ಲ ಬರೋದು ನಾವು ತಿನ್ನೋ ಆಹಾರ ವ್ಯವಹಾರ ಅಷ್ಟೇ. ಈ ಎರಡನ್ನು ಒಂದು ಲಿಮಿಟ್ ಅಲ್ಲಿ, ಅಂದ್ರೆ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡು ಜೀವನ ಮಾಡುವಂತವರೇ ನಮ್ಮ ಋಷಿ ಮುನಿಗಳು ಆ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಆಯ್ತಾ? ಯಾವಾಗ ಅಂತಂದ್ರೆ ಯಾವುದೇ ರೂಲ್ಸ್ ವರ್ತಿಸಲ್ಲ ಅಂತ ಸ್ಥಿತಿ ಯಾವುದಪ್ಪ ಅಂದ್ರೆ ಅದು ಬ್ರಹ್ಮಸ್ಥಿತಿ. ಅಂತಂದ್ರೆ ಒಂದು ಉನ್ನತವಾದ ಸ್ಥಿತಿಯಲ್ಲಿ ಹೋಗಿರ್ತೀವಲ್ಲ, ಅಲ್ಲಿ ಏನಾಗತ್ತಂದ್ರೆ ಅಂತ ಋಷಿ ಮುನಿಗಳು ಅವರ ದೇಹವೇ ಒಂದರ ಮಂತ್ರಪಿಂಡ ಆಗಿರ್ತದೆ. ಮಾಂಸಪಿಂಡ ಮಂತ್ರಪಿಂಡ ಆಗಿರುವಾಗ ಅದು ಯಾವುದಕ್ಕೂ ಈ ಪಂಚಭೂತಗಳೇ ಅವರಾಗಿರ್ತಾರೆ. ಅವ್ರ ಯಾವುದೇ ವ್ಯತ್ಯಾಸ ಇರೋಂಥ ಸ್ಥಿತಿ ಅದು ಕೊನೆ ಸ್ಥಿತಿ. ಅಲ್ಲಿ ಬರುವಂತವರೆಗೂ ನಾವು ಆ ದಾರಿಯಲ್ಲಿ ಇರುವಂತ ನಾವು ಇದನ್ನೆಲ್ಲ ಕರೆಕ್ಟಾಗಿ ಪಾಲನೆ ಮಾಡ್ತಾ ಹೋದ್ರೇನೆ ಅದು ಸಾಧ್ಯವಾಗತ್ತೆ, ಇಲ್ಲ ಅಂದ್ರೆ ಸಾಧ್ಯವಾಗೋದಿಲ್ಲ. ಆಯ್ತಾ? ಸೊ ಇಷ್ಟೆಲ್ಲ ಇದೆ. ಈ ಸಬ್ಜೆಕ್ಟ್ ಅನ್ನು ನಾವು ಪದೇ ಪದೇ ನೆನಪು ಮಾಡ್ಕೊತಾ ಇರ್ಬೇಕಂತ ಹೇಳ್ತಾ ಇವತ್ತಿನ ಈ ಭಾಷಣವನ್ನು ಮುಕ್ತಾಯ ಮಾಡ್ತಾ. ಥ್ಯಾಂಕ್ ಯು. ಧನ್ಯವಾದ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಬಹಳ ಅದ್ಭುತ ಮಾಹಿತಿ, ಜೊತೆಗೆ ಎಷ್ಟು ಸಮಯ ನಮಗೆ ಹೇಳಿದ್ರು ಯಾವುದು ನೆನಪಿರಲಿಲ್ಲ, ಎಲ್ಲ ಒಂದು ಕಡೆ ಬಂತಿವತ್ತು. ಆಕ್ಚುಲಿ ಒಂದು ಮೆಡಿಟೇಷನ್ ಇಂದ ಹೇಗೆ ನಮ್ಮ ಎಲ್ಲ ಹಾರ್ಮೋನ್ಗಳು ಸಕ್ರಿಯಗೊಳ್ತದೆ, ನಮ್ಮ ಚಕ್ರಗಳು ಸಕ್ರಿಯಗೊಳ್ತದೆ, ಅದಕ್ಕೆ ಸಂಬಂಧವಾದ ಗ್ಲ್ಯಾಂಡ್ಗಳು ಸಹ ಸಕ್ರಿಯಗೊಂಡು ಹೇಗೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬಹುದು ಅಂತ ಹೇಳತಕ್ಕಂಥನ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಯಾಕಂತಂದ್ರೆ ನಾವು ಕೆಲವೊಮ್ಮೆ ಈ ಚಕ್ರ ಅಂತ ಹೇಳಿದ್ರೆ ಬೇರೆ, ಗ್ಲ್ಯಾಂಡ್ಸ್ ಅಂತ ಹೇಳಿದ್ರೆ ಬೇರೆ, ಇಂಥದೆಲ್ಲ ಒಂದು ಡೌಟ್ಸ್ ಇತ್ತು. ಈಗ ನಿಜವಾಗ್ಲೂ ಒಂದಕ್ಕೊಂದು ಎಷ್ಟು ಕನೆಕ್ಷನ್ ಅಂತ ಹೇಳತಕ್ಕಂಥದ್ದು, ಜೊತೆಗೆ ಈ ಕನೆಕ್ಟಿವಿಟಿಯನ್ನ ಕರೆಕ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಮಾತ್ರ ನಾವು ಆರೋಗ್ಯವಾಗಿ ಇರಬಹುದು ಅಂತ ಹೇಳೋದನ್ನ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಯಾಕಂತಂದ್ರೆ ಇವತ್ತು ನನಗೆ ಗೊತ್ತಿಲ್ಲ, ನನಗೆ ಬೆಳಿಗ್ಗೆ ಸುಮಾರು ಕ್ಲಾಸನ್ನ ಮಿಸ್ ಮಾಡ್ಕೊಳ್ತೇನೆ, ಆದ್ರೆ ಒಟ್ಟಿಗೆ ಸಿಕ್ಕಿದ ಕಾರಣ ಇದನ್ನು ನಾವು ತುಂಬಾ ಚೆನ್ನಾಗಿ ಮನನ ಮಾಡ್ಕೊಳ್ಬಹುದು ಅಂತ ಆಯ್ತು. ಸೊ ಚಕ್ರನೇ ಆಗ್ಲಿ, ಗ್ರಂಥಿಗಳಾಗ್ಲಿ, ಮತ್ತೆ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳತಕ್ಕಂಥದ್ದು, ಜೊತೆಗೆ ಧ್ಯಾನ ಮಾತ್ರ ಅಲ್ಲ, ಇದು ಪೌಷ್ಟಿಕ ಆಹಾರ ಸಹ ಎಷ್ಟೊಂದು ಮುಖ್ಯ ಪರಿಣಾಮವನ್ನ ಬೀರ್ತದೆ ಅಂತ ಹೇಳತಕ್ಕಂಥದ್ದು. ನಮ್ಮ ಆಹಾರದಲ್ಲಿ ನಾವು ಹೆಚ್ಚಿನ ಕಾಳಜಿಯನ್ನು ವಹಿಸಿದ್ರೆ ನಿಜವಾಗ್ಲೂ ನಮ್ಮ ಆರೋಗ್ಯ ಸಹ ಬಹಳ ಚೆನ್ನಾಗಾಗುತ್ತೆ. ಕೊನೆಯಲ್ಲಿ ನಾವು ಆಕ್ಚುಲಿ ಮಂತ್ರಪಿಂಡ ಆಗತಕ್ಕಂಥದ್ದು ನಮ್ಮ ಯೋಗಿಗಳು ಅಥವಾ ಒಂಥರ ಬ್ರಹ್ಮ ಸ್ಥಿತಿಗೆ ಹೋಗೋರು ಅಂತ ಹೇಳಿದ್ರಿ ಸರ್. ತುಂಬಾ ತುಂಬಾ ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು. ಮಾಸ್ಟರ್ಸ್ ಸರ್ ಇವತ್ತು ಅದ್ಭುತವಾದ ಮಾಹಿತಿ, ಯಾಕಂತಂದ್ರೆ ದಿನ ಬೆಳಿಗ್ಗೆ ಕೊಡ್ತಾ ಇರ್ತಾರೆ, ಅದ್ರ ಜೊತೆಗೆ ಇವತ್ತು ಎಲ್ಲ ಒಟ್ಟಾಗಿ ಬಹಳ ಸಮಗ್ರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಮ್ಗೇನಾದ್ರೂ ಪ್ರಶ್ನೆ ಇದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ, ಜೊತೆಗೆ ನಿಮ್ಗೆ ಹೇಗೆ ಅನ್ಸುತ್ತೆ, ಏನ್ ತಿಳ್ಕೊಂಡ್ರಿ ಅಂತ ಹೇಳತಕ್ಕಂಥದ್ದನ್ನ ತುಂಬಾ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತ ನಾನು ವಿನಂತಿಯನ್ನ ಮಾಡ್ತೇನೆ. ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ವಾ? ಇಲ್ಲ ಮೇಡಮ್, ಆ ಯಾರು ಮಾಡಿಲ್ಲ. ಇವಾಗ ಮಾಡಿದ್ದು ಸರ್. ಎಸ್, ನಮಸ್ತೆ, ಮಾತಾಡಿ ಸರ್. ಎಲ್ಲಾ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಹ್ಯಾಂಡ್ ರೈಸ್ ಮಾಡಕ್ಕೆ ಭಯ ಬರುತ್ತೆ, ಯಾಕಂದ್ರೆ ಗುರುಜಿ ಭಗವಂತ ಗುರುಜಿ ಕಳಿಸಿ ಇಷ್ಟೆಲ್ಲ ಜ್ಞಾನ ಕೊಟ್ಟು ಇನ್ನೂ ನಾವು ಕೇಳಿದ ಪ್ರಶ್ನೆ ಉತ್ತರ ಕೊಡಲ್ಲ ಅಂದ್ರೆ ಮತ್ತೆ ಏನಕ್ಕೆ ನಾನ್ ನಿಮ್ಮನ್ನ ಇವ್ರನ್ನ ಕಳಿಸಿದ್ದೆ? ನಾನ್ ಬರಕ್ ಆಗಲ್ಲ, ಇವ್ರನ್ನ ಕಳಿಸಿದ್ದೆ. ಅವ್ರು ಹೇಳಿದ್ ನೀವ್ ಮಾಡ್ತಾ ಇಲ್ಲ ಅಂದ್ರೆ ಮತ್ತೆ ಎದಕ್ ಮಾಡ್ತಾ ಇದೀರಿ? ನೀವ್ ಎದಕ್ ಕೇಳ್ತಾ ಇದೀರಿ? ನೀವು ಉಣ್ಣೋದು ವೇಸ್ಟ್, ನೀವ್ ಕೆಲಸ ಮಾಡೋದು ವೇಸ್ಟ್, ಈ ಭೂಮಿಯಾಗ ಇರೋದು ವೇಸ್ಟ್ ಅಂತ ಹೇಳಿ ಭಗವಂತನ ನಮಗೆ ಚುಚ್ಚಿ ಹೇಳ್ದಂಗಿತ್ತು ಗುರುಜಿ. ತಾವು ಹೇಳ್ತಕ್ಕಂಥ ಜ್ಞಾನ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿ. ಬಟ್ ನಾನು ಫ್ರೀ ಇದ್ರೆ ಸಾಮಾನ್ಯವಾಗಿ ಪೆನ್ ಪೇಪರ್ ಹಿಡ್ಕೊಂಡ್ ಕುಂತಿದ್ದೆ ಅಂದ್ರೆ ಮಾತ್ರ ಬಿಟ್ಟಿರಲ್ಲ, ಅವನ್ನ ಪೂರ್ಣ ಮಸ್ತಕಕ್ಕೆ ಹಾಕಿರ್ತೀನಿ. ಕೆಲವು ಟೈಮ್ ಆಗಿಲ್ಲ, ಈಗ ಮಾತ್ರ ಪರ್ಫೆಕ್ಟ್ ಆಗಿ ಅಷ್ಟು ಪುಸ್ತಕಕ್ಕೂ ಹೋಯ್ತು, ಮಸ್ತಕಕ್ಕೂ ಹೋಯ್ತು. ಹಿಂಗ ಚುಂಚೋರ್ ಬೇಕು ಅಂತೇಳಿ ಒಂದೊಂದ್ಸರಿ ಅನ್ಸಿರುತ್ತೆ, ಯಾಕಂದ್ರೆ ಬೈದ್ ಹೇಳಿದಾರೆ ಬುದ್ಧಿ ಹೇಳಿದ್ರು ಅಂತ ಹೇಳ್ತಾರಲ್ಲ, ಹಂಗ ಆಗ್ತೈತಿ ಗುರುಜಿ. ಅತ್ಯದ್ಭುತವಾಗಿರ್ತಕ್ಕಂಥ ಜ್ಞಾನ ನೋಡಿ. ಇದಿಷ್ಟು ಈ ಚಕ್ರಗಳು ಸಂಬಂಧಪಟ್ಟಂತ ಗ್ರಂಥಿಗಳು ಇವೆರಡನ್ನ ತಿಳ್ಕೊಂಡ್ರೆ ಸಾಕು ನಾವು. ಇವು ಸರಿ ಇರ್ಬೇಕಾದ್ರೆ ಆಹಾರ ಯಾವ ತರ ಇರ್ಬೇಕು ನಮ್ದು, ಇವು ಮೂರ ಮೇಲೆನೆ ನಮ್ ಟೋಟಲ್ ಲೈಫ್ ಹ್ಯಾಪಿ ಲೈಫ್ ಅನ್ನ ಲೀಡ್ ಮಾಡ್ಬೋದು ಅಂತಕ್ಕಂಥದ್ದು ಮಾತು ನನಗೆ ಗೊತ್ತಾಗ್ತೈತಿ ಗುರುಜಿ. ಕೋಟಿ ಧನ್ಯವಾದಗಳು ಗುರುಜಿ ತಮ್ಗೆ. ಮತ್ತು ಯೂನಿವರ್ಸಿಟಿ ಕೂಡ ನಾನು ಹೃದಯಾಂತರಾಳದ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಕಲೀಲೇಬೇಕು, ನಾವು ತಿಳ್ಕೊಳ್ಳೇಬೇಕು. ಯಾವೊಬ್ಬ MS ಸರ್ಜನ್ ಡಾಕ್ಟರ್ನು ಕೂಡ 10 ಜನ ಡಾಕ್ಟರ್ನ ಮೀರ್ಸ್ತಕ್ಕಂತ ಜ್ಞಾನ ಇದು. ಬರೀ ಅವ್ರ ವ್ಯಕ್ತಿ ಬಂದ್ ಕುತ್ಕೊಂಡ ಅಂದ್ರೆ ಸಾಕು, ಅವ್ರ ಮೈ ಬೆವರ್ತಾಯ್ತೋ, ಅವ್ನ ಕಣ್ಣಲ್ಲಿ ಅವ್ರ ಇರ್ತಕ್ಕಂಥ ಆಕಾರ, ಅವ್ರ ಇವ್ ಸಿಗ್ನಲ್ಗಳನ್ನ ನೋಡಿ ಹೇಳ್ಬೋದು ಇವ್ರಿಗೆ ಏನ್ ತೊಂದ್ರೆ ಒಳಗೈತಿ ಅಂತೇಳಿ. ಆ ತರದ ಒಂದು ಜ್ಞಾನವನ್ನ ನಮ್ಮ ಜ್ಞಾನ ಮೂರ್ತಿಗಳನ್ನಾಗಿ ಮಾಡ್ತಾ ಇದ್ದೀರಾ. ಮತ್ತೊಮ್ಮೆ ತಮಗೆ ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ ಗುರುಜಿ. ಆದಷ್ಟು ನಾವು ಸಿದ್ಧರಾಗ್ತೇವೆ. ಇನ್ಮೇಲೆ ಇದನ್ನ ನಾವು ಇನ್ನು ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ನಾವು ಕೆಲವೊಂದು 8-10 ಮಾಸ್ಟರ್ಸ್ ನಾವು ಇದನ್ನ ಬರ್ಕೊಳ್ತೇವೆ, ನಾವು ಪರ್ಫೆಕ್ಟ್ ಮಾಡ್ಕೊಳ್ತೇವೆ. ಮುಂದಿನ ದಿನಗಳಲ್ಲಿ ತಾವು ಹೇಳಿದ ತಮ್ಮ ಕನಸು ಏನಿದೆ, ತಮ್ಮ ಆಶೆ ಏನಿದೆ, ಆತರ ನಾವು ಶುದ್ಧವಾದಂತ ಶಿಷ್ಯರ ಆಗ್ತೀವಿ ಅಂತ ಹೇಳಿ ಭರವಸೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಗುರುಜಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳ ಅದ್ಭುತವಾಗಿ ಕೊಟ್ರಿ. ನನಗನ್ಸುತ್ತೆ ಒಂದೊಂದು ವಿಷಯವನ್ನ ತಗೊಂಡು ಅದ್ರ ಒಂದು ಹಂತ ಮುಟ್ಟೋವರೆಗೆ ಒಂದು 2-3 ದಿನ ಒಂದೇ ಸಬ್ಜೆಕ್ಟ್ ಆಗಿ ನಾವು ಮುಂದುವರಿಬೇಕು. ಅವಾಗ ಒಬ್ರಿಲ್ಲ ಒಬ್ರು ಎಲ್ಲ ಮಾಹಿತಿಯನ್ನ ಕೊಟ್ಟಾಗ ಸಮಗ್ರವಾದ ನಾವು ಮಾಹಿತಿಯನ್ನ ಪಡ್ಕೊಳ್ಬಹುದು, ಜೊತೆಗೆ ಮನನ ಮಾಡ್ಕೊಳ್ಬಹುದು ಅಂತ. ಜೊತೆಗೆ ಆ ಒಂದು ಕೆಲ್ಸಕ್ಕಾಗಿ ಆದ್ರೂ ಬರ್ಕೊಂಡಿದ್ದಾನ ಓದತಕ್ಕಂತ ಒಂದು ಪ್ರಯತ್ನ ಸಹ ಆಗುತ್ತೆ. ಓಕೆ ಮಾಸ್ಟರ್ಸ್, ದಯಮಾಡಿ ಸರ್ ಹೇಳಿದ್ರು ಆಗ್ಲೇ ವಿಶುದ್ಧ ಚಕ್ರವನ್ನ ಆಕ್ಟಿವ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಸಪ್ರೆಸ್ ಮಾಡ್ಕೋಬಹುದು, ಒಳಗೆ ಇಟ್ಕೊಳ್ಳೋದು ಬೇಡ, ತಪ್ಪಾದ್ರೂ ಪರವಾಗಿಲ್ಲ. ಮಾತಾಡಿ ತಮ್ಮ ಅಭಿಪ್ರಾಯವನ್ನ ಹೇಳಿ, ಅದು ಇಟ್ಟುಕೊಂಡ್ರೆ ಮತ್ತಷ್ಟು ಅದು ವಿಶುದ್ಧ ಚಕ್ರ ನಮ್ಗೆ ತೊಂದರೆಯನ್ನ ಮಾಡುತ್ತೆ.
ಸರ್ ಚೆನ್ನಾಗಿ ಹೇಳಿದ್ರು. ಈಗೆಲ್ಲ ಮೌನ ಆಗ್ಬಿಟ್ಟಿದ್ದೀರಾ. ಭಯ ಬೇಡ, ಹೇಳಿ, ಪರವಾಗಿಲ್ಲ, ತಪ್ಪಾದ್ರೂ ಪರವಾಗಿಲ್ಲ, ಅಥವಾ ನಿಮಗೆ ಏನ್ ಅನ್ಸಿತ್ತು ಅಂತ ಹೇಳತಕ್ಕಂಥ ಅಭಿಪ್ರಾಯವನ್ನಾದ್ರೂ ಕೊಡಿ. ನಾಗಲಲಿತಾ ಮ್ಯಾಮ್ ಮಾತಾಡಿ ಮ್ಯಾಮ್. ಸರ್ ನಮಸ್ತೆ. ಹಾರ್ಮೋನ್ಸ್ ಮತ್ತೆ ಚಕ್ರಗಳಿಗೆ ಎಲ್ಲ ಅದ್ಭುತ ಒಂದಕ್ಕೊಂದು ಸಂಬಂಧ ಇದೆ ಅಂತ ಅದನ್ನ ತಿಳ್ಕೊಂಡ್ವಿ. ಅದು ಗೊತ್ತಿರಲಿಲ್ಲ, ಚಕ್ರಗಳಿಗೂ ಹಾರ್ಮೋನ್ ಇದೆ ಅಂತ. ಅದು ಹೇಗೆ ಸರಿ ಮಾಡ್ಕೋಬೇಕು ಅಂತಾನು ತಿಳಿಸ್ಕೊಟ್ರಿ. ತುಂಬಾ ತಿಳ್ಕೊಂಡಂಗಾಯ್ತು ಸರ್. ಮತ್ತೆ ಚಕ್ರಗಳ ಒಂದು ಆಕ್ಟಿವೇಟ್ ಮಾಡ್ಕೋಬೇಕಾದ್ರೆ ಚಕ್ರ ಧ್ಯಾನನೇ ಮಾಡ್ಬೇಕಾ ಅಥವಾ ಮಾಮೂಲಿ ಧ್ಯಾನದಲ್ಲೂ ಆಕ್ಟಿವ್ ಆಗ್ತಾವ ಅಂತ ಸರ್? ಮಾಮೂಲು ಧ್ಯಾನದಿಂದನೂ ಆಗ್ತವೆ, ಬಟ್ ತುಂಬಾ ಸಮಯ ಆಗತ್ತೆ. ನಿಮಗೆ ಒಂದೊಂದು ಚಕ್ರವನ್ನು ಆಕ್ಟಿವೇಟ್ ಮಾಡುವಂತ ಮೆಥಡ್ಸ್ ನಾನು ತುಂಬಾ ಹೇಳಿದ್ದೀನಿ. ಅಂದ್ರೆ ಒಂದೊಂದು ಚಕ್ರಕ್ಕೆ ಒಂದು ಕ್ಲಾಸ್ ತಗೊಂಡಿದ್ದೀನಿ, ಆಯ್ತಾ? ಅದೇ ಹೇಳ್ಕೊಟ್ಟಿದ್ದೀರಿ, ಮಾಡಿಸಿದೀವಿ. 7 ಚಕ್ರಗಳಿಗೆ 7 ಕ್ಲಾಸಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ದಯವಿಟ್ಟು ಇದೆ ಸರ್, ಕೇಳಿಸ್ಕೊಂಡಿದ್ದೀನಿ. ಓಪನ್ ಮಾಡಿ ಅದನ್ನು ಪಾಲನೆ ಮಾಡಿ. ದಿನ ಪಾಲನೆ, ಒಂದೊಂದು ಚಕ್ರ ಒಂದೊಂದು ದಿನ ಪಾಲನೆ ಮಾಡಿ ಸಾಕು. ಯಾಕೆ ಅಂದ್ರೆ ಸರ್, ಮಾಮೂಲಿ ಧ್ಯಾನ ಮಾಡುವಾಗ್ಲೂ ನನ್ಗೆ ಮಾಮೂಲಿ ಹಾಗೆ ಸ್ಟ್ರೈಟ್ ಆಗಿ ಆಗ್ತಿರುತ್ತೆ ಇದೆಲ್ಲ, ಶರೀರ ಎಲ್ಲ ಆತರ ಬೆನ್ನಿಂದೆಲ್ಲ ಹುರಿ ಎಲ್ಲ ಮೇಲಕ್ ಬತ್ತಿರುತ್ತೆ, ಆತರ ಎಲ್ಲ ಆಗುತ್ತೆ. ಅದಕ್ಕೆ ಅದೇನಾದ್ರು ಅದಕ್ಕೆ ಸಂಬಂಧಪಟ್ಟದ್ದ ಅಂತ ಕೇಳಿ. ಹೌದೌದು, ನಾರ್ಮಲ್ ಪ್ರತಿದಿನ ಆಗುತ್ತೆ ಹಾಗೆ ನಾರ್ಮಲ್ ಧ್ಯಾನ ಮಾಡಿದ್ರು ಸೊ ಸ್ವಲ್ಪ ಅಂತ ಶಕ್ತಿ ನಾವು ಒಳಗಡೆ ತಗೊಂತಾ ಇರ್ತೀವಿ, ಆದ್ರೆ ಪೂರ್ಣವಾಗಿ ಹೋಗಲ್ಲ. ಯಾಕಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಅನ್ನೋದು ಪೂರ್ಣವಾಗಿ ಸಕ್ರಿಯಗೊಳಿಸ್ಕೊಳ್ಳೋ ಸಾಧ್ಯವಾಗಲ್ಲ ಅಷ್ಟು ಈಸಿಯಾಗಿ. ಅದಕ್ಕೂ ಸಮಯ ಬೇಕು, ಆಯ್ತಾ? ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದ್ರೆ ಅವಾಗ ಅದು ಪೂರ್ಣವಾಗಿ ಸಕ್ರಿಯಗೊಳಿಸ್ಕೊಂತದೆ. ಓಕೆ, ಸೊ ಅದು ಸಕ್ರಿಯಗೊಳಿಸ್ಕೊಂಡ್ರೆ ಮಿಕ್ಕಿಗೆಲ್ಲ ಏನ್ ತೊಂದರೆ ಇಲ್ಲ. ನಾನು ಹೇಳಿದ್ರೆ ಈಗಾಗಲೇ ಹೇಳಿದ್ರ, ಪೀನಿಯಲ್ ಗ್ಲ್ಯಾಂಡ್ ಅದು ನಮ್ಮ ಚೈತನ್ಯಕ್ಕೂ ಒಂದನ ಆಗಕ್ಕೆ ಆ ಗ್ರಂಥಿ ಮಾತ್ರವೇ ಬೇಕಾಗಿರೋದು. ನಮ್ಗೆ ಏನಾದ್ರೂ ಸ್ವಲ್ಪ ದೈವ ಲಕ್ಷಣಗಳು ಬರ್ಬೇಕಂದ್ರೆ ನಮ್ಮಲ್ಲಿ ಆ ಗ್ರಂಥಿ ಆಕ್ಟಿವೇಶನ್ ಬರ್ಲೇಬೇಕು, ಆಯ್ತಾ? ಆ ರೀತಿಯಲ್ಲಿ. ಸೊ ಅದಕ್ಕೋಸ್ಕರ ಪ್ರಯತ್ನ ಪೂರ್ವಕವಾಗಿ ನಾರ್ಮಲ್ ಧ್ಯಾನ ಮಾಡ್ತಾ 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 ಹೋದ್ರು ತುಂಬಾ ದಿವಸ ತಗೊಂತದೆ. ಖಂಡಿತ ಅದು ಸಕ್ರಿಯಗೊಳಿಸ್ಕೋಬಹುದು. ಎಲ್ಲಾ ಚಕ್ರಗಳನ್ನು ನಾವು ಆಕ್ಟಿವೇಟ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಬಟ್ ಒಂದೊಂದು ಚಕ್ರಕ್ಕೆ ಒಂದೊಂದು ವಿಧಾನ ಹೇಳಿದ್ವಲ್ಲ, ಆ ರೀತಿಯಲ್ಲಿ ಮಾಡಿದ್ರೆ ಬೇಗ ಸಕ್ರಿಯಗೊಳಿಸುತ್ತೆ. ಅದು ಮಾತ್ರ ಬೇಗ ಆಗುತ್ತೆ. ಥ್ಯಾಂಕ್ ಯು. ಅನುರಾಧ ಮೇಡಮ್, ಎಲ್ಲರಿಗೂ ಒಟ್ಟಿಗೆ ಅನ್ಮ್ಯೂಟ್ ಮಾಡಬೇಡಿ. ಇಲ್ಲ, ಬೇರೆ ಯಾರೋ ಮಾಡ್ತಿದ್ದಾರೆ ಮೇಡಮ್. ನಾನು ಇವ್ರಿಗೆ ಕೊಟ್ಟಿದ್ದೆ, ಇನ್ನೊಬ್ರು ನಾಗರತ್ನಮ್ಮ ಅವ್ರಿಗೆ ಕೊಟ್ಟಿದ್ದಾರೆ. ನಾಗರತ್ನಮ್ಮ ಮೇಡಮ್ ಅಲ್ಲ, ಇಬ್ಬಿಬ್ರಿಗೆ ಒಟ್ಟಿಗೆ ಕೊಡ್ಬೇಡಿ, ಶಬ್ದ ಬರ್ತಾ ಇದೆ. ಓಕೆ, ನಾಗರತ್ನಮ್ಮ ಮೇಡಮ್ ಮಾತಾಡಿ. ಓಕೆ ಮ್ಯಾಮ್. ನಮಸ್ತೆ ಗುರುಜಿ. ನಮಸ್ತೆ ರೇವತಿ ಮೇಡಮ್, ಧನ್ಯವಾದಗಳು. ನನ್ ಗುರುಜಿ ಹತ್ರ ನಾನೇನ್ ಕೇಳ್ಬೇಕಂದ್ರೆ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಂತಾರಲ್ಲ, ಅದು ವಯಸ್ಸಿಂದು ಏನು ಮಂತ್ರ ಏನ್ ಬರಲ್ವಾ ಅದಕ್ಕೆ ಅಂತ? ಯಾವ್ದಮ್ಮ? ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಅಂತಾರಲ್ಲ, ಅದು ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದ, ಜೊತೆಗೆ ಇದಕ್ಕೆ ವಯಸ್ಸಿಂದ ಏನು ವ್ಯತ್ಯಾಸ ಇದೆಯೋ ಆಗಲ್ವಾ ಸರ್? ವಯಸ್ಸು ಡಿಪೆಂಡ್ ಆಗಲ್ವಾ? ಅದು ವಯಸ್ಸು ಅನ್ನೋದು ವಯಸ್ಸು ಜಾಸ್ತಿ ಆಗಕ್ ಕಾರಣ ನಮ್ಮಲ್ಲಿರುವಂತ ಸೆಲ್ಸ್ ಇದೆಲ್ಲ, ಆ ಸೆಲ್ಸ್ಗೂ ಯಾವಾಗ ಯಾವಾಗ ರಿಪೇರ್ ಆಗ್ತಾ ಇರ್ಬೇಕು. ಅಂದ್ರೆ ರಿಜ್ಯುವಿನೇಟ್ ಅಂತ ಹೇಳ್ತೀವಿ, ರಿಪೇರ್ ಅಂತ ಹೇಳ್ತೀವಲ್ಲ, ಅದು ಆಗ್ತಾ ಇದ್ರೆ ವಯಸ್ಸು ಅನ್ನೋದು ಹೆಚ್ಚಾಗಲ್ಲ, ಆಯ್ತಾ? ವಯಸ್ಸು ಹೆಚ್ಚಾಗೋದಿಲ್ಲ. ಅದಕ್ಕೂ ಪೋಷಕವಾಗಿ ನಾವು ಮೂತ್ರವನ್ನು ಬಳಸ್ಬೋದು. ನಮ್ಮ ಸ್ವಮೂತ್ರವನ್ನು ಬಳಸ್ತಾ ಇದ್ರೆ ನಿಮ್ಮ ಸೆಲ್ಸ್ ಬೇಕಾಗಿರುವಂತ ಎಲ್ಲಾ ಪೋಷಕಾಂಶ ಸರಿಯಾದ ರೀತಿಯಲ್ಲಿ ಇರ್ತವೆ. ಜೊತೆಗೆ ಧ್ಯಾನ ಮಾಡಿದ್ರೆ ಇನ್ನು ಅದಕ್ಕಿಂತ ಎರಡೂ ಸೇರ್ಕೊಂಡ್ರೆ ಅತ್ಯುತ್ತಮವಾದ ವಿಧಾನ ಅಂತ ಹೇಳ್ತೀವಿ ನಾವು. ಅಂದ್ರೆ ಮೆಡಿಟೇಷನ್ ಪ್ಲಸ್ ಮೂತ್ರ, ಆಯ್ತಾ? ಎಷ್ಟು ಸಾಕು. ನಿಮ್ಗೇನಾಗತ್ತೆ, ಒಂದು ಗ್ರೋತ್ ಹಾರ್ಮೋನ್ ಅಂತ ಉತ್ಪನ್ನ ಆಗುತ್ತಲ್ಲ, ಅದು ನಿಮ್ಮ ಮೂತ್ರದಲ್ಲಿ ಪ್ರಧಾನವಾಗಿರುತ್ತೆ. ಮೂತ್ರದಲ್ಲಿ 95% ನೀರು, 5% ಮಾತ್ರವೇ. ಆ 5% ಏನಿದೆಯೋ ಅದೇ ಅದರಲ್ಲಿ ಇರುವಂಥದ್ದೇ ಸುಮಾರು ಅಂತ ಅಪ್ರಾಕ್ಸಿಮೇಟ್ ಹೇಳ್ತಾರೆ 2000 ಅಂಶಗಳಿದೆ. ನಮ್ಗೆಲ್ಲ ಗೊತ್ತಿರುವಂತ ಎಲ್ಲ ಡಾಕ್ಟರ್ಸ್ಗೂ ಎಲ್ಲ ಗೊತ್ತಿರುವಂಥದ್ದು 200 ಅಂಶಗಳು ಮಾತ್ರವೇ. ಇನ್ನೂ ಅಂದ್ರೆ ಇನ್ನು ಎಂತ ಹೇಳ್ಬೋದು, 1800 1800 ಇನ್ನೂ ಗೊತ್ತಿಲ್ಲ. ಏನು ಅಂತ ಗೊತ್ತಿಲ್ಲ, ಇನ್ನು ರಿಸರ್ಚ್ ಮಾಡ್ತಾನೆ ಇದ್ದಾರೆ. ಆದ್ರೆ 5% ಇದೆ ನೋಡಿ, ಅಷ್ಟು ಮಾತ್ರವೇ ಇರೋದು. ಇದು ಹೇಗಂದ್ರೆ ಹೋಮಿಯೋಪತಿ ಹೇಗೆ ಕೆಲಸ ಮಾಡುತ್ತೆ?
ಹೋಮಿಯೋಪತಿ ಹೊರಗಡೆ ಮದ್ದಿರಲ್ಲ, ಮದ್ದು ಇರೋದಿಲ್ಲ. ಅಲ್ಲಿರುವಂಥದ್ದು ಶಕ್ತಿ, ಅದು ಅಲ್ಲಿರುವಂಥದ್ದು ಪ್ರಕಂಪನಗಳು ಮಾತ್ರವೇ, ಅದೇ ಅಷ್ಟು ಕೆಲಸ ಮಾಡ್ತದೆ. ಅದೇ ರೀತಿಯಲ್ಲಿ ಸಣ್ಣ ಪರಿಣಾಮದಲ್ಲಿರುವಂಥ ಇಷ್ಟು ಅಂಶಗಳು ಮೂತ್ರದಲ್ಲಿರುವಂಥದ್ದು ಹೋಮಿಯೋಪತಿ ಥರನೇ ಕೆಲಸ ಮಾಡೋದು. ಆದರೆ ಖಂಡಿತ ಅದನ್ನ ಮತ್ತೆ ತಿರ್ಗಿ ವಾಪಸ್ ತಗೊಂತೀವಲ್ಲ, ನೇರವಾಗಿ ನಿಮಗೂ ಒಂದು ಮೆಡಿಸಿನ್ ಥರ ಕೆಲಸ ಮಾಡುತ್ತದೆ. ಆಯ್ತಾ? ಅದಕ್ಕೂ ನಿಮಗೆ ವಯಸ್ಸು ಪರವಾಗಿ ತೊಂದರೆ ಆಗಬಾರ್ದು. ಆಯ್ತಾ? ಧ್ಯಾನ ಮಾಡ್ಕೊಳ್ಳುವಾಗ ನಮಗೆ ಎಲ್ಲ ಚಕ್ರಗಳು ಸರಿಯಾದ ರೀತಿಯಲ್ಲಿ ಆಕ್ಟಿವೇಶನ್ ಬರುತ್ತೆ, ನೋ ಡೌಟ್ ಅಲ್ವಾ? ಅದೊಂದು ಒಳ್ಳೆ ಪರಿಣಾಮ. ಎರಡನೇದು, ನಾವು ಮೂತ್ರ ಚಿಕಿತ್ಸೆ ಮಾಡ್ಕೊತ ಇರುವಾಗ ಅಲ್ಲಿ ನಾವು ತಗೊಂತಿರೋ ಸಾತ್ವಿಕ ಆಹಾರದಿಂದ ಇಡೀ ಗ್ರಂಥಿಗಳು, ಆ ಗ್ರಂಥಿಗಳಿಂದ ಬರುವಂಥ ಹಾರ್ಮೋನ್ಸು ಸಕ್ರಿಯವಾಗಿರುತ್ತೆ, ಕರೆಕ್ಟಾಗಿರ್ತವೆ. ಎಲ್ಲ ಹಾರ್ಮೋನ್ಸು, ಮೆಲಟೋನಿನ್ ಆಗಲಿ, ಗ್ರೋತ್ ಹಾರ್ಮೋನ್ ಆಗಲಿ ಅಲ್ವಾ, ಎಲ್ಲ ಹಾರ್ಮೋನ್ಸ್ ಪರ್ಫೆಕ್ಟ್ ಆಗಿ ಜನರೇಟ್ ಆಗ್ತಾ ಇರುವಾಗ ನಮಗೆ ಯಾವ್ದು ಅನಾರೋಗ್ಯ ಬರೋದಿಲ್ಲ. ಸ್ವಲ್ಪ ಏನಾದರೂ ನಮ್ಮ ಆಹಾರ ಶೈಲಿಯಿಂದ ಏನಾದ್ರು ಸ್ವಲ್ಪ ವ್ಯವಹಾರದಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಮತ್ತೆ ಸರಿಪಡಿಸ್ಕೊಂತದೆ, ದೇಹ ಆಟೋಮೆಟಿಕ್ ಸರಿಪಡಿಸ್ಕೊತದೆ, ಏನು ತೊಂದರೆ ಆಗೋದಿಲ್ಲ. ಅದಕ್ಕೆ ನಾವು ಈ ವೇದಿಕೆಯಲ್ಲಿ ಪ್ರತ್ಯೇಕವಾಗಿ ಕಲ್ಪಿಸಿರುವಂಥ ವ್ಯವಹಾರ ಇದು. ಒಂದು ರೀತಿಯಲ್ಲಿ ಪ್ರತ್ಯೇಕವಾಗಿ ಒಂದು ಸ್ಥಿತಿಯನ್ನು, ಒಂದು ವ್ಯವಸ್ಥೆಯನ್ನು ನಾವು ರೂಪುಗೊಳಿಸ್ತೀವಿ. ಯಾಕಂತಂದ್ರೆ ಭೌತಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ ಎಲ್ಲ ಚೆನ್ನಾಗಿರ್ಬೇಕು, ಒಟ್ಟಾರ ಸಂಪೂರ್ಣ ಆರೋಗ್ಯ ಬರಬೇಕು ಅಂತ ನಮ್ಮ ಉದ್ದೇಶ. ನಾವು ನೋಡ್ತಾ ಇರ್ತೀವಿ, ಧ್ಯಾನ ಮಾಡ್ತಾರೆ, ಎಲ್ಲ ಧ್ಯಾನ ಮಾಡ್ತೀವಿ, ಚೆನ್ನಾಗಿ 2 ಗಂಟೆ 3 ಗಂಟೆ ಧ್ಯಾನ ಮಾಡ್ತೀವಿ. ಒಂದೊಂದ್ಸರಿ ಎಚ್ಚರಿಕೆ ಇಲ್ಲದೆ, ಅಂದ್ರೆ ಅವೇರ್ನೆಸ್ ಇಲ್ಲದೆ ಏನೋ ಆಹಾರ ತಿನ್ಬಿಡ್ತೀವಿ. ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಆ ಜ್ಞಾನ ಇಲ್ಲ. ಆಯ್ತಾ? ಅವಾಗ ನಿಮ್ಗೆ ತೊಂದರೆ ಆಗ್ತದೆ. ದೇಹಕ್ಕೆ ತೊಂದರೆ ಆದ್ರೆ ಮನಸ್ಸಿಗೆ ತೊಂದರೆ ಆಗ್ತದೆ, ಮನಸ್ಸಿಗೆ ತೊಂದರೆ ಆದ್ರೆ ನಿಮ್ಮ ಧ್ಯಾನಕ್ಕೆ ತೊಂದರೆ ಆಗ್ತದೆ. ನೋಡಿ, ಅಲ್ಲಿಂದ ಶುರು ಆಗ್ತದೆ ಪ್ರಾಬ್ಲಮ್. ಅದೇ ದೇಹ ಸರಿಯಾಗಿ ಇಟ್ಕೊಂಡ್ರೆ, ನೀವು ಧ್ಯಾನ ಮಾಡ್ಬೇಕಂತ ಅನ್ಕೊಂಡಿದ್ರಿ, ಮನಸ್ಸು ಸಂಪೂರ್ಣ ಶೂನ್ಯ ಮಾಡ್ಬೇಕಂತ ಅನ್ಕೊಂಡಿದ್ರಿ, ಆದ್ರೆ ನೀವು ತಿನ್ನುವಂತ ಆಹಾರದ ಮೇಲೆ ಅಲ್ಲಿ ಅರಿವಿಲ್ಲ. ಆಯ್ತಾ? ಆಹಾರ ಕೂಡ ಹಾರ್ಮೋನ್ಸ್ಗಳು ಇದಕ್ಕೆ ಮತ್ತೆ ಧ್ಯಾನಕ್ಕೆ ತೊಂದರೆ ಕೊಡುತ್ತೆ ಅಂತ ಗೊತ್ತಾಯ್ತು. ಜೊತೆಗೆ ಇದು ಹೆಂಗಸರಿಗೆ ಬೇಗ ಹಾರ್ಮೋನ್ಸ್ಗಳ ಎಫೆಕ್ಟ್ ಆಗುತ್ತೆ, ಗಂಡಸರಿಗೆ ಅಷ್ಟು ಬೇಗ ಆಗಲ್ಲ ಅಂತ ಅಂತಿದ್ರಲ್ಲ ಗುರುಗಳೇ. ಯಾಕೆ ಅಂದ್ರೆ ಅದೇ ನಮ್ಗೆ ಹೆಂಗಸರಿಗೆ 50 ವರ್ಷ 52 ವರ್ಷದ ಒಳಗಡೆ ಹಾರ್ಮೋನ್ಸ್ಗಳ ವ್ಯತ್ಯಾಸದಿಂದನೇ ಅವರು ಅದೇ ಇದಾಗೋದು ನಿಂತೋಗುತ್ತಲ್ಲ, ಮುಟ್ಟು ನಿಲ್ಲೋ ಟೈಮಲ್ಲಿ ಹಾರ್ಮೋನ್ಸ್ ವ್ಯತ್ಯಾಸ ಆಗಿನೇ ಅವ್ರುಗಳು ಆ ಥರ ಎಲ್ಲ ಡಿಪ್ರೆಷನ್ಗೆ ಹೋಗೋದು ಇದೆಲ್ಲ ಆಗುತ್ತೆ ಅಂತಾರಲ್ಲ, ಅದಕ್ಕೂ ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ ಅಂತ. ಅಂದ್ರೆ ಆ ರೀತಿಯಲ್ಲಿ ಲೇಡೀಸ್ಗೂ ಬೇಗ ವಯಸ್ಸಾಗಬೇಕು ಅಂತ ಆ ರೀತಿಯಲ್ಲಿ ಏನಿಲ್ಲ. ಇನ್ನೂ ಹೇಳ್ಬೇಕಂದ್ರೆ ಎಷ್ಟು ಹೆಚ್ಚಿನ ಪರಿಣಾಮದಲ್ಲಿ ಶಕ್ತಿ ಇರೋದೇ ಅಂದ್ರೆ ಹೆಂಗಸರಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಲೇಡೀಸ್ಗೆ ಏನಾಗತ್ತೆ, ಸ್ತ್ರೀಗೆ ಈ ಮಣಿಪುರ ಚಕ್ರ ಇದೆಯಲ್ಲ, ಅಲ್ಲಿ ಹೆಚ್ಚಿನ ಪರಿಣಾಮದಲ್ಲಿ ಶಕ್ತಿ ಅಂದ್ರೆ ಚೈತನ್ಯ ಅನ್ನೋದು ಅಲ್ಲಿ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಅದು ಪ್ರತ್ಯೇಕವಾಗಿ, ಅಂದ್ರೆ ಈ ಅಂದ್ರೆ ಗರ್ಭಧಾರಣ ಮಾಡುವಾಗ ಅದೆಲ್ಲ ಏನಾಗುತ್ತೆ, ಆ ಚಕ್ರ ಪೂರ್ತಿ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಅವ್ರಿಗೆ ಯಾವುದೇ ರೀತಿಯಲ್ಲಿ ಅಂತ ಒಂದು ರೀತಿಯಲ್ಲಿ ಆ ಮಹಿಳೆಯರು ಅಂತಂದ್ರೆ ಅವ್ರಿಗೆ ಒಂಥರ ಯಾವುದೇ ಒಂದು ಪಟ್ಟಿಡಿದ್ರೆ ಅದು ಸಾಧಿಸ್ಬೇಕು ಅಂತ ಪಟ್ಟಿಡ್ತಾರೆ. ಅದೇ ಜೆಂಟ್ಸ್ ಏನ್ ಮಾಡ್ತಾರೆ, ಇದು ಸ್ವಲ್ಪ ಅದು ಸ್ವಲ್ಪ ಅದು ಸ್ವಲ್ಪ ಮಾಡಿ ಯಾವ್ದು ಸರಿಯಾಗಿ ಮಾಡಲ್ಲ. ಅರ್ಥ ಆಯ್ತಾ? ಅದು ನಾವು ಅಬ್ಸರ್ವ್ ಮಾಡಿದ್ವಿ, ಎಲ್ಲ ಕಡೆ ನೋಡ್ತಾ ಇರ್ತೀವಿ ನಾವು. ಮತ್ತೆ ಮಹಿಳೆಯರಲ್ಲಿ ಆ ಥರ ಇಲ್ಲ. ಒಂಥರ ವಿಲ್ ಪವರ್ ಅಂತೀವಲ್ಲ, ವಿಲ್ ಪವರ್ ಬರೋದು ಈ ಚಕ್ರದಿಂದಾನೆ. ವಿಲ್ ಪವರ್ ಅಂದ್ರೆ ಆ ವಿಲ್ ಪವರ್ ಬರೋದು 3ನೇ ಚಕ್ರದಿಂದ ಬರೋದು. ಅದು ಹೆಚ್ಚಿನ ಪರಿಣಾಮದಲ್ಲಿ ಯಾಕಿರ್ತದೆ ಅಂದ್ರೆ, ನಿಮ್ಗೆ ಅಲ್ಲಿ ಗರ್ಭಧಾರಣ ಆಗಿದ್ದಕ್ಕೂ ಆ ಚಕ್ರ ಪೂರ್ತಿ ಆಕ್ಟಿವ್ ಆಗಿರುತ್ತೆ. ಅವಾಗ ಇನ್ನು ಹೇಳ್ಬೇಕಂದ್ರೆ ನೀವೇ ಬೇಗ ದಾಟಿ ಹೋಗ್ತೀರಾ. ಈ ಚಕ್ರನ ದಾಟಿ 4ನೇ ಚಕ್ರಕ್ಕೆ ಹೋಗೋದು ಮಹಿಳೆಯರು ಬೇಗ ಹೋಗ್ತಾರೆ, ಪುರುಷರು ಬೇಗ ಹೋಗಲ್ಲ, ಅಲ್ಲೇ ಸ್ಟಕ್ ಆಗ್ಬಿಡ್ತಾರೆ. ಇಡೀ ಜೀವನ ಅಲ್ಲೇ ಇರ್ತಾರೆ, ಮೇಲಕ್ಕೆ ಹೋಗಲ್ಲ ಅವ್ರು. ಅದಕ್ಕೆ ಹೇಳ್ಬೇಕಂದ್ರೆ ಸ್ತ್ರೀಲೇ ವೇಗವಂತವಾಗಿ ಎನ್ಲೈಟ್ಮೆಂಟ್ ಹೊತ್ತಾರೆ ಪುರುಷರಿಗಿಂತ. ಈ ವಿಷಯವನ್ನು ನೀವು ನೆನ್ಪಿಟ್ಕೋಬೇಕು. ಅದಕ್ಕೆ ಈ ವೇದಿಕೆ ನೋಡಿ, ಎಲ್ಲ ಸ್ತ್ರೀಯು ಜಾಸ್ತಿ ಇರ್ತಾರೆ, ಮಹಿಳೆಯರು ಜಾಸ್ತಿ ಇರ್ತಾರೆ, ಪುರುಷರು ಯಾಕಿಲ್ಲ?
ಅಂದ್ರೆ ಬೆಳಗಿನ ಅದೇ ಅನ್ಕೊಂಡ್ವಿ, ಎಲ್ಲಾ ಕಡೆ ಗುರುಗಳಿರೋ ಕಡೆ ಎಲ್ಲ ಬರೀ ಹೆಂಗಸರುಗಳೇ ಜಾಸ್ತಿ ಅಟ್ರಾಕ್ಟಿವ್ ಆಗ್ತಾರೆ. ತುಂಬಾ ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ಕೂಡ ಹೆಂಗಸರುಗಳೇ ಅಟ್ರಾಕ್ಟಿವ್ ಅಲ್ಲ, ಅವರು ಆಲ್ರೆಡಿ 3ನೇ ಚಕ್ರದಲ್ಲಿ ನ್ಯಾಚುರಲ್ ಆಗಿ ಸಕ್ರಿಯಗೊಳಿಸ್ಕೊಂಡಿದೆ. ಅವ್ರಿಗೇನು ಏನು ಬೇಕಾಗಿಲ್ಲ. ಮಿಕ್ಕಿದವರು ಪುರುಷರು ಆದಷ್ಟು ಮೂಲಾಧಾರ ಸ್ವಾಧಿಷ್ಠಾನ ಬಂದು ಅಲ್ಲಿ ನಿಂತ್ಕೊಂಡು ಬಿಡ್ತಾರೆ, ಮುಂದಕ್ಕೆ ಹೋಗಲ್ಲ ಅವರು. ಪ್ರಶ್ನೆಗಳನ್ನ ಕೇಳೋದು ಸಹ ಮಹಿಳೆಯರೇ, ಶೇರ್ ಮಾಡ್ಕೊಳ್ಳೋದು ಮಹಿಳೆಯರೇ. ಅದೇ ಅದೇ ಎಲ್ಲಾ ಹೇಳ್ತಾ ಇದ್ದೀನಿ. ಕಡೆ ಎಲ್ಲಾ ಜಾಸ್ತಿ ಜನ ಯಾಕಂದ್ರೆ ಇರೋದು ಮಹಿಳೆಯರುಗಳೇ ಈ ತರದ್ದೆಲ್ಲ ಸಂಘ ಸಂಸ್ಥೆ. ಆಲ್ರೆಡಿ ನ್ಯಾಚುರಲಿ ಯುವರ್ ಮಣಿಪುರ ಈಸ್ ಫುಲ್ಲಿ ಆಕ್ಟಿವೇಟೆಡ್. ಮಣಿಪುರದಲ್ಲಿ ನೀವು ತುಂಬಾ ಸಕ್ರಿಯವಾಗಿ ಇರ್ತೀರಾ. ಯಾಕಂದ್ರೆ ಅದೇ ಕೆಲಸ ಮಾಡೋದು. ಮಣಿಪುರನೇ ಪೂರ್ತಿ ಆಕ್ಟಿವ್ ಆಗಿ ಒಂದು ಮಾತೃ ಗರ್ಭಧಾರಣ ಆಗ್ಬೇಕಂದ್ರೂ ಅದೇ ಇಂಪಾರ್ಟೆಂಟು. ಅದು ಪುರುಷರಿಗೆ ಎಲ್ಲಿದೆ? ಆಹಾರ ತಿಂತಾನೆ, ಪಚನ ಮಾಡ್ತಾನೆ, ಕೆಳಗಡೆ ಕಲಿಸ್ಕೊಡ್ತಾನೆ ಅಷ್ಟೇ. ಅದಕ್ಕಿಂತ ಏನು ಕೆಲಸ ಮಾಡಲ್ಲ ಅಲ್ಲಿ. ಆ ಚಕ್ರ ಎಲ್ಲಿ ಎಲ್ಲಿ ಆಕ್ಟಿವ್ ಆಗ್ತದೆ ಅಲ್ಲಿ ನೋಡೋಣ, ಅಲ್ವಾ? ಆಯ್ತು ಸರ್, ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಈಗ ಐಟೆಲ್ನವರು ನೀವು ಹೆಸರು ಹಾಕಿದ್ರೆ ಚೆನ್ನಾಗಿತ್ತು. ಇಲ್ಲ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ. ನಾನ್ ಜ್ಯೋತಿ ಮೇಡಮ್ ಮಾತಾಡ್ತಿರೋದು. ಹೇಳಿ. ಕೇಳಿಸ್ತಿದೆ ಹಾ, ಕೇಳಿಸ್ತಾ ಇದೆ, ಮಾತಾಡಿ. ಮೇಡಮ್? ನಾಗರತ್ನಮ್ಮ ಮೇಡಮ್, ಇನ್ನು ಜ್ಯೋತಿ ಮೇಡಮ್ ಮಾತಾಡ್ತಾ ಇದ್ದಾರೆ, ನೀವು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಹೇಳಿ ಮ್ಯಾಮ್. ಜ್ಯೋತಿ ಮ್ಯಾಮ್ ಮಾತಾಡಿ. ನಮಸ್ತೆ ಸರ್. ಒಂದ್ ವಿಷಯ ಹಂಚ್ಕೊಳಕ್ ಇಷ್ಟಪಡ್ತೀನಿ ಮೇಡಮ್. ಈ ವೇದಿಕೆಯಲ್ಲಿ ಹೇಳಿದ್ರಿ, ಬೇಗ ಊಟ ಮಾಡಿದ್ರೆ ಒಂದ್ ಸ್ವಲ್ಪ ಥೈರಾಯ್ಡ್ ಇಂದೆಲ್ಲ, ಅಂದ್ರೆ ವೆಯ್ಟ್ ಲಾಸ್ ಆದ್ರೆ ಥೈರಾಯ್ಡ್ ಎಲ್ಲ ಕಮ್ಮಿ ಆಗುತ್ತೆ, ಅಂದ್ರೆ ಜೀರ್ಣ ಶಕ್ತಿ ಬೇಗ ಇದಾಗುತ್ತೆ ಅಂದ್ರೆ. ಒಂದ್ 5-6 ತಿಂಗಳ ಮೇಲೆ ಆಯ್ತು ಮೇಡಮ್, ನಾನು ಅದೇ ತರನೇ ಯೂಸ್ ಮಾಡ್ಕೊಂತ ಇದ್ದೀನಿ. ಈಗ ಥೈರಾಯ್ಡ್ ಇಂದು ಕಡಿಮೆ ಆಗಿದೆ ಮೇಡಮ್, ವೆಯ್ಟ್ ಲಾಸ್ ಮಾಡ್ಕೊಂಡು. ಬಟ್ ಅವರು ಟ್ಯಾಬ್ಲೆಟ್ಸ್ ಕಡಿಮೆನೆ ಮಾಡಿಲ್ಲ, ಅಷ್ಟಕ್ಕೆ ಇಟ್ಟಿದ್ದಾರೆ ಸರ್. ಅಂದ್ರೆ ನೀವು ಅಲೋಪತಿಗೆ ಹೋಗಿದ್ದೀರಾ ಸರ್? ಇಷ್ಟೊತ್ತು ಮತ್ತೆ ಏನ್ ಹೇಳಿದ್ದು? ಅದು ಒಂದೇ ಸಡನ್ ಆಗಿ ಬಿಡಕ್ಕೂ ಹೆದರಿಕೆ ಆಗ್ತಿದೆ, ಏನಾಗತ್ತೇನೋ ಅಂತಂದು. ಏನಿಲ್ಲ, ಅದು ನೀವೇನ್ ಮಾಡ್ಬೇಕು, ಅವಾಗ ಸ್ವಲ್ಪ ಸ್ವಲ್ಪ ಬಿಡ್ತಾ ಬನ್ನಿ, ನಿಮ್ಗೆ ಅರ್ಥ ಆಗತ್ತೆ ನಿಮ್ಮ ಶಕ್ತಿ, ನಿಮ್ಗೆ ಇರೋಂತ ನಿಮ್ಗೆ ಇಷ್ಟು ಅದಕ್ಕೆ ಮುಂಚೆ ಇರುವಂತ ಅಸ್ತವ್ಯಸ್ತ ಏನಿದೆಯೋ, ಆ ಡಿಫ್ರೆಂಟ್ ಏನಿದೆಯೋ, ಈಗ ನಿಮ್ಗೆ ಚೆನ್ನಾಗಿ ಅನಿಸ್ತಾ ಇರುವಾಗ, ಮೂತ್ರ ಚಿಕಿತ್ಸೆ ಮಾಡ್ಕೊಂತ ಇರುವಾಗ ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ, ನಿಜವಾಗಿ ಹೇಳ್ಬೇಕಂದ್ರೆ ಮೂತ್ರ ಚಿಕಿತ್ಸೆ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಮೊದಲನೇ ದಿವಸನೇ ಬಿಡ್ಬೋದು. ಆ ರೀತಿಯಲ್ಲಿ ನಾವು ಹೇಳ್ತೀವಿ. ಯಾಕಂದ್ರೆ ಮೊದಲನೇ ದಿವಸನೇ ನೀವು ಮೂತ್ರ ಚಿಕಿತ್ಸೆ ಮಾಡ್ಕೊಂತ ಸ್ವಲ್ಪ ಅಭ್ಯಾಸ ಆದ್ಮೇಲೆ ಒಂದು ಮೂತ್ರ ಉಪವಾಸ ಮಾಡ್ತೀವಲ್ಲ, ಆ ದಿವಸನೇ ಎಲ್ಲಾ ಮೆಡಿಸಿನ್ ಬಿಡ್ಬೋದು. ಇನ್ನೊಂದು ಇದು ಪಿನ್ನಲ್ ಗಂಡ್ ಅಂದ್ರೆ 3ನೇ ಕಣ್ಣು ಅಂದ್ರಲ್ಲ ಸರ್, ಈಗ ತಲೆಯಲ್ಲಿ ಈಗ ಸ್ಟ್ರೋಕ್ ಹೊಡೆದವ್ರಿಗೆ, ಬಟ್ ಇದು ಏನೋ ನರ ಎಲ್ಲ ಬ್ಲಾಕ್, ಇದು ರಕ್ತ ಹೆಪ್ಪಗಟ್ಟುತ್ತೆ ಅಂತಾರಲ್ಲ ಸರ್, ಸಣ್ಣ ಸಣ್ಣ ನರ ಎಲ್ಲ, ಅದು ಮತ್ತೆ ಪೀನಲ್ ಗಂಡಿಂದ ಯಾವ ತರ ಅದು ಇದು ಚೇಂಜ್ ಮಾಡ್ಕೋಬಹುದು ಸರ್? ಪೀನಲ್ ಗ್ಲ್ಯಾಂಡು, ಪಿಟ್ಯೂಟರಿ ಗ್ಲ್ಯಾಂಡ್ ಎರಡು ಕಾರಣ ಆಗತ್ತೆ ಅದಕ್ಕೆ. ಎರಡು ಕಾರಣ, ಯಾಕಂದ್ರೆ ಎರಡು ತಲೆದಲ್ಲೇ ಕೆಲಸ ಮಾಡೋದು ಪೂರ್ತಿ, ಆಯ್ತಾ? ಈ ತಲೆಯನ್ನು ಪೂರ್ತಿ ಕೆಲಸ ಮಾಡೋದು ಆ 2 ಗ್ರಂಥಿಗಳೇ, ಆಯ್ತಾ? ಆ 2 ಗ್ರಂಥಿಗಳು ಮತ್ತೆ ಸಕ್ರಿಯಗೊಳಿಸ್ಕೋಬೇಕಂದ್ರೆ ಮತ್ತೆ ಆಹಾರದಿಂದ, ಆಯ್ತಾ? ಪ್ರಾಣಶಕ್ತಿ ಹೆಚ್ಚು ಮಾಡ್ಕೋಬೇಕು, ಆಹಾರ ಹೆಚ್ಚು ಮಾಡ್ಕೋಬೇಕು, ಆಹಾರ ಸರಿಯಾದ ಆಹಾರ, ಪೋಷಕಾಂಶಗಳ ಆಹಾರ ತಿನ್ಬೇಕು, ಆಯ್ತಾ? ಯಾವುದೇ ಕೆಮಿಕಲ್ ಇರುವಂತ ಆಹಾರ ತಿನ್ಬಾರ್ದು. ಅಂದ್ರೆ ನೆನ್ಪಿಟ್ಕೊಳ್ಳಿ, ಪೀನಲ್ ಗ್ಲ್ಯಾಂಡು ಹೇಗಿರ್ತದೆ ಅಂದ್ರೆ ಎಲ್ಲರಿಗೂ ಒಂಥರ ಎಪ್ಪುಗಟ್ಟು ಅಂತಂದ್ರೆ ಲೈಕ್ ಸಾಲಿಡಿಫಿಕೇಶನ್, ಅಂದ್ರೆ ಕ್ಯಾಲ್ಸಿಫಿಕೇಶನ್ ಅಂದ್ರೆ ಗಟ್ಟಿ ಒಂದು ರಾಯಿ ತರ ಆಗಿರ್ತದೆ, ಸ್ಟೋನ್ ತರ ಆಗಿರ್ತದೆ, ಕಲ್ಲು ತರ. ಅದು ಆಗಿರುವಾಗ ನೀವು ಏನು ಕೆಲಸ ಮಾಡಲ್ಲ. ಅದು ನೀವು ಏನೇ ನಿಮ್ ಬ್ರೈನ್ ಅಲ್ಲಿ ಏನೇ ಆಗ್ಬೋದು, ಏನೇ ಪರಿಸ್ಥಿತಿಗಳು ಆಗ್ಬೋದು. ಒಂದು ಬ್ರೈನ್ ಸ್ಟ್ರೋಕ್ ಆಗುವಂತವ್ರಿಗೆ ಕಾರಣ ಬೇರೆ ಕಾರಣಗಳು ಇದೆ, ಅದೊಂದು ಕಾರಣ ಅಲ್ಲ. ಸೊ ಹೇಳ್ಬೇಕಂದ್ರೆ ಅವ್ರಿಗೆ IBP ಆಗಿರ್ತದೆ, ಏನಾದ್ರು ಸ್ವಲ್ಪ ಒಂದು ಭಯಾಂದೋಲನೆ, ಒಂಥರ ಹೆಚ್ಚು ಸ್ಟ್ರೆಸ್, ಅದರಿಂದ ಶುರು ಆಗಿ ಹಾರ್ಟ್ ಕಳ್ಸ್ಬೇಕಾಗಿರುವಂತ ರಕ್ತ ಸರಿಯಾಗಿ ಕಳ್ಸಿಲ್ಲ ಅಂದ್ರೆ ರಕ್ತ ಅನ್ನೋದು ಬ್ರೈನ್ಗೆ ಹೋಗುತ್ತೆ. ಬ್ರೈನ್ಗೆ ಹೋದ್ಮೇಲೆ ಬ್ರೈನ್ ಒಳಗಡೆ ರಕ್ತ ಹರಿಯಲ್ಲ. ಅಲ್ಲಿ ಹರಿಯುವಂಥದ್ದು ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಹರಿತದೆ, CSF ಅಂತ ಹರಿತದೆ. ಆ CSF ತಯಾರಾಗ್ತದೆ. ರಕ್ತವನ್ನು ತಗೊಂಡು ಬ್ರೈನ್ ಒಳಗಡೆ ಅದೇ ತಯಾರು ಮಾಡ್ಕೊಳ್ಳುವಂತ ಒಂದು ಲಿಕ್ವಿಡ್, ಒಂದು ದ್ರವ ಪದಾರ್ಥ CSF. ಈ CSF ಅನ್ನೋದು ಇಡೀ ಬ್ರೈನ್ ಅಲ್ಲಿ ಓಡಾಡ್ತಾ ಇರ್ತದೆ. ಎಲ್ಲೆಲ್ಲಿ ನಾವು ಅದಕ್ಕೆ ಸರಿಯಾದ ನಿದ್ದೆ ಮಾಡಿ, ನೈಟ್ ಅಂತಂದ್ರೆ ಯಾರು ನಿದ್ದೆ ಮಾಡ್ತಾರೋ ಸರಿಯಾದ ನಿದ್ದೆ, ಅವರಲ್ಲಿ ಬ್ರೈನ್ ವರ್ಕ್ ಮಾಡುವಾಗ ಬಂದಿರುವಂತ ಟಾಕ್ಸಿನ್ಸ್ ಎಲ್ಲ ಈಡ್ಸ್ಕೊಂತದೆ CSF.
ಈಡ್ಸ್ಕೊಂಡು ಆಚೆ ಕಡೆ ಕಲಿಸ್ತದೆ. ಅದು ನಾವು ಸರಿಯಾದ ನಿದ್ದೆ ಕೊಟ್ಟಿಲ್ಲ ಅಂದ್ರೆ, ಡೀಪ್ ಸ್ಲೀಪ್ ಹೋಗಿಲ್ಲ ಅಂದ್ರೆ, ನಿಮ್ಮ ಬ್ರೈನ್ ಒಳಗಡೆ ಉತ್ಪನ್ನ ಆಗುವಂತ ಆ ಟಾಕ್ಸಿನ್ ಹೆಸರು ಅಮಿಲಾಯ್ಡ್ ಅಂತ. ಅಮಿಲಾಯ್ಡ್ ಅದನ್ನು ಕ್ಲೀನ್ ಮಾಡಲ್ಲ. ಕ್ಲೀನ್ ಮಾಡಿಲ್ಲ ಅಂದ್ರೆ ಇಂಥ ಎಲ್ಲಾ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ. ಒಂದು ಆಲ್ಝ್ಮೈರ್ಸು, ಡಿಮೆನ್ಷಿಯಾ, ಸ್ಕಿಜೋಫೋನಿಯಾ, ಆಮೇಲೆ ಈ ಯಾವುದು ಪ್ಯಾರಾಲಿಸಿಸ್ ಅಂತದ್ದು ಇವೆಲ್ಲ ಸ್ಟಾರ್ಟ್ ಆಗತ್ತೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. Okay. Thank you. Thank you. ಸುನಂದ ಮ್ಯಾಮ್ ಪುನಃ ಮ್ಯೂಟ್ ಆಯ್ತು, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನನಗೆ ಅದು ಮೆಡಿಟೇಷನ್ ಮಾಡ್ಲಿಕ್ಕೆ ಕುತ್ಕೊಂಡಾಗ ಗುರುಜಿ ಬೇರೆ ಬೇರೆ ವಿಚಾರ ಬರುತ್ತೆ. ಅದು ನಂಗೆ ಕೂಡ್ಲಿಕ್ಕೆ ಆಗ್ತಿಲ್ಲ ಗುರುಜಿ. ಎಷ್ಟು ದಿನ ಆಯ್ತಮ್ಮ ಮೆಡಿಟೇಷನ್ ಮಾಡೋದು? ಅದು ಹೇಗ್ ಮಾಡ್ಬೇಕು ಗುರುಜಿ, ಅದೇ ನಂಗೆ ತಿಳಿತಾ ಇಲ್ಲ ಗುರುಜಿ. ಎಷ್ಟು ಸಮಯದಿಂದ ತಾವು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಸರ್. ಅದು ಬೆಳಗ್ಗೆ ಕೂಡ್ತೀನಿ. ಅಲ್ಲ, ಎಷ್ಟು ದಿನದಿಂದ ನೀವು ಪ್ರಾರಂಭ, ಎಷ್ಟು ಸಮಯದಿಂದ ಮಾಡ್ತಾ ಇದ್ದೀರಾ ಧ್ಯಾನ? ನಾನು ಇದಕ್ಕೆ ಸೇರಿ ಒಂದ್ 4-5 ತಿಂಗಳಾಯ್ತು. ಆದ್ರೆ ಕರೆಕ್ಟ್ ಆಗಿ ಕುತ್ಕೊಂಡಿಲ್ಲ. ಮತ್ತೆ ಕುತ್ಕೋತಾ ಇರ್ತೀನಿ, ಆದ್ರೆ ಒಂದೊಂದ್ ತಾಸು ಕುತ್ಕೋತೀನಿ ಅಂದ್ರೂ ಬೇರೆ ಕಡೆನೇ ಲಕ್ಷ್ಯ ಹೋಗ್ತದೆ ನಂದು. ಅದೇ ನೀವು ದಿನ ಒಂದು ಕೆಲಸ ಮಾಡಿ, ಮಧ್ಯ ಮಧ್ಯದಲ್ಲಿ ಬ್ರೇಕ್ ಮಾಡಕ್ ಹೋಗ್ಬಿಡಿ. 41 ದಿವಸ ಇಟ್ಕೊಂಡು 41 ದಿವಸ ಕಂಟಿನ್ಯೂ ಮಾಡಿ ಧ್ಯಾನ, ಆಯ್ತಾ? ಮಾಡುವಾಗ ನಿಮ್ಗೆ ಏನಾದ್ರೂ ಆತರ ಒಳಗಡೆಯಿಂದ ಬರ್ತಾ ಇದ್ರೆ, ಅಂದ್ರೆ ನೀವು ಶ್ವಾಸದ ಮೇಲೆ ಗಮನ ಇಟ್ಕೊಂಡಿರಿ. ನಿಮ್ಗೆ ಹೊರಗಡೆಯಿಂದ ಆತರ ಬಂದಿದ್ರೆ ಅದ್ರ ಕಡೆ ಹೋಗಕ್ ಹೋಗ್ಬಿಡಿ, ಅದು ಬಿಟ್ಬಿಡಿ. ಅದು ಬರುತ್ತೆ ಹೋಗುತ್ತೆ, ಅದ್ರ ಹಾಗೆ ಬಿಡ್ತಾ ಬಿಡ್ತಾ ಹೋದ್ರೆ ಎಲ್ಲ ಖಾಲಿ ಆಗತ್ತೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ಇದೇ ವಿಷಯ. ತುಂಬಾ ಜನ ಕಣ್ಣು ಮುಚ್ಕೊಂಡ ತಕ್ಷಣ ಎಲ್ಲಾ ಆಲೋಚನೆಗಳು ಬಂದ್ಬಿಡ್ತವೆ. ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾವ ಗುರುಜಿ. ಹಾ, ನಾ ಹುಬ್ಳಿಯಿಂದ ಮಾತಾಡ್ತಿದ್ದೀನಿ ಗುರುಜಿ. ಹೇಳಿ. ಇದು ನನಗೆ ತುಂಬಾ ಇದು ಆಗಿದೆ ಗುರುಜಿ. ಇದು ಕ್ಲಾಸ್ ನನಗೆ ತುಂಬಾ ಚೆನ್ನಾಗಾಗಿದೆ. ಅದೇನೆ ನನಗೆ ಮೆಡಿಟೇಷನ್ ಕೂಡ್ಲಿಕ್ಕೆ ಆಗ್ತಿಲ್ಲ. ಅದನ್ನೇ ಒಂದ್ ಇದಾಗ್ತಿದೆ ಗುರುಜಿ. ಏನಿಲ್ಲ, ಆಗತ್ತೆ. ಸೊ ಒಂದೇನಂದ್ರೆ ನೀವು ನಿರಂತರ ಪ್ರಯತ್ನ ಇರಬೇಕು. ಮಧ್ಯ ಮಧ್ಯ ಬ್ರೇಕ್ ಮಾಡಬಾರ್ದು. 41 ದಿವಸ ಮಾಡಿ, ಆಯ್ತಾ? 20 ದಿವಸ, ಒಂದ್ ನಿಮಿಷ 20 ದಿವಸ ನಿಮ್ಗೆ ಆಲೋಚನೆಗಳು ಬರ್ತಾ ಇದ್ರು ಪರವಾಗಿಲ್ಲ, ನಿಮ್ಮ ಗಮನ ಶ್ವಾಸ ಕಡೆ ಇರ್ಲಿ ಅಷ್ಟೇ. ಗುರುಜಿ ನೀವು ಮಾಡ್ತಾ ಹೋಗಿ. ಯಾಕಂದ್ರೆ ಒಬ್ಬೊಬ್ಬರಿಗೆ ಅವರ ಜೀವನ ಪರ್ಯಾಂತಗಳು, ಅಂದ್ರೆ ಎಷ್ಟೋ ಜೀವನಗಳು ಕಲ್ಸ್ಕೊಂಡು ಬರ್ತೀವಿ ನಾವು. ನಮ್ಮಲ್ಲಿ ಎಷ್ಟು ವಿಷಯಗಳು ಒಳಗಡೆ ಇರ್ತವೆ ಗೊತ್ತಾ? ಕಣ್ಣು ಮುಚ್ಚಿದ್ರೆ ಅವೆಲ್ಲ ಖಾಲಿ ಮಾಡ್ತವೆ. ಅಂದ್ರೆ ಸಬ್ ಕಾನ್ಶಿಯಸ್ ಇಂದ ಎಲ್ಲ ಮೇಲೆ ಬರ್ತಾ ಇರ್ತದೆ. ಎಲ್ಲ ಬಂದು 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 ವಾಪಸ್ ಹೋಗ್ತವೆ, ಆಯ್ತಾ? ಸೊ ಈ ರೀತಿಯಲ್ಲಿ ಆಗತ್ತೆ, ಒಂದು ರೀತಿಯಲ್ಲಿ ಆತರ ಆಗತ್ತೆ. ಸ್ವಲ್ಪ ತುಂಬಾ ಜನಕ್ಕೆ ಕೂತ್ಕೊಂಡ ತಕ್ಷಣ ಮನಸ್ಸು ಶೂನ್ಯ ಆಗತ್ತೆ ಅಂತಂದ್ರೆ ಅವ್ರಿಗೆ ಯಾವುದೇ ಒಳಗಡೆ ಜಾಸ್ತಿ ವಿಷಯಗಳು ಅಲ್ಲಿ ಸ್ಟೋರ್ ಆಗಿಲ್ಲ ಅಂತ ಅರ್ಥ. ಅದು ಹಿಂಗೆ ಒಂದ್ ಮಾತು, ಅದು ಏನೋ ಒಂದ್ ವಿಷಯ ಬೇರೆದವ್ರ ಜೊತೆನೆ ಮತ್ ಬೇರೆ ಬೇರೆ ಅದು ಮಾತಾಡಿರ್ತೇನಲ್ಲ ಗುರುಜಿ, ಅದನ್ನೇ ರಿಪೀಟ್ ಆಗ್ತಾ ಇರುತ್ತೆ ಗುರುಜಿ. ಅದನ್ನೇ ಆ ರೀತಿಯಲ್ಲಿ ಒಂದು. ಎರಡನೇದೇನಂದ್ರೆ ನೀವು ಯಾವಾಗ್ಲೂ ಅಷ್ಟೇ. ಸೊ ಧ್ಯಾನ ಮಾಡಕ್ ಮುಂಚೆನು ಸ್ವಲ್ಪ ಯಾವ್ದಾದ್ರು ಪ್ರಾಣಾಯಾಮ, ಒಂದು ಡೀಪ್ ಬ್ರೀತಿಂಗ್ ಆತರ ಮಾಡ್ಕೊಂಡು ಕೂತ್ಕೊಳ್ಳಿ. ಓಂಕಾರ ಮಾಡಬಹುದಲ್ಲ ಸರ್? ಓಂಕಾರ ಮಾಡಬಹುದು. ಓಂಕಾರ ಮಾಡಿ ಧ್ಯಾನಕ್ಕೆ ಹೋಗಿ ಮಿನಿಮಮ್ ಒಂದು 3 ಸಲ ಅಥವಾ ಜಾಸ್ತಿನ ದೀರ್ಘ ಸ್ವರ ತಗೊಂಡು ಆಮೇಲೆ ಓಂಕಾರ ಮಾಡಿ ಧ್ಯಾನಕ್ಕೆ ಕೂತ್ಕೊಳ್ಳಿ. ಡೀಪ್ ಬ್ರೀತಿಂಗ್ ಮಾಡೋದು, ಮಾಡ್ಕೊಂಡು ಧ್ಯಾನಕ್ಕೆ ಹೋಗಿ. ಅವಾಗ ನಿಮ್ಗೆ ಸ್ವಲ್ಪ ಈಸಿಯಾಗಿ ಒಳಗಡೆ ಆ ಶೂನ್ಯದ ಕಡೆ ಸ್ವಲ್ಪ ಈಸಿಯಾಗಿ ಹೋಗ್ತೀರಾ. ಅವಾಗ ನಿಮ್ಗೆ ಸ್ವಲ್ಪ ಸುಲಭ ಆಗತ್ತೆ. ನೆನ್ಪಿಟ್ಕೊಳ್ಳಿ. ಪಿರಮಿಡ್ ಇದ್ರೆ ಪಿರಮಿಡ್ ಕ್ಯಾಪ್ ಏನಾದ್ರೂ ಹಾಕೊಳ್ಳಿ ಮೇಡಮ್, ಅಥವಾ ಪಿರಮಿಡ್ ಇದ್ರೆ ಪಿರಮಿಡ್ ಕೆಳಗಡೆ ಕೂತ್ಕೊಳ್ಳಿ. ಎಲ್ಲಿ ಸಿಗುತ್ತೆ ಮೇಡಮ್ ಪಿರಮಿಡ್? ಫೌಂಡೇಶನ್ ಮಹಾವತಾರ್ ಫೌಂಡೇಶನ್ ಅಲ್ಲೇ ಸಿಗುತ್ತೆ, ಎಲ್ಲ ಸಿಗುತ್ತೆ. ಅದನ್ನ ನನ್ಗೆ ಇದು ಹಾಕ್ತಿರ ನಂಬರ್ ಹೇಳಿ ಮೇಡಮ್. ನಂಬರ್ ಹೇಳ್ತೀನಿ ತಡಿ. ಫೌಂಡೇಶನ್ ನಂಬರ್ ಕೊಟ್ರ ನನ್ನ ಪಿರಮಿಡ್ ಪಡ್ತ ನಂಬರ್ ಅವ್ರ ನಂಬರ್ ಹಾಕ್ಸ್ಕೊಳ್ಳಿ, ಆಮೇಲೆ ಮಾತಾಡಿ ಹೇಳ್ಬೋದು. ಗುರುಜಿ ಕಳಿಸ್ತೀನಿ ಗುರುಜಿ. ಮೇಡಮ್ ನಿಮ್ಮ ಹತ್ರ ಬರ್ಕೊಳಕ್ಕೆ ಪೆನ್ ಇದೆಯಾ? ಪುಸ್ತಕ ಪೆನ್ನು? ಇದೆ ಮೇಡಮ್. ನೋಡಿ, ಮಹಾವತಾರ್ ಫೌಂಡೇಶನ್ ನಂಬರ್ ಮೊದ್ಲು ಬರ್ಕೊಳ್ಳಿ ನೀವು, ಆಮೇಲೆ ತಮ್ಮ ನಂಬರ್ ಅನ್ನ ಕಳಿಸಿ. ಅವ್ರು ಹಾಕಿದಾರೆ ನೋಡಿ, ಅವ್ರು ಹಾಕಿದಾರೆ. ಹಾ, ಸರಿ, ಓಕೆ. ಬರ್ಕೊಂಡು ಅವ್ರಿಗೆ ಇನ್ಫಾರ್ಮೇಶನ್ ಕೊಡಿ. ಸರ್, ಎಸ್ ಸರ್. ರೈಟ್.
ಸರ್ ನಮಸ್ತೆ ಸರ್. ಎಸ್ ಮೇಡಮ್. ನಾನು ವೇದಾವತಿ ಮಾತಾಡೋದು ಎಸ್ ಮೇಡಮ್. ಸರ್. ಕೆಲವು ಸರಿ ಈ ನಂಬರ್ಸ್ ಸರ್, ಫಾರ್ ಎಕ್ಸಾಂಪಲ್ 111ರಿಂದ ಉಲ್ಟಾ ಹೇಳ್ಕೊಂಡು ಹೋಗ್ಬೇಕು ಸರ್ 1ರವರೆಗೂ. 111, 110, 109 ಆ ತರ ಅದ್ರ ಮೇಲೆ ಗಮನ ಇಟ್ಟು 1 ತನಕ ಹೋಗೋವರೆಗೂ ಒಳ್ಳೆ ಡೀಪ್ ಮೆಡಿಟೇಷನ್ ಆಗುತ್ತೆ ಸರ್. ಆಗತ್ತೆ ಆಗತ್ತೆ. ನಾನು ಎಷ್ಟೋ ಸಾರಿ ಟ್ರೈ ಮಾಡಿದ್ದೀನಿ ಸರ್. ಹೌದು, ಏನಿಲ್ಲ, ಇದೊಂಥರ ಮಂತ್ರ ಚಾಂಟಿಂಗ್ ತರನೇ ಇದನ್ನು ಅಷ್ಟೇ. ಓಕೆ, ಹೇಳ್ತಾ 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 ಹೋದ್ರೆ ಸ್ವಲ್ಪ ಹೊತ್ತಿಗೆ ಮೈಂಡು ಒಂದು ನಿಶ್ಚಲತೆಗೂ ಆಟೋಮೆಟಿಕ್ ಬರುತ್ತೆ, ಒಂದು ಏಕಾಗ್ರತೆ ಅಂತ ಬರುತ್ತೆ ಅದು. ಹೌದು. ಓಕೆ, ಮಾಡ್ಬೋದು. ರೈಟ್. ಗುರುಜಿ ನಮಸ್ತೆ. ಈಗ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಒಂದು ಹೇಳಿದ್ರಲ್ಲ ಗುರುಜಿ, ಅದೇ IVF ಒಳಗ ಮಾಡ್ತಲ್ಲ ಅದೇ ಟೈಪ್ ಅದು? ಅದು ಬೇರೆ, ಅದು ಬೇರೆ. IVF ಆಗಲ್ಲ. IVF ಅನ್ನೋದು ಅದು ಅಂಡ ಮತ್ತೆ ವೀರ್ಯಕರಗಳೆಲ್ಲ ಅಲ್ಲಿ ಫಲದೀಕರಣ ಎಲ್ಲ ಮಾಡಿ ಎಲ್ಲ ಮಾಡ್ತಾರೆ, ಫೆರ್ಟಿಲೈಸೇಷನ್ ಮಾಡ್ತಾರೆ, ಅದು ಬೇರೆ. ಇಲ್ಲೇನಂತಂದ್ರೆ ಹಾರ್ಮೋನ್ಸ್ ಯಾವ್ದು ಕಡಿಮೆ ಇದೆಯೋ ಅದನ್ನು ಮತ್ತೆ ರಕ್ತ ಒಳಗಡೆ ಪ್ರವೇಶ ಮಾಡಿಸೋದು. ಅದಕ್ಕೆ ಸೈಡ್ ಎಫೆಕ್ಟ್ ಇರ್ಬೋದು ಗುರುಜಿ? ಸೈಡ್ ಎಫೆಕ್ಟ್ ಅಂದ್ರೆ ಅದೇ ಅದು ಯಾವ ರೀತಿಯಲ್ಲಿ ತಯಾರು ಮಾಡ್ತಾರೋ ಗೊತ್ತಿಲ್ಲ, ಅದು ನಾವು ಅದು ತುಂಬಾ ಗಮನದಿಂದ ಮಾಡ್ಬೇಕಾಗತ್ತೆ. ಹಾ, ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅನ್ನು ಸಕ್ರಿಯಗೊಳಿಸ್ಕೊಂಡು ಅವೇ ಮಾಡ್ತವೆ. ಅದು ಇನ್ನೊಂದು ಗುರುಜಿ, ಅವನ್ನು ಸಕ್ರಿಯಗೊಳಿಸ್ಕೊಂಡು ಅವೇ ಮಾಡ್ತವೆ, ನಾವು ಯಾಕೆ ಮತ್ತೆ ಮಾಡ್ಬೇಕಾದ್ರೆ. ಅದೇ ನಮ್ ಜೀವನ ಶೈಲಿ ಬದಲಾವಣೆ ಮಾಡ್ಕೊಳ್ಬೇಕು, ಮತ್ತೆ ಧ್ಯಾನ ಹೆಚ್ಚುವರಿ ಮಾಡ್ಬೇಕು. ಹೌದು ಹೌದು, 2 ಇದ್ರೆ ಸಾಕು. ಜೀವನ ಶೈಲಿ, ಧ್ಯಾನ, ಮತ್ತೆ ಮೂತ್ರ ಚಿಕಿತ್ಸೆ, ಮೂತ್ರ ಚಿಕಿತ್ಸೆ, ಆಹಾರ, ಚಿಕಿತ್ಸೆ ಮಾಡ್ಕೊಂಡು ಸತ್ಯ ಗುರುಜಿ. ಯಾಕಂದ್ರೆ ನಾನು ಥೈರಾಯ್ಡ್ BP ಟ್ಯಾಬ್ಲೆಟ್ ಒಂದೇ ಟೈಮ್ ಬಿಟ್ಟಿದ್ದೇನೆ. ನಾನು ಏನು ವಿಚಾರ ಮಾಡ್ತಿಲ್ಲ. ಯೂರಿನ್ ಥೆರಪಿ ಕಂಪಲ್ಸರಿ ಮಾಡ್ತೇನೆ. ಒಂದು ಈ ಹೋದ್ ತಿಂಗಳ ನನ್ಗೆ ಸ್ವಲ್ಪ ಮಾಡಕ್ ಆಗಿಲ್ಲ ಗುರುಜಿ. ಯೂರಿನ್ ಥೆರಪಿ ಹಿಂದೆ ಮುಂದೆ ಆಯ್ತು. ಅವಾಗ ನನ್ ಥೈರಾಯ್ಡ್ ಆಗಿದ್ದು ನನಗೆ ಫೀಲ್ ಆಯ್ತು. ಯಾಕಂದ್ರೆ ಜಾಯಿಂಟ್ ಪೇನ್ ಎಲ್ಲ ನನಗೆ ನೋವು ಬರಾಕ್ತು. ಜಾಯಿಂಟ್ ಪೇನ್ ಬರೋದು, ಆಮೇಲೆ ಸ್ವಲ್ಪ ಬಾಡಿ ವೇಟ್ ಅನಿಸ್ತಾ ಇತ್ತು. ಮತ್ತೀಗ ನಾನು ಏನ್ ಟ್ಯಾಬ್ಲೆಟ್ ತಗೊಂಡಿಲ್ಲ, ಯೂರಿನ್ ಥೆರಪಿ ಕಂಟಿನ್ಯೂ ಮಾಡಿದೆ, ಮತ್ತೆ ಅದು ಆಟೋಮೆಟಿಕ್ ನೋವು ಕಡಿಮೆ ಆಗಿದೆ ಗುರುಜಿ. ಆಗತ್ತೆ. ಥೆರಪಿ ಬೆಸ್ಟ್. ಹೌದು. ಮತ್ತೆ ನಿಮ್ ಕ್ಲಾಸಿಂದ ಅದೇ ಗುರುಜಿ, ನಾವು ಮತ್ತೆ ಮನನ ಮಾಡಬೇಕು. ಗುರುಜಿ ಕ್ಲಾಸಿಗೆ ಜಾಯಿನ್ ಆಗ್ಬೇಕಾದ್ರೆ ನಾವು ಪ್ರಿಪೇರ್ ಆಗಿ ಬರ್ಬೇಕಂತ ಅನ್ನೋದು ಅನಿಸ್ತು ಗುರುಜಿ. ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಯಾಕಂದ್ರೆ ಪ್ರಶ್ನೆಗಳು ಬಂದಿಲ್ಲ ಅಂದ್ರೆ ಎಚ್ಚರಿಕೆ ಬರಲ್ಲ. ನಾವು ಎಲ್ಲೋ ಇರ್ತೀವಿ, ಯಾವುದೋ ಪ್ರಪಂಚದಲ್ಲಿ, ಈ ಬಾಹ್ಯ ಪ್ರಪಂಚದಲ್ಲಿ ಒಡನಾಟ ಜಾಸ್ತಿ. ಸೊ ಇವೆಲ್ಲ ನಾವು ಕೇಳಿಸ್ಕೊಳ್ಳೋದು ಮರೆಯೋದು ಇದ್ರೆ ಆಗ್ತಾ ಇರ್ತದೆ, ಕಂಟಿನ್ಯೂ ಆಗ್ತಾ ಇದೆ. ಆಮೇಲೆ ಧ್ಯಾನ ಒಂದು ಆಗ್ತಾ ಇಲ್ಲ ಗುರುಜಿ. ಯಾಕಂದ್ರೆ ಮಾರ್ನಿಂಗ್ ನಾವು ಇದು ಕೊಡ್ತೇವಲ್ಲ ಗುರುಜಿ, ಈ ಕ್ಲಾಸ್ ಯಾರು ಹೋಸ್ಟ್ ಮಾಡ್ತಾರೆ, ಹೋಸ್ಟ್ ಇದ್ದವ್ರಿಗೆ ಧ್ಯಾನ ಆಗೋದಿಲ್ಲ ಗುರುಜಿ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದು. ಬೇರೆ ಟೈಮಲ್ಲಿ ಮಾಡ್ಕೋಬೇಕು ನಾವು. ಹಾ ಗುರುಜಿ, ಈಗ ನನಗ್ ನೈಟ್ ಧ್ಯಾನ ಆಗುತ್ತೆ ಗುರುಜಿ. ನನಗೀಗ ಮಾರ್ನಿಂಗ್ ಆಗೋದಿಲ್ಲ ಗುರುಜಿ. ಸೇವೆ ಮಾಡೋರಿಗೆ ಧ್ಯಾನ ಆಗಲ್ಲ, ಧ್ಯಾನ ಮಾಡೋರಿಗೆ ಸೇವೆ ಸಿಗಲ್ಲ. ಕರೆಕ್ಟ್. ಬಟ್ ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬಹುದು ಸರ್. ನಾನು ಅದೇ ಈ ರಾತ್ರಿ ಆಗುದಿಲ್ಲ, ಬಟ್ ಅದರ ಹಿಂದೆ ಅಥವಾ ಮುಂದೆ ಮಾಡ್ಕೊಳ್ತೇನೆ. ಮಾಡ್ಬೇಕು. ಯಾಕಂದ್ರೆ ಸೇವೆ ಬೇಕಂದ್ರೆ ಸೇವೆ ಮತ್ತೆ ಸಿಗಲ್ವಲ್ಲ. ಸೇವೆ ಎಲ್ಲಿಂದ ಸಿಗತ್ತೆ? ಎಷ್ಟು ಜನ್ಮಗಳು ಬೇಕು ಸೇವೆ ಮಾಡಕ್ಕೆ. ನೀವು ಕೂತಿರೋ ಸ್ಥಾನದಲ್ಲಿ ನಿಮ್ಗೆ ಸೇವೆ ಸಿಗ್ತಾ ಇದೆ, ಸೇವೆ ಮಾಡಕ್ಕೆ ಭಾಗ್ಯ ಅಂದ್ರೆ ಎಷ್ಟು ಜನಕ್ಕೆ ಸಿಗತ್ತೆ ಅದು. ಮತ್ತೆ ಇನ್ನೊಂದ್ ಸರ್ ಇದೆ, ನಾವು ಈಗ ಹೊರಗೆ ಪ್ರೋಗ್ರಾಮಿಗೆ ಹೋಗ್ತೇವಲ್ಲ, ಫಾರ್ ಎಕ್ಸಾಂಪಲ್ ನಿನ್ನೆ ಇದಕ್ಕೆ ಹೋದ್ವಲ್ಲ ರವೀಂದ್ರ ಕಲಾಕ್ಷೇತ್ರ, 1.5 ಗಂಟೆ ಹೇಗೆ ಧ್ಯಾನ ಆಯ್ತು ಅಂತಾನೆ ಗೊತ್ತಾಗಿಲ್ಲ. ಅಷ್ಟು ಅದು ಆತರ ಪ್ರೋಗ್ರಾಮಿಗೆ ಅಕ್ಕಪಕ್ಕ ಇದ್ದಾಗ ಹೋದ್ರೆ ಒಳ್ಳೆ ಧ್ಯಾನ ಆಗುತ್ತೆ. ಅಂದ್ರೆ ನಮಗೆ ಬೇರೆ ಏನು ಮಾಡ್ಲಿಕ್ಕೆ ಇರುವುದಿಲ್ಲ ಅಲ್ಲ, ಹಾಗಾಗಿ ಬಹಳ ಚೆನ್ನಾಗಿ ಧ್ಯಾನ ಆಗುತ್ತೆ ಅದು. ಮತ್ತೆ ಅಷ್ಟು ಜನ ಇರ್ತೇವಲ್ಲ ಸರ್, ನಿನ್ನೆ 1,000 ಮೇಲೆ ಜನ ಇದ್ರು. ಬಹಳ ಚೆನ್ನಾಗಾಯ್ತು. ಸಾಮೂಹಿಕವಾಗಿ ಎಸ್ ಸರ್. ಅಲ್ಲೇನಂದ್ರೆ ಒಂದೇ ಕಾನ್ಶಿಯಸ್ನೆಸ್ ಅಲ್ಲಿ ಇರ್ತಾರೆ ಎಲ್ಲರೂ, ಒಂದೇ ಚೈತನ್ಯ. ಆಮೇಲೆ ಏನಂದ್ರೆ ಈ ಎನರ್ಜಿ ಅಷ್ಟೇ, ನಾನೊಂದು ಎನರ್ಜಿ, ಪಕ್ಕದಲ್ಲಿ ಅವ್ರ ಎನರ್ಜಿ ಎಲ್ಲ ಒಂಥರ ವೆಬ್ ತರ ಇದು. ಎಲ್ಲ ಸೀನಿಯರ್ ಮಾಸ್ಟರ್ಸ್ ಅವರು ಇವರು ಸಾಮಾನ್ಯ ಬರೋರೆಲ್ಲ, ಅದು ಗೊತ್ತಿರೋರೇ ಬರೋದು, ಹೊಸದಾಗಿ ಬರೋರು ಬಾರಿ ಕಮ್ಮಿ ಇಂಥ ಪ್ರೋಗ್ರಾಮ್ಗೆ. ಕೆಲವರು ಮಾತ್ರ ಹೊಸದಾಗಿ ಬರ್ತದೆ, ಆದ ಕಾರಣ ಒಂದೇ ತರದ ಎನರ್ಜಿ. ಹೌದು. ನಾನು ಲೈವ್ ಅಟೆಂಡ್ ಆದೆ ಗುರುಜಿ. ಅಲ್ಲಿ ಕೂಡ ಕ್ವಿಜ್ ಇತ್ತು ಗುರುಜಿ. ಕ್ವಿಜ್ ಕಾಂಪಿಟೇಷನ್ ಮಾಡಿದ್ರು ಅವರು. ಕ್ವಶನ್ ಹೌದು.
ಕ್ವಿಜ್ ಕಾಂಪಿಟೇಷನ್. ಬಟ್ ಅದೆಲ್ಲ ಸಣ್ಣ ಸಣ್ಣ ಕ್ವಶನ್ಸ್ ಕೇಳಿರ್ತಾರೆ. ಅದು ಸಣ್ಣ ಸಣ್ಣದು ಸರ್, ತುಂಬಾ ಸಣ್ಣ ಸಣ್ಣದು. ಎಲ್ಲರಿಗೂ ಗೊತ್ತಿರೋ ವಿಷಯ. ಅದೇ ಗೊತ್ತಿರುವುದನ್ನೇ ಕೇಳಿದ್ರು. ಇಲ್ಲಿ ಗಿಫ್ಟ್ನು ಕೊಟ್ರು ಆನ್ಸರ್ ಕೊಟ್ಟವರಿಗೆ. ಬಟ್ ತುಂಬಾ ಜನ ಹೇಳ್ತಾ ಇದ್ರು ಇವರ ಮೈಕ್ ಯಾರ ಕೈಗೆ ಹೋಗಿದೆ ಅವರಿಗೆ ಒಂದು ಗಿಫ್ಟ್ ಕೊಟ್ರು. ಅಲ್ಲ, ಅಂತ ಸಣ್ಣ ಕ್ವಶನ್ಸ್ ಯಾಕೆ ಕೇಳ್ಬೇಕು ಅಲ್ವಾ? ತುಂಬಾ ತುಂಬಾ ಸಣ್ಣದು, ತುಂಬಾ ಸಣ್ಣದು. ನಾವು ಇಷ್ಟೆಲ್ಲ ಅಂದ್ರೆ ಪತ್ರಿ ಸರ್ ಹೇಳ್ಕೊಟ್ಟಿರೋ ಜ್ಞಾನನೇ ಇದೆಯಲ್ಲ, ಎಷ್ಟು ಜ್ಞಾನ ಇದೆ. ಅದೆಲ್ಲ ಒಂದು ಕ್ಲಿಷ್ಟ ಪ್ರಶ್ನೆಗಳು ಕೇಳಿದ್ರೆ ಯಾರು ಆನ್ಸರ್ ಕೊಟ್ರೆ ಅವ್ರು ಕೊಡೋದು ಉತ್ತಮ. ಆಮೇಲೆ ಮಾಸ್ಟರ್ ಎಲ್ಲ ಕೊಟ್ಟವ್ರು ಆನ್ಸರ್ ಕೊಟ್ಟರು, ಹಿರಿಯ ಮಾಸ್ಟರ್ ಗುರುಜಿಯವರು. ಯಾಕಂದ್ರೆ ನಂತರ ಅವರು ಇದ್ರ ಮೇಲೆ ಬಂದ್ರು, ಸ್ಟೇಜ್ ಮೇಲೆ ಬಂದಾಗ ನೋಡಿದಲ್ಲ, ಪ್ರೈಸ್ ತಗೊಂಡಾರ ಆಲ್ಮೋಸ್ಟ್ ಎಲ್ಲರೂ ಅವರೇ ಇದ್ರು ಅಂತ ಅನ್ಕೊಂಡೆ. ಬಟ್ ನಿನ್ನೆ ರವೀಂದ್ರ ಕ್ಷೇತ್ರದಲ್ಲಿ ಅವರು ಹೇಳಿದ್ರು ಸರ್, ಮೊದ್ಲೇ ಅನೌನ್ಸ್ ಮಾಡಿದ್ರು, PSSM ನವರು ವಾಲಂಟಿಯರ್ಸ್ ಈ ತರ ಯಾರಿದ್ದಾರೆ ಅವ್ರು ಯಾರು ಆನ್ಸರ್ ಕೊಡಬಾರ್ದು ಅಂತ. ಸೊ ಅದೊಂದು ಹೇಳಿದ್ರು ಅವರು ಆನ್ಸರ್ ಕೊಡಬಾರ್ದು, ಏನು ಧ್ಯಾನಿಗಳು ಬಂದಿದ್ದಾರೆ ಅವರು ಕೊಡಬೇಕು ಅಂತ. ಮತ್ತೆ ಫಸ್ಟಿಗೆ ಒಂಥರ ಗೊಂದಲ ಆಯ್ತು, ಆಮೇಲೆ ಈ ರೋದವ್ರು ಹೇಳಿ, ಈ ರೋದಲ್ಲಿ ಹೇಳಿ ಅಂತ ಹೇಳ್ಕೊಂಡು ಸ್ವಲ್ಪ ಮಾಡಿದ್ರು. ಓಕೆ ಸರ್, ಸಂಪನ್ನಗೊಳಿಸೋಣ ಸರ್. ಅನುರಾಧ ಮೇಡಮ್ ಸರ್ಗೆ ಧನ್ಯವಾದ ಹೇಳ್ತೀರಿ. ಇಷ್ಟೊತ್ತು ನಮ್ಮ ವೇದಿಕೆಯ ಸಂಸ್ಥಾಪಕರಾದ ಲಕ್ಷ್ಮೀ ರಂಗನಾಥ ಸರ್ ಅವರು ಚಕ್ರಗಳ ಬಗ್ಗೆ ಮತ್ತು ಅವು ಇಂಗ್ಲಿಷ್ ಇಂದು ಸ್ವಲ್ಪ ನನಗೆ ಹೇಳಕ್ ಗೊತ್ತಾಗಲ್ಲ, ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ನಮಗೆ ಎಷ್ಟು ಹೇಳಿದ್ರು ನಾವು ಒಂದೊಂದ್ಸಲ ನಮ್ಗೆ ಸ್ವಲ್ಪ ಅರ್ಥ ಆಗಲ್ಲ, ಅದು ಇಂಗ್ಲಿಷ್ ಆಗಿರೋದ್ರಿಂದ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ವೇದಿಕೆ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಅದಕ್ಕೆ ಹೇಳುದು, ನಾನು ಪುಸ್ತಕ ಇಟ್ಕೊಳ್ತೇನೆ, ಆದ್ರೂ ಸಹ ಓದ್ಲಿಕ್ಕೆ ಪುಸ್ತಕದಿಲ್ಲದಂಗೆ ಯಾವುದೇ ಆನ್ಸರ್ ಕೊಡ್ಲಿಕ್ಕೆ ಬರ್ತಾ ಇಲ್ಲ. ಆದ್ರೆ ನಾವು ಇವಾಗ ಅಂತಲ್ಲ, ನಾವು ಪುಸ್ತಕವನ್ನ ಬರೆದಿಟ್ಕೊಂಡಾಗ ಯಾವಾಗ ಪುಸ್ತಕ ಇರ್ತದೆ ಆವಾಗ ಮನನ ಮಾಡಿದ್ರೆ ನಾವು ಕಲ್ತಂಗ ಆಗುತ್ತೆ. ಸೊ ಆದ ಕಾರಣ ಜೊತೆಗೆ ಇವತ್ತು ನಾನು ಹೇಳಿದಲ್ಲ ಪ್ರಾರಂಭದಲ್ಲೇ, ಪೂರ್ಣ ಒಂದಕ್ಕೊಂದು ಕನೆಕ್ಟಿವಿಟಿ ಇರತಕ್ಕಂಥದನ್ನ ಬಹಳ ಚೆನ್ನಾಗಿ ನಾವು ಕಲ್ತ್ಕೊಂಡ್ವಿ ಸರ್. ಸೊ ಅನಂತ ಧನ್ಯವಾದಗಳು ಸರ್. ನಾನು ತಮ್ಮ ಹತ್ರ ಇವತ್ತು ಸಾಯಂಕಾಲನು ಮಾತಾಡಿದ್ದೆ, ಬೇರೆಯವರೆಲ್ಲ ವೇದಿಕೆಗಳಲ್ಲಿ ಕೇವಲ ಧ್ಯಾನವನ್ನ ಮಾತ್ರ ಹೈಲೈಟ್ ಮಾಡ್ತಾರೆ, ಅದೊಂದೇ ಮಾಡ್ತಾರೆ. ಇದು ಒಂದೇ ಒಂದು ವೇದಿಕೆಯಲ್ಲಿ ನಾವು ಇಷ್ಟೊಂದು ಜ್ಞಾನವನ್ನ ಪಡ್ಕೊಳತಕ್ಕಂಥ ಅವಕಾಶ ಇರೋದು ನಿಜವಾಗ್ಲು ನಾವು ಧನ್ಯರು ಸರ್. ನಿಜವಾಗ್ಲು ಎಲ್ಲ ಈ ವೇದಿಕೆಗೆ ಬರತಕ್ಕಂಥ ಪ್ರತಿಯೊಬ್ಬ ಧ್ಯಾನಿಗಳ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೇನೆ ಸರ್. ಥ್ಯಾಂಕ್ ಯು ಸರ್. ಹಾಗೇನೆ ಇಷ್ಟವರೆಗೆ ಎಲ್ಲ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಟ್ಟಂತಹ ಎಲ್ಲ ಧ್ಯಾನ ಬಂಧುಗಳಿಗೆ ಸಹ ಧನ್ಯವಾದಗಳು. ಸರ್ಗೆ ಈ ವೇದಿಕೆಯನ್ನ ನಿರ್ಮಾಣ ಮಾಡಿ ನಮಗೆ ಅವಕಾಶ ಮಾಡಿಕೊಟ್ಟಿರತಕ್ಕಂತಹ ಮಾಸ್ಟರ್ ರಂಗನಾಥ್ ಸರ್ಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ಹೇಳ್ತಾ, ಕೋ ಹೋಸ್ಟ್ ನಂದಾ ಮೇಡಮ್, ಅನುರಾಧ ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ರು. ಎಲ್ರಿಗೂ ಸಹ ಧನ್ಯವಾದವನ್ನ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಧನ್ಯವಾದಗಳು. ಮೇಡಮ್ ನಿಮ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.